ನಮಸ್ತೆ ಎಲ್ಲರಿಗೂ ಸನಾತನ ವಾಸ್ತುಶಾಸ್ತ್ರಕ್ಕೆ ಪಾಠ 3 ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ದೈವ ಪ್ರಾರ್ಥನೆ. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಕೈಗಳನ್ನ ನಮಸ್ಕಾರ ಮುದ್ರೆಗೆ ತನ್ನಿ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा. ओम सूर्याय सोमाय मंगलाय बुधाय च गुरु शुक्र शनिभ्यश्च राहवे केतवे नमः. ओम श्री गुरुभ्यो नमः. हरि ओम. ओम वासुपुरुषाय विद्महे भूमिपुत्राय धीमहि तन्नो वास्तु प्रचोदयात्. ಎಲ್ಲರಿಗೂ ಸ್ವಾಗತ. ಪಾಠ ಶುರು ಮುಂಚೆ ಒಂದು ಸೂಚನೆ ಅಥವಾ ಮನವಿ ಮಾಡ್ಕೋತಾ ಇದ್ದೇನೆ. ಇದೇನು ಅಂತಂದ್ರೆ ನೋಡಿ, ಇದು ಓದ್ತೀನಿ, ಕೇಳಿಸ್ಕೊಳ್ಳಿ. ಈ ಪ್ರಸ್ತುತಿಯ ಸ್ಲೈಡ್ಗಳಲ್ಲಿ ಅಂದ್ರೆ ಈ ಪಾಠಗಳಲ್ಲಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಾಚೀನ ಶಾಸ್ತ್ರೀಯ ಗ್ರಂಥಗಳ ಉಲ್ಲೇಖಗಳು ಹಾಗೂ ಇತರ ಗ್ರಂಥಗಳ ಆಧಾರಗಳನ್ನು ನೀಡಲಾಗಿದೆ. ಅದೊಂದು ರೆಫರೆನ್ಸ್ ಆಗ್ತಾ ಇರ್ತೀನಿ ನಾನು, ಎಲ್ಲಿಂದ ತಗೊಂಡಿರೋದು ಏನು ಅಂತ. ಜನರಲ್ ಇದ್ರೆ ಸಾಮಾನ್ಯ ಅಂದ್ರೆ ಸಾಮಾನ್ಯವಾಗಿ ಅಂತ ಹಾಕಿರ್ತೀನಿ. ಈ ಉಲ್ಲೇಖಗಳಲ್ಲಿ ನೀಡಿರುವ ಅರ್ಥ ವಿವರಣೆ ಮತ್ತು ವ್ಯಾಖ್ಯಾನಗಳನ್ನು ನನ್ನ ತಿಳುವಳಿಕೆ, ಅಧ್ಯಯನ ಹಾಗೂ ಜ್ಞಾನದ ಮಟ್ಟಿಗೆ ಮಾಡಿರುವವು ಮಾತ್ರ. ಅಂದ್ರೆ ನಾನು ಆ ಒಂದು ಗ್ರಂಥಗಳನ್ನು ಓದಿ ತಿಳ್ಕೊಂಡು ನಮ್ಮ ಗುರುಗಳಿಂದ ಏನ್ ಕಲ್ತ್ಕೊಂಡಿರೋದೋ ಅದನ್ನೇ ಹಾಕಿರುವಂತದ್ದು. ಯಾವುದೇ ಉಲ್ಲೇಖದ ಅರ್ಥ ವಿವರಣೆ ಅಥವಾ ವ್ಯಾಖ್ಯಾನದಲ್ಲಿ ತಪ್ಪು, ಅಸ್ಪಷ್ಟತೆ ಅಥವಾ ಭಿನ್ನಾಭಿಪ್ರಾಯಕ್ಕೆ ಅವಕಾಶವಿದ್ದಲ್ಲಿ ಅದಕ್ಕಾಗಿ ನಾನು ವಿನಮ್ರವಾಗಿ ಕ್ಷಮೆಯನ್ನು ಯಾಚಿಸುತ್ತೇನೆ. ಅಕಸ್ಮಾತ್ ನನ್ನ ತಪ್ಪಾಗಿದ್ದಲ್ಲಿ ಕ್ಷಮಿಸಬೇಕು. ಅಂತ ಯಾವುದೇ ವಿಷಯ ನಿಮ್ಮ ಗಮನಕ್ಕೆ ಬಂದಲ್ಲಿ ದಯವಿಟ್ಟು ನನ್ನ ಗಮನಕ್ಕೆ ತರಬೇಕಾಗಿ ವಿನಂತಿಸುತ್ತೇನೆ. ಸೂಕ್ತವಾದ ಶಾಸ್ತ್ರೀಯ ಆಧಾರಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಿಕೊಳ್ಳಲು ಅದು ನನಗೆ ಸಹಕಾರಿಯಾಗಿರುತ್ತದೆ. ಮತ್ತೆ ನಾನು ಬೇರೆಯವರು ಪಾಠ ಮಾಡ್ಬೇಕಾದ್ರೂ ಕೂಡ ಅದು ಸರಿಯಾದ ಒಂದು ವಿಷಯವನ್ನ ಹೇಳ್ಬೇಕಾಗತ್ತೆ ಬೇರೆಯವರು ಅಲ್ವಾ. ಅದಕ್ಕೋಸ್ಕರ ಏನನ್ನ ತಪ್ಪು ಕಂಡಲ್ಲಿ ದಯವಿಟ್ಟು ಸೂಚನೆ ಕೊಡಿ, ಆಯ್ತಾ. ಇವತ್ತಿನ ಪಾಠ ದ್ವಾರದ ಬಗ್ಗೆ ನೋಡೋಣ. ದ್ವಾರ ಅನ್ನೋದು ಬಹಳ ಮುಖ್ಯ. ಅದು ಕೂಡ ಮುಖ್ಯ ದ್ವಾರ. ಮುಖ್ಯ ದ್ವಾರಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಸಿಂಹದ್ವಾರ ಅಂತ ಕರಿತೀವಿ. ಓಕೆ, ಸಿಂಹದ್ವಾರ ಅದು ಮನುಷ್ಯನ ಬಾಯಿಗೆ ಸಮಾನ. ಏನಕ್ಕೆ ಮನುಷ್ಯನ ಬಾಯಿಗೆ ಹೋಲಿಸ್ತೀವಿ ಅಂತಂದ್ರೆ, ಮನುಷ್ಯನ ಬಾಯಿಯಲ್ಲಿ ನಾವು ಏನು ಆಹಾರ ತಗೋತೀವಿ ಅದರ ತಕ್ಕನಂಗೆ ನಮ್ಮ ಜೀವ ಅಲ್ವಾ, ಅದ್ರ ತಕ್ಕನಂಗೆ ನಮ್ಮ ಆರೋಗ್ಯ, ಅದ್ರ ತಕ್ಕನಂಗೆ ನಮ್ಮ ಬೆಳವಣಿಗೆ, ಅದ್ರ ತಕ್ಕನಂಗೆ ನಮ್ಗೆ ಭಾವನೆಗಳು, ಬೆಳವಣಿಗೆ, ಡೆವಲಪ್ಮೆಂಟ್ ಎಲ್ಲ ಆಗುವಂಥದ್ದು. ಸಾತ್ವಿಕ ಆಹಾರ ತಗೊಂಡ್ರೆ ಸಾತ್ವಿಕತೆ ಬರುತ್ತೆ, ತಾಮಸಿಕ ಆಹಾರ ತಗೊಂಡ್ರೆ ತಾಮಸಿಕತೆ ಬರುತ್ತೆ ಅಲ್ವಾ. ರಜೋಗುಣ ಆಹಾರಗಳು ತಗೊಂಡ್ರೆ ರಜೋಗುಣ ಬರುತ್ತೆ. ನೋಡಿ ಹಾಗೆ ಎಷ್ಟು ಇಂಪಾರ್ಟೆಂಟು ನಾವು ತಗೊಳ್ಳುವಂತ ಆಹಾರ. ಅದಕ್ಕೆ ನಮ್ಮ ದೇಹದಲ್ಲಿ ಬಾಯಿ ಅನ್ನೋದು ಬಹಳ ಮುಖ್ಯವಾದಂತ ಅಂಗ. ಅದನ್ನು ಶುದ್ಧವಾಗಿ ಇಟ್ಕೋಬೇಕು. ಫುಡ್ ಮೇಕ್ಸ್ ದಿ ಮ್ಯಾನ್ ಅಂದಂಗೆ. ಅಂದ್ರೆ ಆಹಾರನೇ ಮನುಷ್ಯನ ಒಂದು ಗುಣವನ್ನ ನಿರ್ಧರಿಸುವಂಥದ್ದು, ಆರೋಗ್ಯವನ್ನ ನಿರ್ಧರಿಸುವಂಥದ್ದು. ಹಾಗೆ ಮನೆಗೂ ಕೂಡ ಬಾಯಿ ಯಾವುದು ಅಂತಂದ್ರೆ ಅಂದ್ರೆ ಒಳ್ಳೆ ಎನರ್ಜೀಸ್ ಹೋಗುವಂಥದ್ದು, ಒಳ್ಳೆ ಊರ್ಜೆ ಬರುವಂಥದ್ದು ಮುಖ್ಯ ದ್ವಾರವಾಗಿರುತ್ತೆ. ಅದಕ್ಕೆ ಅದನ್ನ ಮುಖ್ಯ ದ್ವಾರ, ಇನ್ನೊಂದು ಹೆಸರು ಸಿಂಹದ್ವಾರ ಅಂತ ಕರೀತಾರೆ. ಎಲ್ಲಾ ಬಾಗಿಲುಗಳು, ಮನೇಲಿ ಸುಮಾರು ಬಾಗಿಲಿರುತ್ತೆ. ಒಂದೊಂದು ರೂಮ್ ಒಂದು ಬಾಗಿಲಿರುತ್ತೆ, ಅಡಿಗೆ ಮನೆಗೆ ಒಂದು ಬಾಗಿಲಿರುತ್ತೆ, ಶೌಚಾಲಯಕ್ಕೆ ಒಂದು ಬಾಗಿಲಿರುತ್ತೆ ಅಲ್ವಾ, ಒಂದು ಕಕ್ಕಸಿಗೆ ಒಂದು ಬಾಗಿಲಿರುತ್ತೆ ಅಲ್ವಾ, ಹಿತ್ತಲ ಬಾಗಿಲು, ಮುಂದಿನ ಬಾಗಿಲು, ಅಡ್ಡ ಬಾಗಿಲು, ಏನೇನೋ ಹೆಸರಲ್ಲಿ ಕರಿತೀವಿ. ಎಷ್ಟೊಂದು ಬಾಗಿಲಿರುತ್ತೆ. ಆ ಎಲ್ಲಾ ಬಾಗಿಲುಗಳಿಗೂ ಅಧಿಪತಿ ಅಂದ್ರೆ ಮುಖ್ಯವಾದದ್ದು ಯಾವುದು? ಮುಖ್ಯ ದ್ವಾರ, ಮೇನ್ ಡೋರ್ ಅಂತೀವಲ್ಲ ಅದೇ. ಅದಕ್ಕೆ ದ್ವಾರಫಲ ಅಂತ ವಿಶ್ವಕರ್ಮ ಪ್ರಕಾಶದಲ್ಲಿ ವಿಶೇಷವಾದ ಒಂದು ಅಧ್ಯಾಯವನ್ನ, ಒಂದು ಚಾಪ್ಟರ್ನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೋಡೋಣ. ಬೇರೆ ಬೇರೆ ಫಲಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ತರ ಫಲ ಕೊಟ್ಟಿರ್ತಾರೆ. ಇದನ್ನ ಫಸ್ಟ್ ನಾವು ವಿಶ್ವಕರ್ಮ ಪ್ರಕಾಶನ ಏನ್ ಹೇಳಿದೆ, ಏನ್ ಲಾಜಿಕ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಆ ಬೇರೆ ವಿಷಯಗಳಿಗೆ ಎಲ್ಲಾ ಬೇರೆ ಬೇರೆ ಗ್ರಂಥ ಏನ್ ಹೇಳಿದೆ ನೋಡೋಣ ತದನಂತರ. ಓಕೆನಾ? ಹೀಗೆಲ್ಲ ನೋಡಿ, ಇದು ನಿಮ್ಮ ಮನೆಯ ಒಂದು ನಕ್ಷೆ ಅಂತ ಇಟ್ಕೊಳ್ಳಿ. ಒಂದು ರೆಕ್ಟಾಂಗಲ್ ಫಾರ್ಮ್ ಆಗಿದೆ, ಇಲ್ಲ ಅಂದ್ರೆ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಕೆಲವ್ರ ಮನೆ ಇಲ್ಲೆಲ್ಲೋ ಕಟ್ಟಾಗಿರುತ್ತೆ ಅಲ್ವಾ, ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ, ಮೇನ್ ಡೋರ್ ಇಲ್ಲೆಲ್ಲೋ ಬರುತ್ತೆ. ಬಟ್ ಆದ್ರೂ ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೆ ಇದು ಒಂದು ರೆಕ್ಟಾಂಗಲ್ ತರ ಇದೆ ಅನ್ಕೊಳ್ಳಿ. ಈ ರೀತಿ ಈ ಶೇಪ್ ಅಲ್ಲಿ ಇದೆ
ನಿಮ್ಮ ಮನೆ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನ ಉತ್ತರ ಅಂತ ಕರೆಯೋಣ, ಮೇಲ್ಗಡೆ ಇರುವಂತದ್ದು. ಕೆಳಗಡೆ ಇರುವಂತದ್ದು ದಕ್ಷಿಣ, ಬಲಕ್ಕಿರುವಂತದ್ದು ಪೂರ್ವ, ಅದರ ಆಪೋಸಿಟ್ ವಿರುದ್ಧ ಮಧ್ಯ, ಅದು ವಿರುದ್ಧ ದಿಕ್ಕು ಪಶ್ಚಿಮ ಅಲ್ವಾ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉಪದಿಕ್ಕುಗಳು ಯಾವುದು? ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈ ಕಾರ್ನರ್ ಬರುವಂತದ್ದು ನಾರ್ತ್ ಈಸ್ಟ್, ಅಂದ್ರೆ ಇದನ್ನೇನಂತ ಕರಿತೀವಿ? ಈಶಾನ್ಯ ಅಂತ ಕರಿತೀವಿ. ದೇವರು, ದೇವಮೂಲೆ ಅಂತ ಕರಿತೀವಿ. ನಾರ್ತ್ ಈಸ್ಟ್ ದೇವಮೂಲೆ. ಇದು ಅಡಿಗೆ ಮಾಡೋದು, ಅದಕ್ಕೆ ಅಗ್ನಿ ಮೂಲೆ. ಅಡಿಗೆ ಮಾಡಕ್ಕೆ ಏನ್ ಬೇಕು? ಅಗ್ನಿ ಬೇಕು. ಹಾಗಾಗಿ ಇದನ್ನ ಅಗ್ನಿ ಮೂಲೆ ಅಂತ ಕರಿತೀವಿ. ಸೌತ್ ಈಸ್ಟ್ ಆಗ್ನೇಯ. ಮಲಗೋದಿಲ್ಲಿ ಯಜಮಾನರು, ಮನೆ ಯಜಮಾನ ಮತ್ತೆ ಯಜಮಾನಿ, ಇದು ಎಷ್ಟೊಂದು ಜನ ಕುಬೇರ ಮೂಲೆ ಅಂತ ಕರೀತಾರೆ. ಆಕ್ಚುಲಿ ಇದು ಕುಬೇರ ಇರೋದು ಎಲ್ಲಿ ಹೇಳಿದ್ ನಾನು? ಕುಬೇರ ಇರೋದು ಉತ್ತರದಲ್ಲಿ, ಕುಬೇರ ದೇವರು ಇರುವಂತದ್ದು. ಅರ್ಥ ಆಯ್ತಾ? ಯಕ್ಷ, ಕುಬೇರ ಅಂದ್ರೆ ಯಕ್ಷ. ಓಕೆನಾ? ಸೊ ಕುಬೇರ ಬರೋದು ಉತ್ತರದಲ್ಲಿ, ಇಲ್ಲಿ ಯಾವತ್ತು ಕುಬೇರ ಬರಲ್ಲ. ನಾವು ಆಡು ಭಾಷೆಯಲ್ಲಿ ಅದನ್ನು ಕುಬೇರ ಮೂಲೆ ಅಂತ ಕರಿತೀವಿ. ಅದನ್ನ ಆಗ್ನೇಯನ, ಸೌತ್ ವೆಸ್ಟ್ ನ. ಅದಕ್ಕೆ ಅಲ್ಲಿ ಮನೆ ಯಜಮಾನ ಯಜಮಾನಿ ಮಲ್ಕೋಬೇಕು. ಏನಕ್ಕೆ? ಅದು ರಾಕ್ಷಸ ತತ್ವ. ರಾಕ್ಷಸ ತತ್ವ ಅಂದ್ರೆ ಒಂದು ನಾಯಕತ್ವ ಕೊಡುತ್ತೆ, ಲೀಡರ್ಶಿಪ್ ಕ್ವಾಲಿಟೀಸ್ ಕೊಡುತ್ತೆ. ಮನೆಯ ಸಂಸಾರ ಅನ್ನೋದು ತಮಾಷೆನಾ? ಎಷ್ಟೋ ತಾಪತ್ರಗಳಿರುತ್ತೆ, ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ಮನೆ ಯಜಮಾನ ಯಜಮಾನಿಗೆ ಬೇಕು. ಹಾಗಾಗಿ ಅದನ್ನ ರಾಕ್ಷಸ ಮೂಲೆಯಲ್ಲಿ ಮಲಗಿಸ್ತಾರೆ. ರಾಕ್ಷಸ ಮೂಲೆ ಅಂದ್ರೆ ನಿವೃತ್ತಿ, ನೈಋತ್ಯದಲ್ಲಿ ಮಲಗಿಸ್ತಾರೆ, ಮಲ್ಕೋಬೇಕು. ಅದನ್ನ ನೈಋತ್ಯ ಮೂಲೆ, ನೈಋತ್ಯ ದಿಕ್ಕು, ನಿವೃತ್ತಿ ದಿಕ್ಕು ಅಂತ ಕೂಡ ಕರಿತೀವಿ ಆಡುಭಾಷೆಯಲ್ಲಿ. ಇನ್ನೊಂದು ವಾಯು ಮೂಲೆ, ವಾಯು ತತ್ವ ಹೆಚ್ಚಿಗೆ ಇರುವಂತದ್ದು. ಹೀಗೆ ಉಪದಿಕ್ಕುಗಳು. ಮೇನ್ ದಿಕ್ಕು ಯಾವುದು? ಮುಖ್ಯ ದಿಕ್ಕುಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉಪದಿಕ್ಕುಗಳು ಈಶಾನ್ಯ, ಅದನ್ನ ದೇವಮೂಲೆ, ಅಗ್ನಿಮೂಲೆ ಆಗ್ನೇಯ, ರಾಕ್ಷಸ ಮೂಲೆ ನಿವೃತ್ತಿ ಅಥವಾ ನೈಋತ್ಯ, ಇದು ವಾಯು ಮೂಲೆ. ಅರ್ಥ ಆಯ್ತಾ? ಸೊ ಹೀಗೆ ದಿಕ್ಕುಗಳಿರುತ್ತೆ ಅಂತ ಇಟ್ಕೊಳ್ಳಿ. ನಿಮ್ ಮನೇನ ಮಾಡಿ ಮೇಲೆ ನಿಂತ್ಕೊಂಡಿದ್ರ, ಇನ್ನೊಂದು ಮನೆ ಮೇಲೆ ಹೋಗಿ ನಿಮ್ಮ ಮನೆಗಿಂತ ಎತ್ತರ ಮನೆ ಇದೆ ಅಂತ ಇಟ್ಕೊಳ್ಳಿ ಪಕ್ಕದಲ್ಲಿ. ಆ ಪಕ್ಕದ ಮನೆಗೆ ಹೋಗಿ ಮೂರ್ ಮಾಡಿ ಇದೆ ಅನ್ಕೊಳ್ಳಿ. ಅಲ್ಲಿ ನಿಂತ್ಕೊಂಡು ನಿಮ್ಮ ಮೇಲ್ಗಡೆ ಮನೆಯನ್ನ ನೋಡ್ತಾ ಇದ್ರ ಅನ್ಕೊಳ್ಳಿ. ನಿಮ್ಮ ಮನೆಯನ್ನ ನೋಡ್ತಾ ಇದ್ರ ಮೇಲ್ಗಡೆಯಿಂದ. ಹಾಗಾಗಿ ಈ ರೀತಿ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ. ಆಯ್ತಾ? ಈಗ ಉತ್ತರದಿಂದ ಬರೋಣ. ನೋಡಿ, ಉತ್ತರದಲ್ಲಿ ಬಾಗಲಿದ್ದರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದು ಹೇಗೆ? ಎಷ್ಟೊಂದು ಬಾಕ್ಸ್ ಮಾಡಿದ್ದೀನಲ್ಲ, ಏನಿದು ಅಂತಂದ್ರೆ, ನೀವು ಏನೇ ಒಂದು ಸ್ಕ್ವೇರ್ ನ ತಗೊಂಡಾಗ, ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸ್ಕ್ವೇರ್ ಆಗಿ ತಗೊಳ್ಳಿ, ಇಲ್ಲ ಅಂತಂದ್ರೆ ಒಂದು ರೆಕ್ಟಾಂಗಲ್ ಆಗಿ ತಗೊಳ್ಳಿ, ಇಲ್ಲ ಅಂತಂದ್ರೆ ಕೆಲವೊಂದು ಮನೆಗಳೆಲ್ಲ ಹೇಗಿರುತ್ತಲ್ಲ ಕಟ್ ಆಗಿರುತ್ತೆ, ಈ ರೀತಿಯನ್ನ ತಗೊಳ್ಳಿ, ಹೆಂಗನ ತಗೊಳ್ಳಿ. ಅದನ್ನೇನ್ ಮಾಡಿ ಅಂದ್ರೆ ಒಂದು ರೆಕ್ಟಾಂಗಲ್ ಫಾರ್ಮ್ ಅಲ್ಲಿ ತಗೊಂಡು ಅದನ್ನ 9 ಭಾಗ ಮಾಡ್ಬೇಕು. ಎಷ್ಟು ಭಾಗ? 9 ಭಾಗ. ಉದ್ದ ಒಂದು ಕೇಕ್ ತಗೊಂಬಂದಿರ ಅನ್ಕೊಳ್ಳಿ, ಬರ್ತ್ಡೇ ಕೇಕ್ ನಿಮ್ಮ ಮಕ್ಕಳಿಗೆ. ಅದನ್ನ ನೋಡಿ, ಇದೊಂದು ದೊಡ್ಡ ಕೇಕ್ ನೋಡಿ, ಇದೊಂದು ದೊಡ್ಡ ಕೇಕ್ ಅನ್ಕೊಡಿ. ಇದನ್ನ 9 ಭಾಗ ಉದ್ದಕ್ಕೆ 1 2 3 4 5 6 7 8 ಭಾಗ ಮಾಡಿದ್ರೆ ನಮ್ಗೆ 9 ಕೇಕ್ ಬರುತ್ತೆ ನೋಡಿ. ಅದೇ ರೀತಿ ಅಡ್ಡ ಕೂಡ 8 ಭಾಗ ಮಾಡಿದಾಗ 9 ಭಾಗ ಸಿಗುತ್ತೆ ನಮ್ಗೆ ನೋಡಿ. ಇದು ಒಂದು ಭಾಗ, 2 3 4 5 6 7 8 9 ಪೀಸ್ ಬಂತು ಅಲ್ವಾ? ಹಾಗೆ ಉದ್ದ ಕೂಡ ಹಂಗೆ ಮಾಡಿ. 2, ಇದು ಒಂದಾಗಿದೆ ಆಲ್ರೆಡಿ. 1 2 3 4 5 6 7 8 9. ಸೊ ಈಗ 9 ಅಂದ್ರೆ ಇದು ಸ್ಕ್ವಯರ್. ನಾನು ಈ ರೆಕ್ಟಾಂಗಲ್ ಫಾರ್ಮ್ ಅಲ್ಲಿ ಈ ಸ್ಲೈಡ್ ಕಾಣಿಸ್ಲಿ ಅಂತ ಎಳ್ದಿದ್ದೀನಿ ಅಷ್ಟೇ, ಆದ್ರೆ ಇದೇನಾಗುತ್ತೆ ಸ್ಕ್ವಯರ್. ಸೊ 9 ಎಷ್ಟಾಯ್ತು? 81. ಅಂದ್ರೆ ಇದು ಎಷ್ಟು ಅಂದ್ರೆ ನವಪದ ಮಂಡಲ ಅಂತ ಕರಿತೀವಿ ನಾವು ವಾಸ್ತುಶಾಸ್ತ್ರದಲ್ಲಿ. ಎಷ್ಟೋ ತರ ಮಂಡಲ ಬರುತ್ತೆ, 8x8 ಪದ. ಇದು 9x9 ಪದ ಅಂತ ಕರಿತೀವಿ. ಅರ್ಥ ಆಯ್ತಾ? ಪದ. ಇದು ನವ ಪದ ಅಂದ್ರೆ ನಾವು ಪೀಸ್ 9 ಭಾಗ ಮಾಡಿದೀವಿ. ನವ ಅಂತಂದ್ರೆ ಎಷ್ಟು? 9. ಪದ ಅಂದ್ರೆ ಪ್ಯಾಟರ್ನ್. ನವಪದ ಮಂಡಲ. ನಾವು ರಂಗೋಲಿ ಹಾಕ್ತಿವಲ್ಲ, ಎಲ್ಲಾನು ಮಂಡಲಾನೇ ಅಲ್ವಾ? ಇದು 9x9 ಮಂಡಲ ಮಾಡ್ಕೊಂಡಿರ್ತೀವಿ. ಇದನ್ನ ನವಪದ ಮಂಡಲ ಅಂತೀವಿ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, 9x9 ಮ್ಯಾಟ್ರಿಕ್ಸ್. ಓಕೆನಾ? ಸೊ ಎಷ್ಟಾಯ್ತು? ಒಂದು ಕೇಕ್ ತಂದು, ದೊಡ್ಡ ಕೇಕ್ ತಂದಿರ್ತೀರಾ, ಅದನ್ನ 8 ಸತಿ ಕೊಯ್ಬೇಕು.
ಮೇಲೆ ಕೆಳಗಡೆ, ಅವಾಗ 9 ಭಾಗಗಳಾಗತ್ತೆ. 9 by 9 ಎಷ್ಟು ಪದ ಆಗುತ್ತೆ? 81 ಪದ. ಅದು ಈ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಒಂದೊಂದು ನೋಡಿ, ಒಂದೊಂದು ಪದ ಅಂತ ಕರಿತೀವಿ ನಾವು. ಒಂದು ಪದ. ಅರ್ಥ ಆಯ್ತಾ? ಅಷ್ಟೇ. ನವಪದ ಮಂಡಲ. ನಾವು ಮನೆಗಳಿಗೆಲ್ಲ ಯಾವ್ದನ್ನ ಮಾಡ್ಬೇಕು? ನವಪದ ಮಂಡಲ ಮಾಡ್ಬೇಕು. ದೇವಸ್ಥಾನಗಳಿಗೆ ಏನನ್ನ ನಾವು ಕಟ್ತಾ ಇದೀವಿ ಅಂದ್ರೆ ಅದನ್ನ 8 by 8 ಪದ ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ಬೇಡ ಅದು. ಈಗ ಸದ್ಯಕ್ಕೆ ನಾವು ಮನೆಗಳನ್ನ ನೋಡೋಣ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇವಾಗ 9 by 9 ಭಾಗ ಮಾಡಿದೀವಿ. ಒಂದೊಂದು ಭಾಗಕ್ಕೂ ಇವಾಗ ನಾವು ಒಂದೊಂದು ದೇವತೆಗಳನ್ನ ಕೂಡ್ಸ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ಏನಂತಾರೆ, ದೇವತೆಗಳೆಲ್ಲ ಆಮೇಲೆ ಹೇಳ್ಕೊಡ್ತೀನಿ. ಈಗ ಮೇನ್ ಮುಖ್ಯ ದ್ವಾರ ಎಲ್ಲಿ ಬಂದರೆ ಉತ್ತಮ ಅಂತ ನೋಡ್ಕೊಂಡು ಹೋಗೋಣ. ಈಗ ಒಂದೊಂದು ಮನೆ ಬಾಗಿಲಲ್ಲಿ ಇಟ್ಕೋತೀರಾ, ಮನೆ ಸೆಂಟ್ರಲ್ ಇಟ್ಕೋತೀರಾ, ಇಲ್ಲ ಪೆರಿಫೆರಿಯಲ್ಲಿ ಇಟ್ಕೋತೀರಾ, ಹೊರಗಡೆ ಇಟ್ಕೋತೀವ? ಇದೇ ಮಂಡಲದಲ್ಲಿ ಇಟ್ಟಾನೆ ಇಟ್ಕೊಳ್ಳೋದು. ಅಂದ್ರೆ ಈ ಪದಗಳಲ್ಲಿ, ಹೊರಗಿನ ಪದರ ಅಂತೀವಲ್ಲ, ಹೀಗೆ ಇಟ್ಕೊಳ್ಳೋದು ಅಲ್ವಾ? ಸೊ ಈಗ ಉತ್ತರ, ಫಾರ್ ಎಕ್ಸಾಂಪಲ್, ಮನೆ ಕಟ್ಟಿದೀರಾ, ಇಲ್ಲಿ ಮೈನ್ ಡೋರ್ ಇಟ್ಕೋತಾ ಇದೀರಾ ಅನ್ಕೊಳ್ಳಿ, ಎಕ್ಸಾಂಪಲ್. ಓಕೆ, ಸೊ ಇಲ್ಲಿಂದ ಒಳಗಡೆ ಬರುವಂತದ್ದು, ಮನೆ ಒಳಗಡೆ. ಅಲ್ಲಿ ಬಾಗ್ಲೇನನ್ನ ಇತ್ತು ಅಂತಾರೆ 9 ಪದಮಂಡಲದಲ್ಲಿ ಸೆಂಟ್ರಲ್ಲಿ. ನೋಡಿ, ಇಲ್ಲಿ 1 2 3 4 5. ಇತ್ ಕಡೆ ಪದದಿಂದ ಎಣಿಸಿ ಎಷ್ಟಿದೆ? 1 2 3 4 ತಿರ್ಗ ಮತ್ತೆ 5. ಅಂದ್ರೆ ಸೆಂಟ್ರಲ್ಲಿ, ಮಧ್ಯಭಾಗದಲ್ಲಿ ಬಾಗ್ಲೇನ ಇಟ್ಕೊಂಡ್ರೆ ಅವರು, ಆ ಮನೆ ಯಜಮಾನರು ಮತ್ತೆ ಆ ಮನೆಯಲ್ಲಿ ವಾಸ ಮಾಡೋರು ಧರ್ಮನಿಷ್ಠರಾಗ್ತಾರೆ. ಅಂದ್ರೆ ಉತ್ತಮವಾದ ಫಲ ದೊರಕುತ್ತೆ ಅಂತ. ಸೊ ಇದು ಗುಡ್. ಹಾಗೆ ಇದ್ ಕಡೆ ತಗೊಳ್ಳಿ, ಇದು ಧನಲಾಭವನ್ನು ತಂದ್ಕೊಡುತ್ತೆ. ಇಲ್ಲಿದ್ರೆ ಬಾಗ್ಲು ಧನಲಾಭ. ಅದೇ ಇದ್ ಕಡೆ ಪಕ್ಕ ಬಂದಾಗ ಧನಲಾಭ ಪ್ಲಸ್ ಪುತ್ರ ಲಾಭ. ಯಾರ್ಯಾರಿಗೆ ಮಕ್ಕಳಾಗ್ತಾರಲ್ವೋ, ತುಂಬಾ ಕಷ್ಟ ಆಗ್ತಾ ಇರುತ್ತೋ, ಕಾಂಪ್ಲಿಕೇಶನ್ಸ್ ಇರುತ್ತೆ, ಆರೋಗ್ಯ ಕಾಂಪ್ಲಿಕೇಶನ್ಸ್ ಇರುತ್ತೆ, ಮಕ್ಕಳಾಗಲ್ಲ ಅಂತವ್ರು ಈ ರೀತಿ ಮನೆ ಹುಡ್ಕೊಂಡು, ಇಲ್ಲ ಮನೆ ಕಟ್ಟೋ ಸಮಯದಲ್ಲಿ ಈ ರೀತಿ ಈ ಬಾಗಿಲನ್ನ ಇಟ್ಕೊಂಡು ಓಡಾಡಿದ್ರೆ ಅವಾಗ ಅವ್ರಿಗೆ ಪುತ್ರ ಲಾಭ ಅಂದ್ರೆ ಏನ್ ಬರೀ ಗಂಡ್ಮಕ್ಳೇ ಅಂತಲ್ಲ. ಪುತ್ರ ಅಂತಂದ್ರೆ ಜನರಲ್ ಆಗಿ ಮಕ್ಕಳು ಅಂತ, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿ ಧನಲಾಭನೂ ಆಗುತ್ತೆ ಮತ್ತೆ ಪುತ್ರ ಲಾಭನೂ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ, ವಿಶ್ವಕರ್ಮ ಪ್ರಕಾಶನ. ಮತ್ತೆ ಹೀಗೆ ಬಂತು ಅಂದ್ರೆ, ಇತ್ ಕಡೆ ಬಂತು ಅಂದ್ರೆ, ಪಶ್ಚಿಮಕ್ಕೆ ಬಂತು ಅಂದ್ರೆ ಇಲ್ಲಿ ಇಟ್ಕೋಬಹುದು. ಉತ್ತಮ ಬೆಳವಣಿಗೆ, ಡೆವಲಪ್ಮೆಂಟ್ ಆಗುತ್ತೆ. ಒಂದು ಮನೆ ತಗೊಂಡ್ರೆ ಇನ್ನ 10 ಮನೆ ತಗೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ. ಅದಕ್ಕೆ ಪಶ್ಚಿಮದಲ್ಲಿ ಇಟ್ಕೊಂಡ. ಯೂಶುವಲಿ ಯಾರು ವ್ಯಾಪಾರಸ್ಥರು ಇರ್ತಾರೆ ನೋಡಿರ್ತೀರ, ಅವ್ರ ಮನೆಗಳು ಗಮನಿಸಿರ್ತೀರಾ? ಎಸ್ಪೆಷಲಿ ಜ್ಯುವೆಲರ್ಸ್, ಒಡವೆ ಅಂಗಡಿ ಅವರೆಲ್ಲ ಇರ್ತಾರಲ್ಲ, ಅವ್ರ ಮನೆಗಳು ನೋಡಿ, ಯಾವಾಗ ಪಶ್ಚಿಮಕ್ಕೆ ಬಾಗಿಲು ಇಟ್ಕೊಂಡಿರ್ತಾರೆ. ಇದೇ ಪದದಲ್ಲಿ ಬಾಗಿಲು ಇಟ್ಕೊಂಡಿರ್ತಾರೆ. ಆಗ ಅವ್ರಿಗೆ ಉತ್ತಮವಾದ ಬೆಳವಣಿಗೆ. ಮನೆ ಅದೇ ಮನೆಯಲ್ಲೇ ಇರ್ತಾರೆ, ದೊಡ್ಡ ಮನೆಯಲ್ಲೂ ಇರಲ್ಲ, ಸಿಂಪಲ್ ಮನೆಯಲ್ಲೇ ಇರ್ತಾರೆ. ಬಟ್ ಆದ್ರೆ ಯಥೇಚ್ಛವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ ಅವ್ರಿಗೆ. ಹೊರಗಡೆ 20 ಎಕರೆ 100 ಎಕರೆ ಜಮೀನ್ ಮಾಡಿರ್ತಾರೆ. ಒಂದು ಬ್ರಾಂಚ್ ಹೋಗಿ 10 ಬ್ರಾಂಚ್ ಮಾಡ್ಕೊಂತಾರೆ. ಯೂಶಲಿ ವ್ಯಾಪಾರಸ್ಥರು ಪೂರ್ವ ಬಾಗಲನ್ನು ಇಟ್ಕೊಂಡಾಗ ಬಹಳ ಉತ್ತಮ. ಬಟ್ ಮೊದಲೇ ಪಾಠದಲ್ಲಿ ಏನ್ ಹೇಳಿದ್ದೆ ಎಲ್ಲರಿಗೂ ಗೊತ್ತು, ಯಾವ ರಾಶಿಗೆ ಯಾವ ಕಡೆ ಮುಖ್ಯ ದ್ವಾರ ಇಟ್ಕೊಂಡ್ರೆ ಒಳ್ಳೇದು ಅಂತ ನೋಡಿದೀವಿ ನಾವು. ಓಕೆನಾ? ಅದು ಒಂದ್ ತಲೆಯಲ್ಲಿ ಒಂದ್ ಕಡೆ ಇರಲಿ. ಬಟ್ ಇದು ಈ ಪದದಲ್ಲಿ ಎಲ್ಲಿ ಬರಬೇಕು, ಎಲ್ಲಿದ್ರೆ ಉತ್ತಮ ಅಂತ ನೋಡ್ಕೋಬೇಕು. ಈಗ ನಿಮ್ಮ ಜಾತಕದಲ್ಲಿ ಉತ್ತರ ದಿಕ್ಕು ನಿಮಗೆ ಆಗ ಬರುತ್ತೆ ಅನ್ಕೊಳ್ಳಿ, ನಿಮ್ಮ ರಾಶಿ ಪ್ರಕಾರ. ಆಗ ಉತ್ತರ ದಿಕ್ಕು ಬಂದಾಗ ಎಲ್ಲಿ ಇಟ್ಕೋಬೇಕು? ಒಂದು ಧರ್ಮನಿಷ್ಠೆಯಲ್ಲಿ ಇಟ್ಕೋಬೇಕು, ಇಲ್ಲ ಧನಲಾಭದಲ್ಲಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಧನಲಾಭ ಮತ್ತು ಪುತ್ರ ಲಾಭ ಈ ಪದಗಳಲ್ಲಿ ಇಟ್ಕೊಂಡ್ರೆ ಉತ್ತಮ. ನಿಮ್ಗೆ ಏನ್ ಬೇಕೋ ನೋಡ್ಕೊಳ್ಳಿ. ಇಲ್ಲ ನಾನು ಆಲ್ರೆಡಿ ಯಥೇಚ್ಛ ಹಣಕಾಸು ಇದೆ ನನ್ನ ಹತ್ರ ಅಂದ್ರೆ ಇಲ್ಲಿ ಇಟ್ಕೊಳ್ಳಿ, ಧರ್ಮನಿಷ್ಠರಾಗ್ರಿ, ಒಳ್ಳೇದು. ಇಲ್ಲ ಸ್ವಾಮಿ ನಾವು ಧರ್ಮನಿಷ್ಠರು ಆಲ್ರೆಡಿ, ಹಾಗಾಗಿ ನಮ್ಗೆ ಧನಲಾಭ ಯಥೇಚ್ಛವಾಗಿ ಬೇಕು ಅಂದ್ರೆ ಈ ಪದದಲ್ಲಿ ಇಟ್ಕೋಬಹುದು ಬಾಗಿಲು. ನಮ್ಗೆ ಧನಲಾಭನೂ ಬೇಕು ಮತ್ತೆ ಮಕ್ಕಳು ಉತ್ತಮರಾಗ್ಬೇಕು, ಒಳ್ಳೆ ಮಕ್ಕಳು ಹುಟ್ಟಬೇಕು ಅಂದಾಗ ಈ ಪದದಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಾ? ಉತ್ತಮ ಬೆಳವಣಿಗೆ ಬೇಕು ಅಂದಾಗ ಈ ಪಶ್ಚಿಮ ದಿಕ್ಕಲ್ಲಿ ಇಟ್ಕೊಳ್ಳುವಂಥದ್ದು. ದಕ್ಷಿಣ ದಿಕ್ಕಲ್ಲಿ ಮನೆ ಬಾಗಿಲು ಇಟ್ಕೊಳ್ಳಕ್ಕೆ ಭಯ ಬೀಳ್ತಾರೆ. ಅಯ್ಯೋ ಅದು ಯಮದಿಕ್ಕು ಸ್ವಾಮಿ ಅಂತಾರೆ ಅಲ್ವಾ? ಆದ್ರೂ ಕೂಡ ನೋಡಿ, ಯಮದಿಕ್ಕಾದ್ರೂ ಕೂಡ ಇಲ್ಲಿ ಇಟ್ಕೋಬಹುದು. ನೋಡಿ, ಈ ಪದದಲ್ಲಿ ಇಟ್ಕೋಬೇಕು. ಇದು ಬಹುಪುತ್ರ ಲಾಭ ತಂದ್ಕೊಡುತ್ತೆ. ಬಹುಪುತ್ರ ಅಂದ್ರೆ ಮಕ್ಕಳು, ಬರೀ ಗಂಡು ಮಕ್ಕಳೇ ಅಂತಲ್ಲ, ಮಕ್ಕಳಾಗುವಂತ ಯೋಗ ಕೊಡುತ್ತೆ. ಇಲ್ಲ ಸ್ವಾಮಿ ನಮ್ಗೆ ಪೂರ್ವ ದಿಕ್ಕಲ್ಲೇ ಬೇಕು ನಮ್ಗೆ ಅಂತ ಹೇಳ್ತಾರೆ. ಆಗ ನೋಡಿ, ಹೆಚ್ಚಿನ ಲಾಭ ಬೇಕು ನಮ್ಗೆ, ಯಥೇಚ್ಛವಾಗಿ ಬೇಕು ಅಂದಾಗ
ಹೆಚ್ಚಿನ ಲಾಭ ಬೇಕು ಅಂದಾಗ ಈ ಪದದಲ್ಲಿ ಇಟ್ಕೋಬೇಕು. ನೋಡಿ ಈ ಪದ ಪೂರ್ವದಲ್ಲಿ. ಇನ್ನೊಂದು ಇಲ್ಲ ನಂಗೆ ರಾಜಲಾಭ ಅಂದ್ರೆ ಗೌರ್ಮೆಂಟ್ ಇಂದ ಸಪೋರ್ಟ್ ಬೇಕು, ಹೆಚ್ಚಿಗೆ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಈ ಪದದಲ್ಲಿ ಇಟ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ? ಎಲ್ಲ ಗ್ರೀನ್ ಆಗಿ ಎಲ್ಲಿ ಹಸಿರು ಕಲರ್ ಮಾರ್ಕ್ ಮಾಡಿದೀನೋ ಇದೆಲ್ಲ ಉತ್ತಮವಾದಂತಹ ಮುಖ್ಯ ದ್ವಾರ ಇಟ್ಕೊಳ್ಳುವಂಥದ್ದು. ಸಿಂಪಲ್. ಓಕೆನಾ? ಇನ್ ಮಿಕ್ಕಿದ್ದು ಇವಾಗ ನೋಡಿ, ಕೆಲವರು ಏನ್ ಮಾಡ್ತಾರೆ, ಮನೆ ಕಟ್ಟಿದಾಗ ಕಾರ್ನರ್ ಇಟ್ಕೊಂಡ್ಬಿಡ್ತಾರೆ ಬಾಗ್ಲು. ನೋಡಿ ಎಲ್ಲ ದೇವಮೂಲೆ ಒಳ್ಳೇದು ಅನ್ಕೊಂಡು ಇಲ್ಲಿ ಈ ಪದದಲ್ಲಿ ಇಟ್ಕೋತಾರೆ. ಕರೆಕ್ಟಾ? ನಾವುಗಳು ಅಷ್ಟೇ, ನಮ್ಗೆ ಇನ್ನೇನ್ ಜಾಗ ಇರಲ್ಲ, ಇಲ್ಲೆಲ್ಲ ಮಧ್ಯದಲ್ಲಿ ಇಟ್ಕೊಂಡ್ರೆ ಓಡಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ತುಂಬಾ ಚಿಕ್ಕದಿರುತ್ತೆ, ಸೈಟ್ 30-40 ಇರುತ್ತೆ. ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ರೆ ಅದ್ ಕಡೆ ರೂಮ್ ಆಗಲ್ಲ, ಇದ್ ಕಡೆ ಹಾಲು ಆಗಲ್ಲ. ಅದಕ್ಕೆ ಏನ್ ಮಾಡಿ ನಾವು ಕಾರ್ನರ್ ಇಟ್ಕೊಂಡ್ಬಿಡ್ತೀವಿ, ಕಾರ್ನರ್ ಅಲ್ಲಿ. ಕರೆಕ್ಟಾ? ಸತ್ಯನಾ? ನೋಡಿ ಕಾರ್ನರ್ ಇಟ್ಕೊಂಡ್ಬಿಟ್ಟು ತೀರಾ ನಮ್ಮ ಬಾಗಿಲ್ನ ತೀರಾ ಒತ್ತರಿಸಿ ಈ ತರ ಏನ್ ಇಟ್ಕೊಂಡ್ಬಿಟ್ರೆ ಅದು ಬೆಂಕಿ ಅನಾಹುತ ಆಗ್ಬಿಡುತ್ತೆ. ಇಲ್ಲ ಇದ್ ಕಡೆನೂ ಅಷ್ಟೇ, ಪೂರ್ವಕ್ಕೆ ಇಟ್ಕೋತೀವಿ ಸರ್ ನಾವು ಚೆನ್ನಾಗಿರುತ್ತೆ ಅಂತ, ಹಿಂಗು ಇಲ್ಲಿ ಒತ್ತರಿಸಬಾರ್ದು, ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಬಿಡ್ಬೇಕು. ಬಟ್ ಇದ್ರ ಪ್ರಕಾರ ವಿಶ್ವಕರ್ಮ ಪ್ರಕಾಶನ ಗ್ರಂಥದ ಪ್ರಕಾರ ಅಲ್ಲೇನ ಬಾಗಿಲು ಇಟ್ಕೊಂಡ್ರೆ ಬೆಂಕಿ ಅನಾಹುತ ಆಗುತ್ತೆ. ಇದ್ ಕಡೆನ ಇಟ್ಕೊಂಡ್ರೆ ಅನೈತಿಕ ಸಂಬಂಧ, ಇಲ್ಲೇನ ಇಟ್ಕೊಂಡ್ರೆ ಧನ ನಷ್ಟ, ಇಲ್ಲಿ ಇಟ್ಕೊಂಡ್ರೆ ಸ್ತ್ರೀ ನಾಶ, ಇದು ಶತ್ರು ಭಯ. ಕಾರ್ನರ್ ನೋಡಿ, ಯಾವುದೇ ಕಾರ್ನರ್ ಅಲ್ಲೂ ಬಾಗಿಲು ಇಟ್ಕೋಬೇಡಿ ಅಂತ ಹೇಳುತ್ತೆ. ನೋಡಿ ಇಲ್ಲೂ ಕಾರ್ನರ್ ಅಲ್ಲಿ ಬಾಗಿಲು ಇಟ್ಕೊಳಂಗಿಲ್ಲ. ಇಲ್ಲೂ ನೋಡಿ, ಎಸ್ಪೆಷಲಿ 3 ನೋಡ್ಕೊಳ್ಳಿ. ನೋಡಿ ಇಲ್ಲಿ ಭಯ, ಆಯಸ್ಸು, ಕ್ಷೀಣ. ಇಲ್ಲಿ ನೋಡಿ, ಇದು ತಲೆಯಲ್ಲಿ ಇರಲಿ ನಿಮ್ಗೆ, ವೆರಿ ಈಸಿ ಟು ರಿಮೆಂಬರ್. ಅರ್ಥ ಆಯ್ತಾ? ಕಾರ್ನರ್ ಗಳಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲಿ ಬಾಗಿಲು ಇಟ್ಕೊಳ್ಳೋದು ತುಂಬಾ ಚಿಕ್ಕದಲ್ಲ ಗುರುಗಳೇ, ಮನೇನೆ ತುಂಬಾ ಚಿಕ್ಕದು, ನಾವು ಅಲ್ಲಿ ಇಟ್ಕೊಳ್ತಾ ಇದ್ರೆ ಆಗದೇ ಇಲ್ಲ ಅಂದ್ರೆ ಏನ್ ಪರಿಹಾರ? ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತಾ ಇದೀನಿ, ಏನ್ ಪರಿಹಾರ ಅಂದ್ರೆ ಒಂದು ಮತ್ಸ್ಯಂತ್ರ ಹಾಕೊಂಬಿಡಿ. ಅದಕ್ಕೆ ಮನೆ ಮುಖ್ಯ ದ್ವಾರದಲ್ಲಿ ಮೇಲ್ಗಡೆ, ಬಾಗಿಲ ಮೇಲ್ಗಡೆ ಒಂದು ಮತ್ಸ್ಯಂತ್ರ ಹಾಕೊಳ್ಳಿ, ಚೆನ್ನಾಗಿ ಪೂಜೆ ಮಾಡಿರುವಂತದ್ದು, ಒಳ್ಳೆ ಕ್ವಾಲಿಟಿದು. ಅದನ್ನ ಹಾಕೊಂಡ್ರೆ ಅಟ್ಲೀಸ್ಟ್ ಏನೋ ಒಂದು ನಿಮಗೆ ಒಂದು ರಕ್ಷಣೆ ಮತ್ತೆ ಪ್ರೊಟೆಕ್ಷನ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಮತ್ತೆ ಇನ್ನು ನೋಡಿ, ಇದ್ರಲ್ಲೂ ಅಷ್ಟೇ ಮಧ್ಯದಲ್ಲಿ ತಗೊಂಡಾಗ ನೋಡಿ, ಇದೆಲ್ಲ ಕರೆಕ್ಟ್ ಆಗಿ ಮಧ್ಯದಲ್ಲಿ ಬರುತ್ತೆ. ಯಾವುದು? ಸಿಂಪಲ್ ಆಗಿ ರಿಮೆಂಬರ್ ಮಾಡೋದು. ಇವಾಗ ಒಂದು ಏನೋ ನಿಮ್ಗೆ ಗೊತ್ತಾಯ್ತು, ಕಾರ್ನರ್ ಗಳಲ್ಲಿ ಬಾಗಿಲು ಆದಷ್ಟು ಅವಾಯ್ಡ್ ಮಾಡಬೇಕು, ಕಾರ್ನರ್ ಪಕ್ಕದಲ್ಲಿ. ಅರ್ಥ ಆಯ್ತಾ? ಅಂದ್ರೆ ಇದು 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 ತಿರ್ಗಾ ಕಾರ್ನರ್ ಅಂತ ತಗೊಂಡಾಗ ಅದ್ರ ಪಕ್ಕದಲ್ಲಿ ಅದು ಒಂದು ಪದ. ಇವಾಗ ನಿಮ್ದು ಮನೆ ಅಳತೆ ಏನಿದೆ ತಗೊಂಡ್ ಲೆಕ್ಕ ಹಾಕೋಬಹುದು ನೀವು. ಇದು 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 ಬೇಡ, ಇದು 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 ಬೇಡ, ಇದು ಗೊತ್ತಿದೆ ನಿಮ್ಗೆ ಇವಾಗ ಕಾರ್ನರ್ಸ್ ಅಲ್ಲಿ ಬೇಡ ಅಂತ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಇಲ್ಲಿ ನೋಡಿ ಮಧ್ಯದಲ್ಲಿ ಬರುತ್ತಲ್ಲ, ಮಧ್ಯದಲ್ಲೂ ಎಕ್ಸಾಕ್ಟ್ಲಿ ಇಟ್ಕೋಬಾರ್ದು. ಇಲ್ಲೂ ಅಷ್ಟೇ ಮಧ್ಯದಲ್ಲೂ ಇಟ್ಕೋಬಾರ್ದು, ಇಲ್ಲೂ ಅಷ್ಟೇ ಮಧ್ಯದಲ್ಲಿ ಇಟ್ಕೋಬಾರ್ದು. ಓನ್ಲಿ ಉತ್ತರದಲ್ಲಿ ಮಾತ್ರ. ಏನಕ್ಕೆ ಅಂದ್ರೆ ಅದು ಕುಬೇರ ಇರ್ತಾನೆ, ಕುಬೇರ ನಮ್ಮನ್ನು ಕಾಪಾಡ್ತಾನೆ. ಏನಕ್ಕೆ ಅಂದ್ರೆ ನೋಡಿ, ಇಲ್ಲಿ ದಕ್ಷಿಣದಲ್ಲಿ ಅದು ಅಧಿಪತಿ ಯಾರು ಆಗ್ತಾನೆ ಅಂದ್ರೆ ಮಂಗಳ ಗ್ರಹ. ದಕ್ಷಿಣ ದಿಕ್ಕಿಗೆ ಅಧಿಪತಿ ಯಾರು? ಮಂಗಳ ಗ್ರಹ. ಮಂಗಳ ಹೇಳಿದ್ನಲ್ಲ, ಕೋಪ, ಬೆಂಕಿ, ಅದಕ್ಕೆ ಕೋಪ ಬಂದ್ಬಿಡುತ್ತೆ, ಇಟ್ಕೋಬಾರ್ದು. ಇಲ್ಲಿ ಯಾರ ಅಧಿಪತಿ? ಸೂರ್ಯ. ಸೂರ್ಯನೂ ಅಷ್ಟೇ ಬಿಸಿ, ಅವನು ಅಷ್ಟೇ ಈಗೋ, ನನ್ನಿಂದನೇ ನಡೀತಾ ಇರೋದು ಪ್ರಪಂಚ ಅನ್ನತ್ರ ಈಗೋ. ಹಾಗಾಗಿ ಅವನು ಕೋಪಿಷ್ಟ ಅಲ್ವಾ? ಸೊ ಹಾಗಾಗಿ ಅಲ್ಲೂ ಕೂಡ ತುಂಬಾ ಸೆಂಟ್ರಲ್ಲಿ ಇಟ್ಕೋಬಾರದು. ನೆಕ್ಸ್ಟ್ ಇಲ್ಲಿ ಪಶ್ಚಿಮಕ್ಕೆ ಬನ್ನಿ. ಪಶ್ಚಿಮಕ್ಕೆ ಅಧಿಪತಿ ಯಾರು? ಇಲ್ಲಿ ಶನಿ ಅಂತ ತಗೋತೀವಿ ನಾವು. ಅರ್ಥ ಆಯ್ತಾ? ಶನಿನೂ ಗೊತ್ತಿದೆ ನಿಮ್ಗೆ, ಅದನ್ನು ಕೋಪನೇ ಅಲ್ವಾ, ಭಯ. ಅದಕ್ಕೋಸ್ಕರ ನೋಡಿ ಇಲ್ಲಿ ಕೋಪ ಕೋಪ ಕೋಪ. ಪೂರ್ವದಲ್ಲಿ ಮನೆ ಮಧ್ಯದಲ್ಲಿ ಬಾಗಿಲು ಇಟ್ಕೊಂಡ್ರು ಕೋಪ ಬೇಡ, ದಕ್ಷಿಣದಲ್ಲಿ ಮಧ್ಯದಲ್ಲಿ ಬಾಗಿಲು ಇಟ್ಕೊಂಡ್ರು ಕೋಪ ಬೇಡ, ಪಶ್ಚಿಮದಲ್ಲಿ ಮಧ್ಯದಲ್ಲಿ ಇಟ್ಕೊಂಡ್ರೆ ಕೋಪ ಮತ್ತೆ ಅತಿ ಭೋಗ, ಅನ್ನೆಸೆಸರಿ, ಅಂದ್ರೆ ದುರಾಸೆ ಜಾಸ್ತಿ ಆಗತ್ತೆ. ಇಲ್ಲಿ ಪಶ್ಚಿಮದಲ್ಲಿ ಇಟ್ಕೊಂಡ್ರೆ, ಈ ಜಾಗದಲ್ಲಿ ಇಟ್ಕೊಂಡ್ರೆ ಓಕೆನಾ. ಉತ್ತರದಲ್ಲಿ ಮಾತ್ರ ಅಲ್ಲಿ ಕುಬೇರ ಇರ್ತಾನೆ, ಮತ್ತೆ ಅದಕ್ಕೆ ಗ್ರಹ ಯಾವುದು ಅಂದ್ರೆ ಬುಧ ಗ್ರಹ ಅಂತ ಹೇಳ್ತೀವಿ. ಬುದ್ಧಿ ಇರುವಂತ ಗ್ರಹ ಬುಧ ಗ್ರಹ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇಲ್ಲಿ ಉತ್ತರ ಸೌಮ್ಯ ಗ್ರಹ ಆಗುತ್ತೆ. ಶನಿ ಕ್ರೂರ ಗ್ರಹ, ಮಂಗಳ ಗ್ರಹ ಕ್ರೂರ ಗ್ರಹ, ಸೂರ್ಯ ಗ್ರಹ ಕ್ರೂರ ಗ್ರಹ. ಸುಟ್ಟಾಕ್ಬಿಡುತ್ತೆ. ಮಂಗಳ ಗ್ರಹ ಬಿಸಿ ಸುಟ್ಟಾಕ್ಬಿಡುತ್ತೆ, ಸೂರ್ಯ ಗ್ರಹ ಬಿಸಿ ಸುಟ್ಟಾಕ್ಬಿಡುತ್ತೆ. ಶನಿ ಬಿಸಿನ ಕೋಲ್ಡ, ಶೀತ ಗ್ರಹ ಇದು ಶನಿ. ಹತ್ರ ಹೋದ ತಕ್ಷಣ ನಾವು ಅಲ್ಲಾಡಕ್ಕೆ ಆಗಲ್ಲ, ಸ್ಟಾಪ್ ಮಾಡ್ಬಿಡುತ್ತೆ. ಅದಕ್ಕೆ ಅದನ್ನ ಮಂದ ಗ್ರಹ ಅಂತ ಹೇಳ್ತೀವಿ. ಮಂದ
ತೀರಾ ಕೋಲ್ಡ್ ಆದಾಗ ಏನ್ ಮಾಡ್ತೀರಾ ನೀವು? ಎದ್ದು ಓಡಾಡ್ತಾ ಇರ್ತೀರಾ ಹೊರಗಡೆ, ಆಚೆ ಕಡೆ ತುಂಬಾ ಮಳೆ ಬರ್ತಾ ಇರುತ್ತೆ, ಶೀತ ಇರುತ್ತೆ, ಏನ್ ಮಾಡ್ತೀರಾ? ಸ್ವೆಟ್ರು, ಸಾಕ್ಸು, ಟೋಪಿ ಎಲ್ಲ ಹಾಕೊಂಡು ಬೆಡ್ಶೀಟ್ ಓದ್ಕೊಂಡು ಒಂದ್ ಕಡೆ ಇದ್ರ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಒಂದ್ ಕಡೆ ಕುತ್ಕೊಂಡ್ಬಿಡ್ತೀರಾ ಅಲ್ವಾ? ಅಂದ್ರೆ ಮಂದ ಮಾಡ್ಬಿಡತ್ತೆ. ಅದಕ್ಕೆ ಶನಿ ತುಂಬಾ ಕೋಲ್ಡ್. ಅದಕ್ಕೆ ಪೂರ್ವ, ಪಶ್ಚಿಮ, ದಕ್ಷಿಣ ಅದನ್ನೇನ್ ಮಾಡ್ಬೇಕು, ಅಲ್ಲಿ ಬಾಗಿಲು ಇಟ್ಕೋಬಾರದು ಮಧ್ಯದಲ್ಲಿ. ಬಟ್ ಉತ್ತರದಲ್ಲಿ ಏನಕ್ಕೆ ಇಟ್ಕೋಬೇಕು ಅಂತಂದ್ರೆ ಅಲ್ಲಿ ಬುಧ ಗ್ರಹ ಇರ್ತಾನೆ. ಬುಧ ಅಂದ್ರೆ ಬುದ್ಧಿ, ಬಿಸ್ನೆಸ್, ಸುಖ, ಶಾಂತಿ, ನೆಮ್ಮದಿ, ಆಮೇಲೆ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ, ಅವಕಾಶಗಳು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಬಾಗಿಲು ಇಟ್ಕೊಂಡ್ರೆ. ಓಕೆನಾ? ಕುಬೇರ ಇರ್ತಾನೆ, ಹಾಗಾಗಿ ನಿಮ್ಮ ಧನಾಭಿವೃದ್ಧಿನೂ ಆಗ್ಬಿಡುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಕಾರ್ನರ್ಸ್ ಅಲ್ಲಿ ಬೇಡವೇ ಬೇಡ. ನಮ್ಮ ಮನೆಯೆಲ್ಲ ಈ ಕಾರ್ನರ್ ಇರುತ್ತೆ, ಅದಕ್ಕೆ ರೆಮಿಡಿ ಹೇಳಿದ್ನಲ್ಲ, ಮತ್ಸ್ಯಯಂತ್ರ ಅಂತ. ಮತ್ತೆ ವರ್ಷ ತಪ್ಪದೆ ಏನ್ ಮಾಡ್ಬೇಕು, ವಾಸ್ತು ಪೂಜೆ, ವಾಸ್ತು ಹೋಮ, ವಾಸ್ತು ಬಲಿ, ಈ ಮೂರನ್ನು ಕಂಪಲ್ಸರಿ ಮಾಡ್ಕೊತಾ ಇತ್ತು ಅಂದ್ರೆ ನಿಮ್ಗೆ ಏನೇ ಕಟ್ಟಡಗಳ ದೋಷ ಇರಲಿ, ವಾಸ್ತು ದೋಷ ಇದ್ರು ಕೂಡ ಅದು ನಮ್ಗೆ ರೀಚಾರ್ಜ್ ಮಾಡಂಗೆ. ಮೊಬೈಲ್ ನಾವು ಹೆಂಗ್ ರೀಚಾರ್ಜ್ ಮಾಡ್ತಾ ಇರ್ತೀವಿ, ತಿರ್ಗಿ ಅದು ಕೆಲಸ ಮಾಡುತ್ತೆ ಮೊಬೈಲ್ ಅಲ್ವಾ? ಹಾಗೆ ನಮ್ಮ ಮನೆ ಕೂಡ ಎನರ್ಜೈಸ್ ಮಾಡ್ಕೋಬೇಕು, ಮನೆಗೂ ಒಂದು ಜೀವ ಇರುತ್ತೆ ಅಂತ. ಇವಾಗ ಅರ್ಥ ಆಯ್ತಾ? ಕಾರ್ನರ್ಗಳಲ್ಲಿ ಬಾಗಿಲಿರಬಾರ್ದು, ಮತ್ತೆ ಮಧ್ಯದ ಒಂದು ಪದಗಳಲ್ಲಿ ಬಾಗಿಲಿರಬಾರ್ದು, ಎಕ್ಸೆಪ್ಟ್ ಉತ್ತರದಲ್ಲಿ ಬಾಗಿಲಿರಬಹುದು ಅಷ್ಟೇ. ಕ್ಲಿಯರ್? ಇಲ್ಲಿ ಮಿಕ್ಕಿದ್ರೆ ಅಕಸ್ಮಾತ್ ಇಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಯಾರದನ್ನ ತೀರಾ ನಾರ್ತ್ ಈಸ್ಟ್ ಅಲ್ಲಿ ಇಟ್ಕೊಂಡಿತ್ತು, ಬೆಂಕಿ ಅನಾಹುತ ಆಗಿರುತ್ತೆ, ಚಾನ್ಸಸ್ ಇರುತ್ತೆ. ಬೆಂಕಿ ಅನಾಹುತ ಮನೇನೆ ಸುಟ್ಟೋಗ್ಬೇಕು ಅಂತ ಏನಿಲ್ಲ. ಯಾವಾಗ್ಲೂ ಸ್ಟವ್ ಹತ್ರ ಹೋಯ್ತು ಅಂದ್ರೆ ಒಂದ್ ಸ್ವಲ್ಪ ಕಿಡಿ ಕಾರುವಂಥದ್ದು, ಕೈ ಸುಟ್ಕೊಳ್ಳುವಂಥದ್ದು ಆಗ್ತಾನೇ ಇರುತ್ತೆ, ಬೇಕಾದ್ರೆ ಚೆಕ್ ಮಾಡಿ. ಆಮೇಲೆ ಇಲ್ಲಿ ಬಂತು ಅಂದ್ರೆ ಅನೈತಿಕ ಸಂಬಂಧ ಆಗುವಂಥದ್ದು. ಅರ್ಥ ಆಯ್ತಾ? ಇಲ್ಲಿ ಧನ ನಷ್ಟ, ಇದು ಸ್ತ್ರೀ ನಾಶ, ಅಂದ್ರೆ ಹೆಣ್ಮಕ್ಳು ಏಳಿಗೆ ಆಗಲ್ಲ ಇಲ್ಲಿ ಬಾಗಿಲು ಇಟ್ಕೊಂಡ್ರೆ. ಆಮೇಲೆ ಇಲ್ಲಿ ಇಟ್ಕೊಂಡು ಯಾವಾಗ್ಲೂ ಶತ್ರು ಭಯ, ಏನೋ ಒಂದ್ ಮಾಡ್ತಾರೆ, ಬೇರೆಯವ್ರು ಎದುರಿಸ್ತಾ ಇರ್ತಾರೆ ನಮ್ಗೆ. ಆಮೇಲೆ ಇದ್ ಕಡೆ ಬಂದ್ರು ಅಷ್ಟೇ ಶತ್ರು ಭಯ. ಇಲ್ಲಿ ಕೊಲೆಗಳಾಗ್ಬಿಡುತ್ತೆ, ಮರ್ಡರ್ ಆಗ್ಬಿಡುತ್ತೆ. ಹುಷಾರು ನೋಡ್ಕೊಳ್ಳಿ, ಬೇಕಾದ್ರೆ ಯಾರದನ್ನ ಇತ್ತು ಅಂದ್ರೆ ಇದ್ ಕಡೆ ಆ ರೀತಿ ಅಂದ್ರೆ ಕೊಲೆನೇ ಆಗ್ಬೇಕು ಅಂತಲ್ಲ, ಕೊನೆ ತರ ಸಿಚುವೇಶನ್ಗಳು ಬಂದ್ಬಿಡುತ್ತೆ. ಅಂದ್ರೆ ತೀರನೇ ಡೆತ್ ಲೈಕ್ ಸಿಚುವೇಶನ್ ಅಂತೀವಲ್ಲ, ಆ ರೀತಿ ಬರುವಂತದ್ದು. ಅಲ್ಲಾಗ್ಲಿ ಇಲ್ಲಾಗ್ಲಿ ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಮಾಡಿದಾಗ ಪಾಪಗಳಲ್ಲಿ ಮಾಡ್ತೀವಿ, ಬೇಡ. ಸಂಪನ್ಮೂಲಗಳ ಕೊರತೆ ಆಗ್ಬಿಡುತ್ತೆ, ನಮ್ಗೆ ಏನಿದ್ರು ಉಪಯೋಗಿಸ್ಕೊಳಕ್ ಆಗಲ್ಲ. ನಮ್ಗೆ ಟ್ಯಾಲೆಂಟ್ ಇರುತ್ತೆ, ಬೇಕಾದ್ರೆ ನೋಡಿ, ಯಾರನ್ನ ಇಲ್ಲಿ ಮನೆ ಬಾಗ್ಲಿದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನೀವು ಹೈಲಿ ಟ್ಯಾಲೆಂಟೆಡ್ ಆಗಿರ್ತೀರಾ, ಬಟ್ ಆದ್ರೂ ನಿಮ್ಗೆ ಎಲ್ಲೂ ಆಪರ್ಚುನಿಟಿ ಸಿಗಲ್ಲ, ಸಂಪನ್ಮೂಲ ಕೊರತೆ ಆಗ್ಬಿಡುತ್ತೆ. ಇಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ರಾಜಭಯ ಆಗುತ್ತೆ, ಅಂದ್ರೆ ಗೌರ್ಮೆಂಟ್ ಇಂದ ಟ್ರಬಲ್, ಒಂದು ನೋಟಿಸ್ ಬರುತ್ತೆ, ಪೊಲೀಸ್ ಕೇಸ್ ಆಗುತ್ತೆ. ಎಕ್ಸಾಂಪಲ್ಗೆ ನೀವು ಈ ಅಕ್ಕಪಕ್ಕ ಮನೆಗಳು, ನೀವು ತಿಳಿದಿರುವಂತವ್ರ ಮನೆಗಳಲ್ಲಿ ಹೋಗಿ, ಯಾರಿಗಾನ ಪೊಲೀಸ್ ಕೇಸ್ ಆಗಿದ್ಯಾ, ಇಲ್ಲ ಯಾರ್ದನ್ನ ಜಮೀನಲ್ಲಿ ಕೇಸ್ ಆಗಿದೆ, ಅವ್ರ ಮನೆ ಬಾಗ್ಲಲ್ಲಿದೆ ಅಂತ ಒಂದ್ ಸ್ವಲ್ಪ ವಿಚಾರಿಸಿ. ಅರ್ಥ ಆಯ್ತಾ? ವಿಚಾರಿಸ್ಕೋಬಹುದು. ರಾಜ ಭಯ ಆಗುವಂಥದ್ದು. ಮತ್ತೆ ಇನ್ನೊಂದು ಕೋಪ ಮತ್ತೆ ಅತಿಭೋಗ, ಅದು ನೋಡಿದೀವಿ, ಇಲ್ಲಿ ಬೇಡವೇ ಬೇಡ ಅಂತ ಹೇಳಿದ್ವಿ. ಇನ್ನೊಂದು ಇದ್ ಕಡೆ ನಾವು ಬಾಗಿಲು ಇಟ್ಕೊಂಡ್ಬಿಟ್ರೆ ಪುತ್ರ ನಾಶ, ಅಂದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ, ಡೆತ್ತು ಆಗುತ್ತೆ. ನೋಡಿದೀವಿ ಇವೆಲ್ಲ ಸಿಚುಯೇಷನ್ಸ್, ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಕೊರೋನಾ ಬಂದಾಗ ಎಷ್ಟೋ ಜನದ್ದು ಮನೆ ಬಾಗಿಲಲ್ಲಿ ಇದ್ದಾಗ ಅವರು ಕೊನೆ ಮಗನೋ ಮೊದಲನೇ ಮಗನೋ ಹೋಗ್ಬಿಟ್ಟಿದ್ದಾರೆ. ಆ ರೀತಿ ಸಿಚುಯೇಷನ್ ಬಂದಾಗ ಅಂದ್ರೆ ವೀಕ್ ಆಗ್ಬಿಡ್ತಾರೆ ಮಕ್ಕಳು. ಮತ್ತೆ ಇನ್ನೊಂದು ಇದ್ ಕಡೆ ಇಟ್ಕೊಂಡಾಗ ಭಯ ಆಗ್ಬಿಡುತ್ತೆ, ಯಾವಾಗ್ಲೂ ಭಯ. ಇದ್ ಕಡೆ ಏನಾರ ಬಾಗಿಲು ಇಟ್ಕೊಂಡಿದ್ರೆ ನೋಡಿದಿರಾ, ಇದು ನೈಋತ್ಯದಲ್ಲಿ ಬಾಗಿಲು ಇಟ್ಕೊಂಡಿರ್ತಾರೆ, ಅದು ದಕ್ಷಿಣಕ್ಕನಾಗಿರ್ಬೋದು, ದಕ್ಷಿಣದ ಮಖ ಆಗಿರ್ಬೋದು, ಅಥವಾ ಅದು ಪಶ್ಚಿಮದ ಮಕಾನೋ ಆಗಿರ್ಬೋದು. ಬಟ್ ಅಲ್ಲೇನಾಗುತ್ತೆ, ಆಯುಸ್ಸು ಕ್ಷೀಣ ಆಗ್ಬಿಡುತ್ತೆ, ತುಂಬಾನೇ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ, ಕ್ಯಾನ್ಸರ್ ಬಂದ್ಬಿಡುವಂಥದ್ದು, ಇಲ್ಲ ಕಾಯಿಲೆ ವಾಸಿ ಆಗದಿರುವಂತ ಕಾಯಿಲೆಗಳು ಬರುವಂಥದ್ದು, ಡಾಕ್ಟರ್ ಹತ್ರ ಹೋದ್ರೆ ಡಯಾಗ್ನೈಸೇ ಆಗಲ್ಲ, ಆ ರೀತಿ ಕಾಯಿಲೆ ಬಂದ್ಬಿಡುತ್ತೆ. ಏನಕ್ಕೆ ಅಂದ್ರೆ ಇದಕ್ಕೆ ಇಲ್ಲಿ ಯಾರು ಗ್ರಹ ಅಧಿಪತಿ ಆಗ್ತಾರೆ, ರಾಹು ಗ್ರಹ ಅಧಿಪತಿ ಆಗುತ್ತೆ ಈ ದಕ್ಷಿಣ ಸೌತ್ ವೆಸ್ಟ್ಗೆ. ಅಂದ್ರೆ ನೈಋತ್ಯ ಮೂಲೆಗೆ ರಾಹು ಅಧಿಪತಿ. ರಾಹು ಅಂದ್ರೆ ಛಾಯಾಗ್ರಹ, ಎಷ್ಟೇ ಎಕ್ಸ್ರೇ ತೆಗೆದ್ರು ನಿಮ್ಗೆ ಏನು ಕಾಣಿಸಲ್ಲ, ಎಲ್ಲ ಚೆನ್ನಾಗೇ ಕಾಣಿಸುತ್ತೆ, ಏನು ಇಲ್ಲ ನಿಮ್ಗೆ ರೋಗ ಅಂತ ಕಳಿಸ್ತಾ ಇರ್ತಾರೆ ವೈದ್ಯರು. ಬಟ್ ಆದ್ರೆ ನಮಗ್ ಗೊತ್ತು, ಅನುಭವಿಸೋರ್ಗೆ, ಅಯ್ಯೋ ನಮ್ಗೆ ಏನೋ ತೊಂದರೆ ಇದೆ ಅಂತ. ಅದಕ್ಕೆ ಆಯುಸ್ಸು ಕ್ಷೀಣ ಆಗ್ಬಿಡುತ್ತೆ ಇಲ್ಲಿ ಬಾಗಿಲು ಇಟ್ಕೊಂಡ್ರೆ. ರಾಹು ತತ್ವ ಜಾಸ್ತಿ ಆಗುತ್ತೆ, ಯಾವಾಗ್ಲೂ ಹಣಕಾಸಿನ ತೊಂದರೆ ಮನೆಯಲ್ಲಿ, ಒಂದಲ್ಲ ಒಂದು ಜಗಳ ಗಂಡ ಹೆಂಡತಿಗೆ ಆಗೋದೇ ಇಲ್ಲ. ಆಯ್ತಾ? ತೊಂದರೆಗಳಾಗ್ತಾ ಇರುತ್ತೆ. ಇಲ್ಲ ಮನೆಯಲ್ಲಿ ಯಾರನ್ನ ಹೆಣ್ಣು ಮಕ್ಕಳು ಇತ್ತು ಅಂದ್ರೆ, ಅಲ್ಲಿ ವಯಸ್ಸಾದವ್ರೇನು ಇತ್ತು ಅಂದ್ರೆ ಅವ್ರು ಕ್ಯಾನ್ಸರ್ ಆಗ್ಬಿಡುವಂಥದ್ದು, ಇಲ್ಲ ಅಂತಂದ್ರೆ ಮೆಂಟಲ್ ಡಿಪ್ರೆಷನ್ ಆಗ್ಬಿಡುವಂಥದ್ದು, ಅವೆಲ್ಲ ಆಗುತ್ತೆ. ಇವೆಲ್ಲ ನೋಡಿದಿರ, ಅನುಭವದಿಂದ ಹೇಳ್ತಾರಂಥದ್ದು. ಓಕೆನಾ? ಇದ್ ಕಡೆ ಬಂತು ಅಂದ್ರೆ ಇದು ಕೂಡ ಪುತ್ರ ನಾಶ. ಇದು ಇಲ್ಲೇನ ಬಂತು ಅಂದ್ರೆ ಕಡು ಬಡತನ. ಯಾರಾದ್ರೂ ಮನೆ ಇದ್ರೆ ನೋಡ್ಕೊಳ್ಳಿ,
ಏನೇ ಕೆಲಸ ಮಾಡಿದ್ರು ಕಾರ್ಯಗಳಲ್ಲೂ ಕೈ ಎತ್ತಲ್ಲ, ಕಡು ಬಣ ಅಂತ. ಏನಕ್ಕೆ ಅಂದ್ರೆ ಡಿಟಾಕ್ಸ್ ಏರಿಯಾ, ಇಲ್ಲಿ ಟಾಯ್ಲೆಟ್ ಬರ್ಬೇಕು. ನಾವು ಫ್ಲಶ್ ಮಾಡಿ ನೀರ್ ಹಾಕಿದ್ರೆ ಗಲೀಜೆಲ್ಲ ಹೋಗುತ್ತೆ ಅಲ್ವಾ, ದೇಹದಿಂದ ಗಲೀಜೆಲ್ಲ ಬರುತ್ತೆ. ಆ ಜಾಗ ಇದು. ಅಲ್ಲೇನಾದ್ರು ಬಾಗಿಲು ಇಟ್ಕೊಂಡ್ಬಿಟ್ರೆ ಅಲ್ಲಿ ಓಡಾಡ್ತಾ ಇದ್ರೆ ನೀವು ಆ ಗಲೀಜ್ ಎನರ್ಜಿನ ಮನೆಗೆ ತಗೋತಾ ಇರ್ತೀರಾ, ಮನೆಯಿಂದ ಒಳ್ಳೆ ಎನರ್ಜಿ ಹೋಗ್ತಾ ಇರುತ್ತೆ, ಕಡು ಬಡತನ ಆಗ್ಬಿಡುತ್ತೆ. ಇಲ್ಲೇನ ಇಟ್ಕೊಂತು ಅಂದ್ರೆ ಮಾಲೀಕರ ಅವನತಿ. ದಿನೇ 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 ಮಾಲೀಕ ಏನಾಗ್ಬಿಡ್ತಾನೆ, ಹಣಕಾಸುಗಳು ಸಮಸ್ಯೆ ಬಂದ್ಬಿಡುತ್ತೆ, ಸಾಲಗಾರನಾಗ್ಬಿಡ್ತಾನೆ, ಒಂದೊಂದೇ ಆಸ್ತಿ ಕಳ್ಕೊತಾ ಹೋಗ್ತಾರೆ, ಅವನತಿ ಆಗ್ಬಿಡುತ್ತೆ. ಇದು ನೋಡಿದೀವಿ, ಕೋಪ ಆಗತ್ತೆ ಅಂತ. ಇದು ಬಹುಪುತ್ರ ಲಾಭ, ಇದು ಗುಡ್. ನೋಡಿ ಇಲ್ಲಿ ದಕ್ಷಿಣದಲ್ಲಿ ವಿಶ್ವಕರ್ಮ ಪ್ರಕಾಶನ ಪ್ರಕಾರ ಶ್ಲೋಕ 56ರಿಂದ 67 ಪ್ರಕಾರ ಕೊಟ್ಟಿರ್ತಾರೆ. ಸೊ ಇದು ಬಹುಪುತ್ರ ಲಾಭ, ಈ ಝೋನ್. ಇನ್ನೊಂದು ನೈತಿಕ ಭ್ರಷ್ಟತೆ, ಅಂದ್ರೆ ಇವರು ಹೆಂಗ್ ಹಣ ಸಂಪಾದನೆ ಮಾಡ್ತಾರೆ ಅಂದ್ರೆ ಈ ಬಾಗ್ಲವರು ಎಲ್ಲ ರಾಂಗ್ ರೂಟ್ ಇಂದ ಸಂಪಾದನೆ ಮಾಡುವಂಥದ್ದು. ಇಲ್ಲೇನಿತ್ತು ಅಂದ್ರೆ ಗುಲಾಮತನ, ಸ್ಲೇವ್ ಆಗ್ಬಿಡ್ತಾರೆ, ತನಗ್ ತಾನೇ ನಿಂತ್ಕೊಂಡು ಲೀಡರ್ಶಿಪ್ ಕ್ವಾಲಿಟೀಸ್ ಬರಲ್ಲ. ಇವ್ರು ಯಾವಾಗ್ಲೂ ಒಂದು ಗುಲಾಮರಾಗೆ ಕೆಲಸ ಮಾಡ್ಬೇಕಾಗತ್ತೆ. ಇಲ್ಲಿ ಇದು 100% ನೋಡಿದೀನಿ ಸುಮಾರು, ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸುಮಾರು ಕೇಸಸ್ ನೋಡಿದ್ದೀನಿ, ಡೆತ್ ಆಗ್ಬಿಡುತ್ತೆ. ಎಸ್ಪೆಷಲಿ ಯಾರ ಮನೇಲಿ ಚಿಕ್ಕವ್ರು ಇರ್ತಾರಲ್ಲ ಅಂತವ್ರ ಕಡೆ ಲೈವ್ ಎಕ್ಸಾಂಪಲ್ಸ್ ಇದೆ ನನ್ನ ಹತ್ರ. ಓಕೆನಾ, ಈ ಕಡೆನ ಬಾಗಿಲು ಇಟ್ಕೊಂಡ್ರು ಒಂದ್ ಪಕ್ಷ ಓಕೆ, ಬಟ್ ಇದು ದಕ್ಷಿಣಕ್ಕೆ ಇಟ್ಕೊಂಡ್ಬಿಟ್ಟು ಇದ್ ಮಾಡ್ಬಿಟ್ರೆ ಹಾಗೇನಾಗುತ್ತೆ, ಪುತ್ರನಾಶ, ಮಕ್ಕಳಿಗೆ ಅನ್ನೆಸೆಸರಿ ಕಾಯಿಲೆ ಕಾಯಿಲೆ ಕಾಯಿಲೆ. ಡೆತ್ತೇ ಆಗ್ಬೇಕು ಅಂತಿಲ್ಲ, ಸಾವೇ ಆಗ್ಬೇಕು ಅಂತಿಲ್ಲ, ಸಾವಿನ ತರಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ ಮಕ್ಕಳಿಗೆ ಯಾವಾಗ್ಲೂ. ಎಸ್ಪೆಷಲಿ ಮನೇಲಿ ಯಾರು ಚಿಕ್ಕ ಮಕ್ಳು ಅವ್ರಿಗೆ ತೊಂದರೆ ಕಾಣಿಸುತ್ತೆ. ಓಕೆನಾ, ಇಲ್ಲೆಲ್ಲ ನಾವು ಬಾಗಿಲು ಇಟ್ಕೊಂಡ್ರೆ ಅಂದ್ರೆ ಬಾಗಿಲು ಆಬ್ವಿಯಸ್ಲಿ ಇದ್ ಕಡೆನೇ ಇಟ್ಕೋಬೇಕು ಅಲ್ವಾ, ಸೂರ್ಯ ಹುಟ್ಟೋ ಬಾಗಿಲು, ಕಳೆತನ ಆಗ್ಬಿಡುತ್ತೆ. ಇಲ್ಲೇನೆ ಇಟ್ಕೊಂಡ್ರೆ ಕ್ರೂರತೆ. ಇಲ್ಲಿ ಮಜ್ಜಿಗೆ ಕುಡಿಯೋ ಜಾಗ ಇದು, ಕಡಿತಾ ಇರುತ್ತೆ ಯಾವಾಗ್ಲೂ ಕಡಿಯೋ ತರ. ನಿಮ್ ಮೈಂಡು ಆಗಿನ ಕಾಲದಲ್ಲೂ ಅಷ್ಟೇ, ಕಡ್ದು 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 ಅದು ತಲೆನೂ ಹಂಗೆ ಓಡ್ತಾ ಇರುತ್ತೆ. ಅದಕ್ಕೆ ಇಲ್ಲೇನು ಬಾಗಿಲು ಇಟ್ಕೊಂಡ್ರೆ ಕೊರತೆ, ಕ್ರೂರತೆ ಬಂದ್ಬಿಡುತ್ತೆ, ವೈಲ್ಡ್ನೆಸ್, ಬೇರೆಯವ್ರಿಗೆ ಹಾರ್ಮ್ ಮಾಡ್ಬೇಕು, ಬೇರೆಯವ್ರನ್ನ ತೊಂದರೆ ಮಾಡ್ಬೇಕು, ಹೊಡಿಬೇಕು, ಸಾಯಿಸ್ಬೇಕು, ಆ ರೀತಿ ಯೋಚನೆಗಳಿರುತ್ತೆ, ಕ್ರೂರತೆ. ಇನ್ನೊಂದು ಅಸತ್ಯವಾದಿ, ಇಲ್ಲಿ ಬಂದ್ರೆ ಬಾಗಿಲಿಟ್ಕೊಂಡ್ರೆ ಸತ್ಯನಿಷ್ಠರಾಗಲ್ಲ, ಅಸತ್ಯವಾದಿ ಅಂದ್ರೆ ಇವರು ಕೂಡ ಎಲ್ಲ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ಕೊಂಡು ಜೀವನಗಳನ್ನ ಮಾಡೋ ತರ ಆಗ್ಬಿಡುತ್ತೆ ಈ ಮನೆಯವರು. ಇಲ್ಲಿ ಕೋಪ ಬೇಡವೇ ಬೇಡ. ಇದು ಉತ್ತಮವಾದದ್ದು ರಾಜಲಾಭ, ರಾಜನಿಂದ ಲಾಭ. ರಾಜಲಾಭ ಅಂದ್ರೆ ರಾಜನಿಂದ ಲಾಭ ಅಂದ್ರೆ ಗೌರ್ಮೆಂಟ್ ಇಂದ ತುಂಬಾ ಹೆಲ್ಪ್ ಆಗೋದು. ಯಾರನ್ನ ಕಾಂಟ್ರಾಕ್ಟರ್ಸ್ ಇದ್ರೆ, ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಗುತ್ತಿಗೆ ತಗೊಂಡ್ ಮಾಡ್ತಾ ಇರ್ತೀರಾ ಅಂತವ್ರಿಗೆ ಬಹಳ ವಿಶೇಷವಾಗಿರುವಂತದ್ದು. ಮತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರನ್ನ ಇರ್ತೀರಾ ಹುದ್ದೆಯಲ್ಲಿ, IAS ಆಫೀಸರು, KS ಆಫೀಸರು, ಗೌರ್ಮೆಂಟ್ ಆಫೀಸರ್ಸ್, ಗೌರ್ಮೆಂಟ್ ಅಲ್ಲಿ ಏನೇ ರೀತಿ ಯಾವುದೇ ಹುದ್ದೆಯಲ್ಲಿ ಇದ್ರು ಕೂಡ ಈ ಬಾಗಿಲು ಯಥೇಚ್ಛವಾಗಿ ಲಾಭ ತಂದ್ಕೊಡುತ್ತೆ, ಪ್ರಮೋಷನ್ಸ್ ತಂದ್ಕೊಡುತ್ತೆ, ಯಥೇಚ್ಛವಾಗಿ ಹಣಕಾಸು ತಂದ್ಕೊಡುತ್ತೆ, ಸುಖ ಶಾಂತಿ ನೆಮ್ಮದಿ ತಂದ್ಕೊಡುತ್ತೆ. ಇದು ಅಷ್ಟೇ, ಎಲ್ಲಾ ರೀತಿಯಲ್ಲೂ ಎಲ್ಲಾ ರೀತಿಯ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಇದೆ, ಹೆಚ್ಚಿನ ಲಾಭ ತಂದ್ಕೊಡುತ್ತೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ 30 ಅಡಿ ಅನ್ಕೊಳ್ಳಿ, 30 ಅಡಿ ಇದೆ ಅನ್ಕೊಳ್ಳಿ, ಗೋಡೆ ಒಳಗಡೆಯಿಂದ ಗೋಡೆ ಒಳಗಡೆ ಅಪ್ರಾಕ್ಸಿಮೇಟ್. ಅದನ್ನ ಡಿವೈಡ್ ಬೈ 9 ಮಾಡ್ಕೋಬೇಕು. 9 ಭಾಗ ಮಾಡ್ಕೊಂಡು ಅದ್ ಏನ್ ಬರುತ್ತೆ, ಎಷ್ಟು ಬರುತ್ತೆ, 3 are 27 ಅಲ್ವಾ, ತಿರ್ಗಾ 3.33 ಅಂದ್ರೆ 3 ಅಡಿ, 3.3 ಅಡಿ ಬರುತ್ತೆ ಒಂದೊಂದು ಬಾಕ್ಸ್. ಆ ರೀತಿ ಮಾಡ್ಕೊಂಡು ಹೋದಾಗ ನಿಮ್ಗೆ ಯಾವ ಪದದಲ್ಲಿ ಎಲ್ಲೆಲ್ಲಿ ಕುತ್ಕೊಂಡಂತೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಆಗ ನಿಮ್ಮ ಮನೆ ಬಾಗಿಲು ಕರೆಕ್ಟ್ ಆಗಿದೆಯಲ್ವಾ ನೋಡ್ಕೊಳ್ಳುವಂಥದ್ದು. ಕರೆಕ್ಟ್ ಆಗಿದ್ರೆ ಸಂತೋಷ, ಅದ್ರ ತಕ್ಕನಂಗೆ ಫಲ 100% ನಿಮ್ಗೆ ಗೊತ್ತಿಲ್ದನೋ ಚಿಕ್ಕ ಮಟ್ಟದಲ್ಲಾಗ್ಲಿ ದೊಡ್ಡ ಮಟ್ಟದಲ್ಲಾಗ್ಲಿ ಲಾಭ ಬಂದಿರುತ್ತೆ. ಈ ಪದಗಳಲ್ಲಿ ಇದ್ದರೆ, ಎಲ್ಲಿ ನಾನು ಹಸಿರು ಕಲರ್ ಮಾರ್ಕ್ ಮಾಡಿದ್ದೀನೋ ವಿಶ್ವಕರ್ಮ ಪ್ರಕಾಶನದ ಪ್ರಕಾರ ಶ್ಲೋಕ 56ರಿಂದ 67 ಪ್ರಕಾರ ಇವೆಲ್ಲ ಉತ್ತಮವಾದ ಫಲಗಳನ್ನು ಕೊಡುತ್ತೆ. ಬೇರೆ ಕಡೆ ಇದ್ದಾಗ ರೆಡ್ ಕಲರ್ ಮಾರ್ಕ್ ಮಾಡಿದ್ದೀನಿ, ಕೆಂಪು, ಅಲ್ಲೇನ ಇತ್ತು ಅಂದ್ರೆ ನಿಮ್ಮ ಮನೆ ಬಾಗಿಲು ತೊಂದರೆ, ಆ ರೀತಿಯ ತೊಂದರೆಗಳು ಕಾಣಿಸ್ತಾ ಇರುತ್ತೆ, ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಗೊಂದು ಹೋಮ್ವರ್ಕ್ ತರ ಇದು. ಅಕಸ್ಮಾತ್ ಇತ್ತು, ಇವಾಗ ಚೇಂಜ್ ಮಾಡಕ್ಕಾಗಲ್ಲ ಅಲ್ಲ, ಹೊಡೆದಾಗ ಬೇರೆ ಕಡೆ ಇಟ್ಕೋಬೇಕಾ, ಆಗಲ್ಲ, ಮಾಡಕ್ಕಾಗಲ್ಲ, ನಾಟ್ ಫೀಸಿಬಲ್. ಅವಾಗ ಏನ್ ಮಾಡಬೇಕು, ಸಿಂಪಲ್ ರೆಮಿಡೀಸ್ ನಾನು ಹೇಳ್ದಂಗೆ ಅದನ್ನ ಫಾಲೋ ಮಾಡ್ಕೋಬೇಕು. ಒಂದು ಮತ್ಸ್ಯಂತ್ರ ಹಾಕೊಳ್ಳೋದು ಬಾಗಿಲ ಮೇಲ್ಗಡೆ, ಮತ್ತೆ ವಾಸ್ತು ಪುರುಷನ ಪೂಜೆಗಳನ್ನ ಮಾಡುವಂಥದ್ದು, ಹೋಮ ಹವನಗಳನ್ನ ಮಾಡುವಂಥದ್ದು, ವಾಸ್ತು ಬಲಿಯನ್ನ ಕೊಡುವಂಥದ್ದು. ಬಲಿ ಅಂತಂದ್ರೆ ಏನೋ ಪ್ರಾಣಿ ಬಲಿ ಅಂತಲ್ಲ, ಅದನ್ನ ಬೂದುಗುಂಬಳಕಾಯಲ್ಲೇ ಅದನ್ನ ಚಿಕ್ಕ ಚಿಕ್ಕ ಹೋಳನ್ನು ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಮಾಂಸದ ಸ್ವರೂಪದಲ್ಲೇ ಅದನ್ನ ಬಲಿ ಕೊಡುವಂಥದ್ದು. ಅರ್ಥ ಆಯ್ತಾ? ಬೂದುಗುಂಬಳಕಾಯಿ ಅದನ್ನ ವಿಧಿವತ್ತಾಗಿ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಏನೇ ತೊಂದರೆ ಇದ್ರು ಕೂಡ
ಮನೆಯಲ್ಲಿ ಅದೆಲ್ಲ ಹೋಗಿ ಒಂದು ಒಳ್ಳೆ ಎನರ್ಜೀಸು ಬರುತ್ತೆ. ಕ್ಲಿಯರಾ ಇದು ಯಾವ ದಿಕ್ಕಲ್ಲಿ ಏನೇನಿರುತ್ತೆ ಅಂತ? ಈಗ ಮುಂದಿನ ಇದಕ್ಕೆ ಹೋಗೋಣ. ನೋಡಿ, ಅಕಸ್ಮಾತ್ ಕೆಲವರೆಲ್ಲ ಮನೆ ಇಟ್ಕೊಂಡಿರ್ತಾರೆ, ಅವ್ರದ್ದೇನೋ ಸ್ವಲ್ಪ ರಿನೋವೇಷನ್ ಆಗತ್ತೆ. ಸ್ಟಾರ್ಟಿಂಗ್ ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ಇಟ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ, ವರ್ಷ ಆದ್ಮೇಲೆ ಕೂಡಿ ಇಟ್ಕೊಂಡು ಮೇಲ್ಗಡೆ ಮಕ್ಕಳು ದೊಡ್ಡವರಾಗ್ತಾ ಇದಾರೆ, ಮೇಲ್ಗಡೆನೂ ಸ್ವಲ್ಪ ಜಾಗ ಬೇಕು ಅಂತ ಕಟ್ಕೋತಾರೆ. ಇಲ್ಲ ಒಳಗಡೆನೆ ಸ್ವಲ್ಪ ಚಿಕ್ಕ ಚಿಕ್ಕ 2 ರೂಮ್ ಹೊಡೆದಾಕಿ ಒಂದು ದೊಡ್ಡ ರೂಮ್ ಮಾಡ್ಕೋತಾರೆ ಅಲ್ವಾ. ಆಗ ಏನ್ ಮಾಡ್ಬೇಕು ಅಂದ್ರೆ, ವಾಸು ವಿಶ್ವಕರ್ಮ ಪ್ರಕಾಶನ ಏನ್ ಹೇಳುತ್ತೆ ಅಂದ್ರೆ, ನೋಡಿ ಶ್ಲೋಕ 68ರಲ್ಲಿ ಚಾಪ್ಟರ್ 7, ಮನೆಯನ್ನು ರಿಪೇರಿ ಮಾಡುವ ಸಮಯದಲ್ಲಿ ಸ್ವಸ್ತಿಕ ಎಲ್ಲಿಡ್ಬೇಕು? ಹೊಸ್ತಲಿನ ಕೆಳಗಡೆ ಸ್ಥಾಪಿಸಬೇಕಂತೆ. ಈ ರೀತಿ ಸ್ವಸ್ತಿಕ ಯಂತ್ರ ಸಿಗುತ್ತೆ. ಅದು ತಾಮ್ರದಲ್ಲಿ, ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ, ಅದನ್ನ ನೋಡಿ ಇಲ್ಲಿ ವಾಸ್ಕಲ್ ಕೆಳಗಡೆ, ಅದೆಲ್ಲ ಸ್ವಲ್ಪ ಇಷ್ಟೊಂದು ದೊಡ್ಡದೆಲ್ಲ ಬೇಡ, ಒಂಚೂರು ಜಾಗ ಮಾಡ್ಕೊಂಡು ಅದು ಎಷ್ಟ ಇರುತ್ತೋ ನಿಮ್ಗೆ ಅಲ್ಲಿ ಒಂದ್ ಸ್ವಲ್ಪ ಆಗದಿ ಆ ಒಂದು ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಒಳ್ಳೆ ಮುಹೂರ್ತ ನೋಡ್ಬೇಕು ಅದಕ್ಕೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲ ಜ್ಯೋತಿಷರು. ಈ ಕ್ಲಾಸಲ್ಲಿ ಸುಮಾರು ಜನ ಜ್ಯೋತಿಷಿದ್ದಾರೆ ನೋಡಿ. ವಿನಾಯಕ ಸ್ವಾಮಿಗಳಿದ್ದಾರೆ, ಶಿವಾನಂದ ಸ್ವಾಮಿಗಳಿದ್ದಾರೆ, ಎಷ್ಟೊಂದ್ ಜನ ಇದ್ದಾರೆ. ಅವ್ರನ್ನ ವಿಚಾರಿಸಿದ್ರೆ ಅವರು ಒಳ್ಳೆ ಮುಹೂರ್ತ ಕೊಡ್ತಾರೆ. ಆ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ, ಇಲ್ಲ ಪುರೋಹಿತನ ಕಳಿಸಿ, ನೀವು ಮನೆ ರಿಪೇರಿ ಮಾಡ್ಬೇಕಾದ್ರೂ ಇದನ್ನ ಸ್ಥಾಪನೆ ಮಾಡ್ಬೇಕು. ನಾವು ಮನೆ ಹೊಸದಾಗ ಮನೆ ಕಟ್ಟಿದ್ದಾಗ ಮಾಡಿದೀನಿ ಗುರುಗಳೇ ಅಂದ್ರೆ ಸಾಕು, ಬೇಕಾಗಿಲ್ಲ ಮತ್ತೆ ಮಾಡಕ್ಕೆ. ಸೊ ಇದನ್ನ ಸ್ಥಾಪಿಸ್ಲೇಬೇಕು ಅಂತ ಹೇಳುತ್ತೆ. ಏನಕ್ಕೆ ಅಂದ್ರೆ ಸ್ವಸ್ತಿಕಕ್ಕೆ ಅಷ್ಟು ಶಕ್ತಿ ಇರುತ್ತೆ. ನಮ್ಮ ಹಿಂದೂ ಸಂಪ್ರದಾಯ, ನಮ್ಮ ಸನಾತನ ಸಂಪ್ರದಾಯದ ಪ್ರಕಾರ ಒಂದೊಂದು ಚಿಹ್ನೆಗಳಿಗೂ ಅದರದೇ ಆದ ಮಹತ್ವಗಳಿದೆ. ಅದನ್ನ ನೋಡಿದಾಗಲೇ ಒಂದು ಆಕರ್ಷಣೆ. ಅದು ಯಾವುದೇ ರೀತಿಯಾದ ಕೆಟ್ಟ ಫಲಗಳನ್ನು ಕೊಡಲ್ಲ, ಒಳ್ಳೆ ಫಲಗಳನ್ನ ಕೊಡುತ್ತೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಹೊಸ ಮನೆ ಕಟ್ಟಬೇಕಾದ್ರೂ ದಯವಿಟ್ಟು ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂತಂದ್ರೆ, ಬರೀ ಇದೊಂದೇ ಅಲ್ಲ, ಬೇರೆ ಬೇರೆ ತರ ಯಂತ್ರಗಳು ಬರುತ್ತೆ. ಅದನ್ನೆಲ್ಲ ಯಂತ್ರಗಳನ್ನ ನೋಡಿ, ಗ್ಯಾಪ್ ಇದೆಯಲ್ಲ ಇಲ್ಲೆಲ್ಲ ಕೆಳಗಡೆ ಇಟ್ಕೋಬೇಕು. ಮತ್ತೆ ನವರತ್ನಗಳನ್ನ, ನವಧಾನ್ಯಗಳನ್ನ, ಮತ್ತೆ ಪಂಚಪಲ್ಲವಗಳನ್ನ, ಮತ್ತೆ ನದಿಗಳು, ಪಂಚ ನದಿಗಳು ಯಾವ್ದಾದ್ರು ಮುಖ್ಯ, ಆ ನೀರುಗಳನ್ನ ಎಲ್ಲ ಹಾಕಿ, ಇನ್ನ ಅಷ್ಟಮ ದ್ರವ್ಯಗಳನ್ನೆಲ್ಲ ಹಾಕಿ ಅದನ್ನ ಆಮೇಲೆ ಸಿಮೆಂಟ್ ಇಂದ ಕ್ಲೋಸ್ ಮಾಡ್ಕೋಬೇಕು. ಓಕೆನಾ? ಆಮೇಲೆ ಕೆಲವರು ಎಲ್ಲಿ ಮಾಡ್ತಾರೆ, ಕೆಲವು ಇದ್ರ ವಿಶ್ವಕರ್ಮ ಪ್ರಕಾಶದಲ್ಲೂ ಹೇಳಿದೆ, ಅಲ್ಲಿ ಕಳಶ ಸ್ಥಾಪನೆ ಕೂಡ ಮಾಡ್ಕೋಬಹುದು. ಅದರಲ್ಲಿ ವಾಸ್ಕಲ್ ಕೆಳಗಡೆ ಮುಂಚೆನೆ ಅಗದಿ ಇಟ್ಬಿಟ್ಟು ಅಲ್ಲಿ ನಾವೆಲ್ಲ ಮಾಡಿಸ್ತೀವಿ ಇದೆಲ್ಲ ಮಾಡೋ ಟೈಮಲ್ಲಿ. ಕೆಳಗಡೆ ಎಲ್ಲ ಯಂತ್ರಗಳೆಲ್ಲ ಇಟ್ಟು ಇದು ಮಾಡಿಸಿ, ಅವಾಗೇನಾಗುತ್ತೆ, ನಮಗೆ ಒಂಥರ ದೈವತ್ವ ಬರುತ್ತೆ. ಅದಕ್ಕೆ ಯಾರು ಹೊಸಲು ತೊಳಿಬಾರ್ದು ಅಂತ ಹೇಳೋದು. ಏನಕ್ಕೆ ಅಂದ್ರೆ ಅದು ಕೆಳಗಡೆ ಯಂತ್ರಗಳು, ನವರತ್ನಗಳು, ನವಧಾನ್ಯಗಳು ಎಲ್ಲ ಹಾಕಿರ್ತೀವಿ, ಪಂಚಪಲ್ಲವ, ಪಂಚನದಿ ನೀರುಗಳನ್ನೆಲ್ಲ ಹಾಕಿರ್ತೀವಿ. ಹಾಗಾಗಿ ಅದು ತುಂಬಾ ಪ್ರಶಸ್ತವಾಗಿರುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇನ್ನೊಂದು ಮಾಡೋದು, ಸಿಂಹದ್ವಾರದ ಬಗ್ಗೆ ವಿಶ್ವಕರ್ಮ ಪ್ರಕಾಶನ ಹೇಳುತ್ತೆ. ಸಿಂಹದ್ವಾರ ಅಥವಾ ಮುಖ್ಯ ದ್ವಾರ ಮನುಷ್ಯನ ಬಾಯಿ ಇದ್ದಾಗೆ. ಇದು ಹೇಗಿರ್ಬೇಕು ಮನೆ ಬಾಗಿಲು? ಅದಕ್ಕೂ ಲಕ್ಷಣ ಇರುತ್ತೆ ಅಲ್ವಾ. ಸುಮ್ಮನೆ ಏನೋ ಒಂದು ಪೀಸ್ ತಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಬಿಡೋದು ಅಂತಲ್ಲ. ಆಯ್ತಾ? ಶ್ಲೋಕ 69-70ರಲ್ಲಿ ಏನ್ ಹೇಳುತ್ತೆ? ಅಲಂಕಾರ ಕೆತ್ತನೆ ಮಾಡಿಸ್ಬೇಕಂತೆ, ಬಾಗಿಲಿಗೆ ಮಾಡಿಸಿ ಅಲಂಕಾರ ಕೆತ್ತನೆ ಮಾಡಿ ಸ್ಥಾಪಿಸಬೇಕು. ಅದು ಕಣ್ಣಿಗೂ ಅಷ್ಟೇ ತುಂಬಾ ಇಂಪಾಗಿ ಕಾಣಿಸ್ಬೇಕು, ಮನೋಹರವಾಗಿ ಕಾಣಬೇಕು. ಆಯ್ತಾ? ಅದು ತದನಂತರ ಏನ್ ಮಾಡ್ಬೇಕು? ಪ್ರಮಥನ ಮಂತ್ರದಿಂದ ಪೂಜೆ ಮಾಡಿ ದ್ವಾರ ಸ್ಥಾಪಿಸಬೇಕು. ಕರೆಕ್ಟ್ ಆಗಿ ಹೇಳುತ್ತೆ ಅದು ವಿಶ್ವಕರ್ಮ ಪ್ರಕಾಶನ ಚಾಪ್ಟರ್ 7 ಶ್ಲೋಕ 69-70ರಲ್ಲಿ ನೋಡಿ. ಪ್ರಮಥನ ಮಂತ್ರ ಅಂತ ಹೇಳುತ್ತೆ. ಪ್ರಮಥ ಯಾರು? ಪ್ರಮಥ ಅಂತಂದ್ರೆ ಕೆಲವರು ಗಣಪತಿ ಅಂತಲ್ಲ, ಅವನೇ ಪ್ರಮಥ ಅಂದ್ರೆ. ಪ್ರಮಥ ಯಾರು ಅಂದ್ರೆ ಗಣಗಳು, ಶಿವನ ಗಣಗಳು. ಅದ್ರ ಬಗ್ಗೆ ಒಂದು ರೈಟ್ ಅಪ್ ಕೊಟ್ಟಿದೀನಿ ನೋಡಿ ಇಲ್ಲಿ. ನಾವು ಇಂಟರ್ನೆಟ್ ಅಲ್ಲಿ ತಗೊಂಡು ಕೆಲವರು ಇವ್ರನ್ನ ಕೇಳ್ಕೊಂಡು ಅದ್ರ ಬಗ್ಗೆ ಒಂದ್ ಸ್ವಲ್ಪ ರೈಟ್. ಅವೆಲ್ಲ ಶಿವನ ಗಣಗಳಂತೆ. ಪ್ರಮಥ ಶಿವನ ಗಣಗಳಲ್ಲಿ ಒಂದು ದಿವ್ಯ ಪರಂಪರೆ ಅಂತೆ. ಅರ್ಥ ಆಯ್ತಾ? ಸೊ ಇದೆಲ್ಲ ಕೊಟ್ಟಿದ್ದೀನಿ, ಇನ್ನು ಓದ್ಕೊಳ್ಳಿ. ಅಂದ್ರೆ ಶಿವನ ಗಣ ಅಂತ ಇಟ್ಕೊಳ್ಳಿ. ಗಣಪತಿ ಕೂಡ ಶಿವನ ಗಣನ, ಅದಕ್ಕೆ ಗಣಗಳ ಅಧಿಪತಿಯೇ ಗಣಪತಿ. ಶಿವನ ಗಣಗಳು ಅಂದ್ರೆ ಒಂದೊಂದು ಕೆಲಸ ಮಾಡಕ್ಕೆ, ಒಂದೊಂದು ದಿಕ್ಕಲ್ಲಿ ಒಂದೊಂದು ಕೆಲಸಗಳು ಮಾಡಕ್ಕೆ ಶಿವ ತಾನಾಗ್ತಾನೆ ಎಲ್ಲೂ ಕಡೆ ಹೋಗಕ್ಕಾಗಲ್ಲ. ಒಂದು ಕಂಪನಿ ಸಿಇಒ ಅಂತ ಇಟ್ಕೊಳ್ಳಿ ನಮ್ಮ ಶಿವ ಪರಮಾತ್ಮ. ಹಾಗಾಗಿ ಅವ್ರ ಕೆಳಗಡೆ ಕೆಲಸ ಮಾಡಕ್ಕೆ ಜನರಲ್ ಮ್ಯಾನೇಜರ್ಸು, ವೈಸ್ ಪ್ರೆಸಿಡೆಂಟ್ಸು, ಮ್ಯಾನೇಜರ್ಸು, ಮತ್ತೆ ಸೂಪರ್ವೈಸರ್ಸು, ಕೆಲಸಗಾರರು ಅಲ್ವಾ, ಎಲ್ಲ ಬರ್ತಾರೆ. ಹಾಗಾಗಿ ಅವ್ರನ್ನೆಲ್ಲ ಗಣಗಳು ಅಂತ ಕರಿತೀವಿ. ಹಾಗಾಗಿ ಅದಕ್ಕೆಲ್ಲ ಅಧಿಪತಿ ಯಾರು? ಗಣಪತಿ. ಗಣಪತಿ ಬಿಟ್ಟು ಇನ್ನ ಪ್ರಮಥ ಅಂದ್ರೆ ಮೇನ್ ಮುಖ್ಯ ಗಣ ಅಂತೆ. ಯಾರಿಗೆ? ರುದ್ರನಿಗೆ, ಶಿವನಿಗೆ. ಅದಕ್ಕೆ ಮಂತ್ರ ಉಚ್ಚಾಟನೆ ಮಾಡಲೇಬೇಕು. ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಮಂತ್ರ ಅಲ್ವಾ. ನಮೋ ವ್ರಾತಪತೆಯೇ ನಮೋ ಗಣಪತೆಯೇ ನಮಃ ಪ್ರಮಥಪತೆಯೇ ನಮಃ ನಮಸ್ತೆ. ನೋಡಿ ಇಲ್ಲಿ ಬಂತು ಪ್ರಮಥಪತೆಯೇ,
ಗಣಪತಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ, ಪ್ರಾತಪತೆಗೂ ನಮಸ್ಕಾರ ಮಾಡ್ತಾ ಇದ್ದೀನಿ, ಮತ್ತೆ ಪ್ರಮಥಗನ್ಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದ ಮೂರ್ತಿಯೇ ನಮೋ ನಮಃ. ವರದ ಹಸ್ತ ಇಟ್ಕೊಂಡಿರುವಂತವನು ಅಂದ್ರೆ ಕೈ ಇಟ್ಕೊಂಡಿರ್ತಾನಲ್ಲ, ಇದೇ ವರದ ಹಸ್ತ. ವರದ ಹಸ್ತ ಇಟ್ಕೊಂಡಿರುವಂತದ್ದು ಗಣಪತಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಮತ್ತೆ ಪ್ರಾತಪತಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ, ಮತ್ತೆ ಪ್ರಮಥಪತಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಂದ್ರೆ ವಿಶ್ವಕರ್ಮ ಪ್ರಕಾಶಲ್ಲಿ ಈ ಮಂತ್ರ ಕೊಟ್ಟಿದ್ದೀನಿ. ಅಂದ್ರೆ ಇದನ್ನ ಹೇಳ್ಬೇಕು ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ, ಮಂತ್ರ ಹೇಳಿದಿರ ಮಾಡ್ತು ಅಂದ್ರೆ ಆ ಫಲ ಸಿಗಲ್ಲ. ಓಕೆನಾ? ಇನ್ನೊಂದು ಮಂತ್ರ ಇದೆ ಇಲ್ಲಿ ನೋಡಿ, ಬೇಕಾದರೂ ಉಪಯೋಗಿಸ್ಕೋಬಹುದು. ಸೊ ಹೇಗಿರ್ಬೇಕು ಅಂತ ಗೊತ್ತು ಲಕ್ಷಣಗಳು. ಇವಾಗ ಇನ್ನೊಂದೇನ್ ಹೇಳುತ್ತೆ, ಮುಖ್ಯ ದ್ವಾರದ ಕತೆ ಆಯ್ತು. ಕೆಲವರೆಲ್ಲ ಹಿಂದಿನ ಬಾಗಿಲು ಇಟ್ಕೋತಾರೆ, ಹಿತ್ತಲ ಬಾಗಿಲು ಅಂತ ಹೇಳ್ತೀವಿ ನಾವು, ಅಲ್ವಾ? ಹೇಗಿರ್ಬೇಕು? ಇವಾಗ ಫ್ಲಾಟ್ ಸಿಸ್ಟಮ್ ಇದ್ದಾಗ ನಮ್ ಬಾಲ್ಕನಿಗಳು ಒಂದು ಕೊಡ್ತಾರೆ, ಅದು ಓಕೆ. ಫ್ರೆಂಚ್ ವಿಂಡೋಸ್ ಕೊಡ್ತಾರೆ, ಏನೋ ಈ ತರ ತೆಗೆದಿ ಹಾಕೋ ತರ ಕೊಡ್ತಾನೆ, ಅವೆಲ್ಲ ಓಕೆ. ಬಟ್ ಯಾರು ಸಿಂಗಲ್ ಇಂಡಿಪೆಂಡೆಂಟ್ ಹೌಸ್ ಮಾಡ್ಕೊಂಡಿರ್ತೀರೋ, ಭೂಮಿ ಮೇಲೆ ಕಟ್ಕೊಂಡಿರ್ತಾರೋ, ಅವ್ರು ಹಿತ್ತಲ ಬಾಗಿಲು ಇಟ್ಕೊಂಡಿರ್ತೀರ ಅಲ್ವಾ, ಪಾತ್ರೆ ತೊಳಿಯಕ್ಕೆ, ಈಚೆ ಕಡೆ ಬಟ್ಟೆ ಒಗೆಯಕ್ಕೆ ಎಲ್ಲ. ಅದು ಹೇಗಿರ್ಬೇಕು ಅಂತಂದ್ರೆ, ಅದು ಕೂಡ ವಿಶ್ವಕರ್ಮ ಪ್ರಕಾಶದಲ್ಲಿ ಹೇಳಿದ್ದಾರೆ, ಶ್ಲೋಕ 69 ಅಲಂಕಾರ ಹೀನವಾಗಿರ್ಬೇಕಂತೆ, ಅಂದ್ರೆ ಅಲಂಕಾರ ಮಾಡಬಾರದಂತೆ. ನೋಡಿ ಇಲ್ಲಿ ಮುಖ್ಯ ದ್ವಾರ ಹೇಗಿದೆ ನೋಡಿ, ಅಲಂಕಾರವಾಗೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇಷ್ಟು ಅಲಂಕಾರ ಮಾಡದೇ ಇದ್ರು ಕೂಡ ನಾವು ಅಟ್ಲೀಸ್ಟ್ ಒಂದು ದೇವರದನ್ನೇನು ಕೆತ್ತಿಸಿರ್ತೀವಲ್ವಾ, ಅಟ್ಲೀಸ್ಟ್ ಏನು ಕೆತ್ತಿಸಿ ಪ್ಲೇನ್ ಆಗಿದ್ರು ಅಟ್ಲೀಸ್ಟ್ ನೋಡಿ ಸ್ವಸ್ತಿಕ ಓಂ ಅಂತೂ ಹಾಕೊಂಡಿರ್ತೀವಿ, ಬಾಗಿಲ ಮೇಲೆ ಹಾಕೋಬೇಕು. ಒಂದ್ ಕಡೆ ಓಮು, ಇನ್ನೊಂದ್ ಕಡೆ ಸ್ವಸ್ತಿಕ ಅಟ್ಲೀಸ್ಟ್ ಹಾಕೋಬೇಕು. ಓಕೆನಾ? ಪ್ಲಾಸ್ಟಿಕ್ ಅಲ್ಲಿ ಹಾಕೋಬಾರ್ದು. ಪ್ಲಾಸ್ಟಿಕ್ ಅಂದ್ರೆ ರಾಹು ಆಗ್ಬಿಡುತ್ತೆ. ಅದು ಮುಖ್ಯ ದ್ವಾರದಲ್ಲಿ ಅದೇ ಇರಬಾರ್ದು. ಪ್ಲಾಸ್ಟಿಕ್ ಯಾವುದೇ, ಕೆಲವರೆಲ್ಲ ಇವಾಗ ಹೊಸ್ಲಿಗೆ ರಂಗೋಲಿ ತರ ಪ್ಲಾಸ್ಟಿಕ್ ಬಂದಿರುತ್ತೆ, ಓಮು, ಸ್ವಸ್ತಿಕ್, ನಾಮ ಎಲ್ಲ ಅದೆಲ್ಲ ಅಂಟಿಸಿರ್ತಾರೆ, ನೋಡಕ್ ಚೆನ್ನಾಗಿ ಕಾಣುತ್ತೆ. ಬಟ್ ಪ್ಲಾಸ್ಟಿಕ್ ದಯವಿಟ್ಟು ಉಪಯೋಗಿಸ್ಬಿಡಿ. ಅರ್ಥ ಆಯ್ತಾ? ಅದು ಪರಿಸರ ವಿರೋಧಿ ಅದು. ಹೀಗಾಗಿ ರಾಹು ಅಂತ ಕರಿತೀವಿ ನಾವು ಅದನ್ನ ಉಪಯೋಗಿಸ್ಬೇಡಿ. ಓಂ ಮತ್ತೆ ಸ್ವಸ್ತಿಕ ನೀವು ಗಂಧದಲ್ಲಿ ಬರೀರಿ, ಇಲ್ಲ ಅಂತಂದ್ರೆ ಅದು ಬ್ರಾಸ್ ಅಲ್ಲಿ ಸಿಗುತ್ತೆ, ಕಾಪರ್ ಅಲ್ಲಿ ಸಿಗುತ್ತೆ, ಅದನ್ನ ಹಾಕೊಳ್ಳುವಂಥದ್ದು ಬಾಗಿಲಿಗೆ. ಇಲ್ಲ ಅಂತಂದ್ರೆ ಯಾರನ್ನ ಯಥೇಚ್ಛವಾಗಿ ಸ್ವಲ್ಪ ಅನುಕೂಲವಾಗಿತ್ತು ಅಂದ್ರೆ, ಯಾರ ಮನೆ ಕಟ್ಟಿ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿ ಬಾಗಿಲನ್ನ ಮಾಡಿಸ್ಕೋಬಹುದು. ಓಕೆನಾ? ಇಷ್ಟು ಅಲಂಕಾರ ಇಲ್ಲದೆ ಇದ್ರು ಅಟ್ಲೀಸ್ಟ್ ದೇವರುಗಳನ್ನ ಹಾಕೋಬೇಕು ಅಂತ ಹೇಳುತ್ತೆ. ನೋಡಿ ಎಷ್ಟು ಅಲಂಕಾರವಿದೆ. ಅದೇ ಹಿತ್ತಲ ಬಾಗಿಲು ನೋಡಿ ಹೀಗಿರ್ಬೇಕಂತೆ. ಅದು ಕೂಡ ಪ್ರತ್ಯೇಕವಾಗಿ ದಕ್ಷಿಣದ ಬಾಗಿಲಾಗಿದ್ದರೆ ಮತ್ತೆ ಪಶ್ಚಿಮದ ಬಾಗಿಲಾಗಿದ್ದರೆ ಅದಕ್ಕೆ ಅಲಂಕಾರ ಮಾಡಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಏನಕ್ಕೆ ಏನು ಅಂತ ನಮ್ಗೇನ್ ರೀಸನ್ ಗೊತ್ತಿಲ್ಲ, ಅವರು ವಿವರಣೆ ಕೊಟ್ಟಿರಲ್ಲ. ಆದ್ರೂ ಬೇಕಾಗಿಲ್ಲ. ಹಿತ್ತಲ ಬಾಗಿಲಿಗೆ ಏನ್ ಬೇಕು ಅಲಂಕಾರ? ಒಂದು ದುಡ್ಡು ಉಳ್ಕೊಳ್ಳುತ್ತೆ ಅಲ್ವಾ, ಅದೊಂದು ರೀಸನ್ನೇ. ಸೊ ದಕ್ಷಿಣದ ಬಾಗಿಲು ಪಶ್ಚಿಮ ಬಾಗಿಲು ಸೇಮ್ ಪ್ಲೇನ್ ಗಟ್ಟಿಗಿದ್ರೆ ಸಾಕು, ಕಳ್ಳರು ಬಂದ್ರೆ ಹೊಡೆದ್ರು ಹೊಡಿದೇ ಇರಂಗೆ ಗಟ್ಟಿಗಿದ್ರೆ ಸಾಕು. ಓಕೆನಾ? ಆ ರೀತಿ ಶಾಸ್ತ್ರ ಹೇಳುತ್ತೆ. ಇನ್ನೊಂದು, ಸುಮಾರು ರೀಲ್ಸ್ ಮಾಡಿ ಹಾಕಿದ್ದೀನಿ ನಾನು ಮಂಗಳ ಫಲಕದ ಬಗ್ಗೆ. ನೋಡಿ ಇದು ಹೀಗಿರ್ಬೇಕು, ಒಂದು ಮುಖ್ಯ ದ್ವಾರ ಇದು. ನೋಡಿ ನಾನು ಹೇಳಿದ್ನಲ್ಲ ಓಂ ಮತ್ತೆ, ಇದು ನಮ್ಮನೆ ಬಾಗ್ಲೇ ಇದು ಹಾಕಿರೋದು ನಾನು. ಹೇಗಿದೆ? ಓಂ ಮತ್ತೆ ಸ್ವಸ್ತಿಕ ಹಾಕೊಂಡಿದೀವಿ. ಯಾಕಂದ್ರೆ ಫ್ಲಾಟ್ ಅಲ್ಲಿ ಆತರ ಅಲಂಕಾರದ ಬಾಗಿಲು ಕೊಡಲ್ಲ, ಪ್ಲೇನ್ ಕೊಟ್ಟಿರ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಓಮು ಮತ್ತೆ ಒಂದು ಸ್ವಸ್ತಿಕ ಹಾಕೋಬೇಕು. ಈ ರೀತಿ ಹಾಕಿದೀನಿ ನೋಡಿ, ಅರ್ಥ ಆಯ್ತಾ? ಬಾಗಿಲಿಗೆ ದ್ವಾರ ಪೂಜೆ ಅಂತ ಮಾಡ್ತಾ ಇರ್ತೀವಿ ನೋಡಿ ಡೈಲಿ, ಅದನ್ನ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಇದನ್ನ ಮಂಗಳ ಫಲಕ ಕ್ಲೀನ್ ಆಗಿ ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ಅಂದ್ರೆ ಮನುಷಾಲಯ ಚಂದ್ರಿಕಾ ಅಂತ ಬರುತ್ತೆ. ಅದು ಕೂಡ ವಾಸ್ತುಶಾಸ್ತ್ರದ ಒಂದು ಗ್ರಂಥ. ಒಂದು ಮನುಷಾಲಯ ಚಂದ್ರಿಕಾ ಚಾಪ್ಟರ್ 7 ಶ್ಲೋಕ 3 ಏನ್ ಕೊಟ್ಟಿರ್ತಾನೆ, ಬಾಗಿಲಿನ ಮೇಲ್ಭಾಗದಲ್ಲಿ ಮಂಗಳ ಫಲಕ ಅಂದ್ರೆ ವುಡನ್ ಪ್ಲಾಂಕ್, ವುಡನ್ದು ಒಂದು ಹಲಿಗೆ ಅಂತ, ಮರದ ಹಲಿಗೆ. ಅದ್ರ ಮೇಲೆ ಏನ್ ಕೆತ್ತನೆ ಮಾಡಿರ್ಬೇಕು ಅಂದ್ರೆ, ಬಾಗಿಲ ಮೇಲ್ಭಾಗದಲ್ಲಿ ಮಂಗಳ ಫಲಕ ಎಂದು ಕರೆಯಲಾಗುವ ಅಲಂಕಾರಿಕ ಮರದ ಫಲಕವನ್ನು ಅಳವಡಿಸಬೇಕು. ಮಂಗಳ ಫಲಕದ ಮೇಲೆ ಶ್ರೀ ಗಣೇಶ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಕೃಷ್ಣ ಅಥವಾ ಮನೆಯವರ ಇಷ್ಟ ದೇವರ ಮೂರ್ತಿಯನ್ನು ಸುಂದರವಾಗಿ ಕೆತ್ತಿಸಬೇಕು. ಇದು ಕರೆಕ್ಟ್ ಹೇಳುತ್ತೆ. ಗಣಪತಿ, ಲಕ್ಷ್ಮಿ ಮತ್ತೆ ಕೃಷ್ಣ, ಮತ್ತೆ ನಿಮ್ಗೆ ಯಾವ ಬೇರೆ ಇಷ್ಟ ದೇವತೆ ಬೇಕಾದ್ರೂ ಕೂಡ ಕೆತ್ತಿಸ್ಕೋಬಹುದು. ಇದರ ಜೊತೆಗೆ ಫಲಕವನ್ನು ಪಕ್ಷಿಗಳ ಆಕೃತಿಗಳು, ಪಕ್ಷಿ ಇರಬೇಕು ಅಂತ ಹೇಳುತ್ತೆ. ಎಲ್ಲನ ಜಾಗ ಇದ್ರೆ ಪಕ್ಷಿ ಹಾಕ್ಸ್ಕೋಬಹುದು, ಅಥವಾ ಹೂವಿನ ವಿನ್ಯಾಸಗಳು. ನೋಡಿ ಇಲ್ಲಿ ತಾವರ ಹೂವು ಹಾಕಿದೀವಿ. ತಾವರ ಹೂವು ಯಾವಾಗಲೂ ಅಷ್ಟೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಶ್ರೇಷ್ಠವಾದಂತಹ ಚಿಹ್ನೆ, ಎಲ್ಲರೂ ಬಳಸುವಂಥದ್ದು. ಮತ್ತೆ ನೋಡಿ ಇಲ್ಲಿ ಕಳಶಗಳನ್ನು ಕೂಡಿಸಿರ್ತಾರೆ. ಕಳಶ, ಮಾವಿನ ಸೊಪ್ಪು, ತೆಂಗಿನಕಾಯಿ ಅವೆಲ್ಲ ತುಂಬ. ಮತ್ತೆ ಇಲ್ಲಿ ಹೂವು, ಇಲ್ಲಿ ಬಳ್ಳಿಗಳು. ಓಕೆ, ಇಲ್ಲೇ ಕೊಟ್ಟಿದೆ ನೋಡಿ, ಹೂವಿನ ವಿನ್ಯಾಸಗಳು, ಎಲೆಗಳು, ಹಾಗೆ ಮಂಗಳಕರ ಅಲಂಕಾರಿಕ ಚಿಹ್ನೆಗಳಿಂದ
ಸೊಬಗುಗೊಳಿಸಬಹುದು ಅಂತ ಕೊಟ್ಟಿರ್ತಾನೆ ಮಂಗಳ ಫಲಕ. ಅದಕ್ಕೆ ಕೆಲವರೆಲ್ಲ ಬಾಗಿಲೆಲ್ಲ ಕೆಚ್ಬಿಟ್ಟಿರ್ತಾರೆ, ಕೆಲವರು ಅನುಕೂಲ ಇಲ್ದವರು ಸುಮ್ಮನೆ ಬಿಟ್ಟಿರ್ತಾರೆ, ಕೆಲವ್ರಿಗೆ ಎಷ್ಟೋ ಜನ ಗೊತ್ತಿರಲ್ಲ, ಅನುಕೂಲ ಇರುತ್ತೆ, ಅಯ್ಯೋ ಗೊತ್ತಿದ್ರೆ ನಾವು ಮಾಡಿಸ್ಬೋದಾಗಿದ್ದೆ ಅಂತ. ಇವಾಗ ಏನ್ ಮಾಡ್ಬೇಕು, ಈ ತರ ಮಂಗಳ ಫಲಕನ ಬಾಗಿಲ ಮೇಲ್ಗಡೆ ಹಾಕೊಡುವಂಥದ್ದು. ಓಕೆನಾ? ಯಾರಿಗಾನ ಮಂಗಳ ಫಲಕ ಬೇಕು ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಯಾವ ರೀತಿ ಇರಬೇಕು, ಎಷ್ಟು ಸೈಜ್ ಇರಬೇಕು ಅಂತ. ಓಕೆನಾ? ಸೊ ಇದು ಕೂಡ ಮನುಶಾಲ ಚಂದ್ರಿಕಾ ಗ್ರಂಥದಲ್ಲಿ ಕೊಟ್ಟಿರುವಂತದ್ದು ಮಂಗಳ ಫಲಕ. ತುಂಬಾನೇ ವಿಶೇಷ. ಏನಕ್ಕೆ ಅದನ್ನ ಹಾಕೋಬೇಕು ಅಂದ್ರೆ, ನೋಡಿ ಯಾರೆಲ್ಲ ನಮ್ಮ ಮನೆಗೆ ಬರ್ತಾನೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಇದು ನಿಮ್ ಮನೆ ಅನ್ಕೊಳ್ಳಿ, ನಿಮ್ ಮನೆಗೆ ಬರ್ತಾರೆ, ನೋಡಕ್ಕೆ ಅಂದವಾಗಿದೆಯೋ ಇಲ್ವೋ, ನೋಡಕ್ಕೆ ಕಣ್ಣಿಗೆ ಇಂಪಾಗಿದೆಯೋ ಇಲ್ವೋ, ಅಲ್ವಾ? ಸೊ ಇಂಪಾಗೆ ಕಾಣಿಸ್ಬೋದು. ಇದು ಓಮು ಮತ್ತೆ ಸ್ವಸ್ತಿಕ ಇದೆ, ಅಬ್ಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಮೇಲ್ಗಡೆ ಮಂಗಲ ಫಲಕ ಇದೆ, ಗಣಪತಿ ಲಕ್ಷ್ಮಿ ಮತ್ತೆ ಕೃಷ್ಣ, ಅದು ಮತ್ತೆ ಸ್ವಸ್ತಿಕ ಚಿಹ್ನೆ ಇದೆ ಇಲ್ಲಿ, ಕಳಶಗಳು ಎಲ್ಲ ನೋಡಿದಾಗ ಏನಾಗುತ್ತೆ, ಮತ್ತೆ ತಾವರೆ ಇದೆ. ಅದನ್ನ ನೋಡಿದ್ರೆ ಒಂದು ಒಳ್ಳೆ ಭಾವನೆ ಬರುತ್ತೆ. ನಮ್ಮ ಮನೆಗೆ ಯಾರ ನಮ್ ತೊಂದರೆ ಮಾಡಕ್ ಬಂದ್ರು ಕೂಡ ತೊಂದರೆ ಮಾಡಲ್ಲ ಅವರು, ಅಯ್ಯೋ ಇಷ್ಟು ಒಳ್ಳೆ ಇದಿದೆ ಅಂತ ಅವ್ರ ಮನ್ಸು ಏನಾಗುತ್ತೆ, ತಿಳಿ ಆಗ್ಬಿಡುತ್ತೆ. ನಾವು ಅಷ್ಟೇ ಹೊರಗಡೆ ಹೋಗ್ತೀವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಬರೋ ಟೈಮಲ್ಲಿ ನಾವು ಇದು ಬಾಗಿಲು ನೋಡೋದು ನಮಗೆ ಏನೋ ಒಂಥರ ಆನಂದ, ಏನೋ ಒಂಥರ ಮನಸ್ಸಿಗೆ ಒಂಥರ ಪ್ರಶಾಂತತೆ ಕೊಡುತ್ತೆ. ಇದು ನಮ್ಮ ಸನಾತನ ಧರ್ಮದ ಒಂದು ಶಕ್ತಿ. ಅದು ನೋಡಿದ ತಕ್ಷಣ ತಾನೇ ಸುಪ್ತ ಮನಸ್ಸು ಏನ್ ಮಾಡ್ಬಿಡುತ್ತೆ, ಒಂದು ಸುಪ್ತತೆಗೆ ಹೊಟ್ಟೋಗುತ್ತೆ, ಬಹಳ ಖುಷಿಯನ್ನು ಕೊಡುತ್ತೆ. ಅದು ಅದನ್ನೇ ನಮ್ಮ ವಾಸ್ತುಶಾಸ್ತ್ರ ತಿಳಿಸ್ಕೊಡುತ್ತೆ. ಇದು ಮಂಗಳ ಫಲಕದ ಬಗ್ಗೆ. ಇನ್ನೊಂದು ಮುಖ್ಯ ದ್ವಾರ ಲಕ್ಷಣ. ಮುಖ್ಯ ದ್ವಾರ ನೋಡಿದ್ವಿ. ಮುಖ್ಯ ದ್ವಾರನ ಲಕ್ಷಣ ಹೇಗಿರ್ಬೇಕು ಅಂದ್ರೆ, ಮನುಷ್ಯನ ಚಂದ್ರಿಕಲೆ ಹೇಳುತ್ತೆ ಶ್ಲೋಕ 7ರಲ್ಲಿ, ಚಾಪ್ಟರ್ 7ರಲ್ಲಿ, ಬಾಗಿಲುಗಳನ್ನು ಅರ್ಧ ಚಂದ್ರ, ನೋಡಿ ನಾನು ಚಾಟ್ ಜಿಪಿಟಿಗೆ ಹಾಕಿ ಈ ತರ ಮಾಡಿದ್ದೀನಿ, ಅರ್ಧ ಚಂದ್ರ ಇರ್ಬೇಕಂತೆ. ಮತ್ತೆ ಲಕ್ಷ್ಮೀ ದೇವಿಯ ಮುಖ ಫುಲ್ ಕೊಟ್ಬಿಟ್ಟಿದೆ, ಲಕ್ಷ್ಮೀ ದೇವಿ ಈಗ ಹಾಕೋಬಹುದು, ಇಲ್ಲ ಮುಖವನ್ನು ಮಾತ್ರ ಹಾಕೋಬಹುದು. ಮತ್ತೆ ಎಲೆಗಳು ನೋಡಿ, ಎಲ್ಲ ಕಡೆ ಎಲೆಗಳಿದೆ. ಬಳ್ಳಿಗಳು, ಮೊಗ್ಗುಗಳು, ಮೊಗ್ಗು ಏನ್ ಸಂಕೇತ ಮಾಡುತ್ತೆ ಅಂದ್ರೆ ಇನ್ನೇನ್ ರೆಡಿ ಆಗಿದೆ ಅಂದ್ರೆ ನಾವು ಡೆವಲಪ್ಮೆಂಟ್ ಆಗತ್ತೆ, ಹರಳುತ್ತೆ, ಅದು ಸುಂದರವಾಗಿ ಕಾಣುತ್ತೆ ಅಂತಾರೆ. ನಾವು ಚಿಕ್ಕ ಇದ್ರಲ್ಲಿ ಮಾಡ್ತಾ ಇರ್ತೀವಿ, ಕೆಲ್ಸಗಳು ಮಾಡ್ತಾ ಇರ್ತೀವಿ, ಚಿಕ್ಕವರಾಗಿರ್ತೀವಿ, ಚಿಕ್ಕ ಹಣ ಸಂಪಾದನೆ ಮಾಡ್ತಾ ಇರ್ತೀವಿ, ಅಂದ್ರೆ ನಮ್ಗೆಲ್ಲ ದೈವ ಅನುಕೂಲ ಆದ್ರೆ ಅದು ಹರಡುತ್ತೆ ಅಂತ ಆ ಸಂಕೇತಗಳಿವೆಲ್ಲ. ಮೊಗ್ಗುಗಳು ಮತ್ತು ಹೂಗಳು ಎರಡು ಕಾಂಬಿನೇಷನ್ ಇರ್ಬೇಕು. ಹೊಸ ಆಸೆಗಳು ಬರ್ತಾ ಇರುತ್ತೆ, ಹೊಸ ಪ್ರಯತ್ನಗಳು ಮಾಡ್ತಾ ಇರ್ತೀವಿ, ಅದನ್ನು ಫಲ ಕೊಡ್ಬೇಕು ನಮ್ಗೆ, ಅಂದ್ರೆ ಹೂ ಹರಳುವಂತ. ಉಂಗುರಗಳು, ಅದಕ್ಕೆ ನೋಡಿ ಉಂಗುರಗಳು, ಹಾಗೂ ವಿವಿಧ ಆಭರಣಗಳ ಕೆತ್ತನೆಗಳನ್ನು ನೋಡಿ, ಎಲ್ಲ ಆಭರಣಗಳ ತರ ಎಲ್ಲ ಕಡೆ ಆಭರಣ ನೋಡಕ್ಕೆ ಒಂಥರ ಸೊಗಸಾಗಿ ಕಾಣಿಸುವಂಥದ್ದು, ಸುಂದರವಾಗಿ ಅಲಂಕರಿಸಬೇಕು ಅಂತ ಹೇಳುತ್ತೆ. ಅಂದ್ರೆ ಮುಖ್ಯ ದ್ವಾರ ಲಕ್ಷಣ ಹೀಗಿರ್ಬೇಕು. ಇದೆಲ್ಲ ಮಾಡ್ಸಕ್ಕೆ ಲಕ್ಷಾಂತರ ರೂಪಾಯಿ ಆಗ್ಬಿಡುತ್ತೆ, ಇಷ್ಟೆಲ್ಲ ಮಾಡ್ಸಕ್ ಆಗಲ್ಲ ನಮ್ಮ ಕೈಲಿ, ಆದವ್ರು ಮಾಡಿಸ್ಕೋಬಹುದು. ಬಟ್ ಯಾರೋ ಸಾಮಾನ್ಯ ಜನರು ನಮ್ಗೆ ಎಷ್ಟು ಬೇಕೋ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು. ಓಕೆನಾ? ನೋಡಿ, ಅದು ಕೂಡ ಮುಖ್ಯ ದ್ವಾರ ಲಕ್ಷಣ ಕೂಡ ಮನುಷ್ಯನ ಚಂದ್ರಿಕೆಯಲ್ಲಿ ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ. ಇನ್ನೊಂದು, ನೀರಿನ ಸಂಪು ಎಲ್ಲಿರ್ಬೇಕು ಅಂತ ಹೇಳುತ್ತೆ. ಅಂದ್ರೆ ಉತ್ತರ ಭಾಗದಲ್ಲಿ ಇರ್ಬೇಕಂತೆ ನೀರಿನ ಸಂಪು, ಅಥವಾ ಪೂರ್ವ ಭಾಗದಲ್ಲಿ ಇರ್ಬೇಕು. ಮತ್ತೆ ಅದ್ರ ಮುಚ್ಚಳ ಕೂಡ ಅಷ್ಟೇ. ಇವಾಗ ಒಂದು ಟ್ಯಾಂಕ್ ಮಾಡಿರ್ತೀವಿ, ಅದಕ್ಕೆ ಮುಚ್ಚಳ ಇರುತ್ತಲ್ವ, ಮ್ಯಾನ್ ಹೋಲ್ ಅಂತ ಕರಿತೀವಿ, ಅದು ಮುಚ್ಚಳ ಬೇಕು. ಅದು ಕೂಡ ಅಷ್ಟೇ, ಉತ್ತರಕ್ಕಿರ್ಬೇಕಂತೆ ಅಥವಾ ಪೂರ್ವಕ್ಕಿರ್ಬೇಕು. ಓಕೆನಾ? ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಣ. ಈಗ ಸದ್ಯಕ್ಕೆ ನೀರಿನ ಸಂಪು ಎಲ್ಲಿರ್ಬೇಕು ಅಂದ್ರೆ ಉತ್ತರ ಮತ್ತೆ ಪೂರ್ವದಲ್ಲಿ ಇದ್ರೆ ಸೂಕ್ತ. ಇನ್ನೊಂದು ದ್ವಾರ ವೇದೆ ಅಂತ ಕರಿತೀವಿ ನಾವು. ದ್ವಾರ ವೇದೆ. ವೇದೆ ಅಂತಂದ್ರೆ ಏನೋ ನೋವು, ದುಃಖ, ವೇದನೆ. ವೇದನೆಗೆ ವೇದೆ ಅಂತ ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿರುವಂತದ್ದು. ಆಯ್ತಾ? ಇವಾಗ ಮನೆ ಇದೆ, ಒಂದು ಮನೆಗೆ ಯಾವುದೋ ಒಂದು ರಸ್ತೆ ಬರ್ತಾ ಇದೆ ಅನ್ಕೊಳ್ಳಿ, ಅದು ಕೂಡ ದ್ವಾರ ವೇದಗಳು ಕೂಡ ವಿವಿಧ ಬಗೆ ಬರುತ್ತೆ. ಸದ್ಯಕ್ಕೆ ಇದು ಬೇಸಿಕ್ ಆಗಿರೋದ್ರಿಂದ ವೇದೆ ಅಂತಂದ್ರೆ ಏನೋ ತಿಳ್ಕೊಳ್ರಿ ಸಾಕು. ಓಕೆನಾ? ಒಂದು ಮನೆ ಇದೆ ನೋಡಿ, ಇದು ಮನೆ ಇದೆ, ನಿಮ್ ಮನೆ ಅನ್ಕೊಳ್ಳಿ, ಇಲ್ಲಿ ಯಾವುದೋ ಒಂದು ರೋಡ್ ಬರ್ತಾ ಇದೆ, ಹಿಂಗೆ ಇದ್ ಕಡೆ ಬಂದು ಹಿಂಗ್ ತಿರ್ಕೊಂಡು ಹೋಗುತ್ತೆ, ಇಲ್ಲಾಂದ್ರೆ ಎರಡ್ ಕಡೆನೂ ಹೋಗುವಂತದ್ದು ಇರಬಹುದು, ಇಲ್ಲ ಬರೀ ಒಂದೇ ಕಡೆ ಹೋಗುವಂತದ್ದು ಇರಬಹುದು. ಬಟ್ ಆದ್ರೂ ನಿಮ್ ಮುಖ್ಯ ದ್ವಾರ, ಇದು ಮುಖ್ಯ ದ್ವಾರ, ಮೇನ್ ಡೋರ್. ಆ ರಸ್ತೆಯನ್ನು ನೋಡಿದರೆ ಏನಾಗುತ್ತೆ, ಅದನ್ನ ದ್ವಾರ ವೇದೆ ಅಂತ ಕೊಡ್ತೀವಿ. ನೋಡಿ, ಇಲ್ಲಿ ಯಾವುದೋ ಒಂದು ಕಾರ್ ಓಡಿಸ್ಕೊಂಡ್ ಬರ್ತಾ ಇದೆ ಅನ್ಕೊಳ್ಳಿ, ಗೊತ್ತಾಯ್ತಾ? ಅದೇನ್ ಬರ್ತಾ ಅವ್ನಿಗೆ ಹೆಂಗಿರುತ್ತೆ, ನಿಮ್ ಮನೆ ಒಳಗಡೆ ಬಂದ್ಬಿಡೋ ತರ ಫೀಲಿಂಗ್ ಆಗ್ತಾ ಇರುತ್ತೆ. ನೀವು ನಿಂತ್ಕೊಂಡು ನೋಡ್ತಾರೆ, ಅಯ್ಯೋ ನಮ್ಮ ಮನೆ ಒಳಗಡೆ ಬರ್ತಾ ಇದೆ ಅನ್ನೋ ತರ ಆಗ್ತಾರೆ. ಹಾಗಾಗಿ ಆ ರೀತಿನ ಎನರ್ಜೀಸು ನುಗ್ಗೋ ತರ ಆಗ್ತಾರೆ. ಬೇರೆ ಬೇರೆ ಕಡೆ ಬಂದಾಗ, ದ್ವಾರವೇದಿ ಇಲ್ಲಿ ಬಂದಾಗ, ಇಲ್ಲ ಇಲ್ಲೂ ಬರ್ಬೋದು, ಇಲ್ಲ ಇಲ್ಲೂ ಬರ್ಬೋದು, ಅದಕ್ಕೆಲ್ಲ ಬೇರೆ ಬೇರೆ ಫಲ ಇದೆ. ಈಗ ಸದ್ಯಕ್ಕೆ ನೀವೇನ್ ತಿಳ್ಕೊಬೇಕಾಗಿರೋದು, ಯಾವ್ದನ್ನ ರಸ್ತೆ ನಿಮ್ಮ ಮುಖ್ಯ ದ್ವಾರಕ್ಕೆ ಬರ್ತಾ ಇದ್ದರೆ ಅದನ್ನ ದ್ವಾರವೇದೆ
ಏನಕ್ಕೆ ಅಂದ್ರೆ ಮೇನ್ ಡೋರ್ಗೆ ಕುತ್ತು ಅಲ್ವಾ. ವೇದೆ ಬೇರೆ, ಬರೀ ದ್ವಾರ ವೇದೆ ಅಂದ್ರೆ ಮೈನ್ ಡೋರ್ಗೆ ಅಪೋಸಿಟ್ ಆಗಿ ಏನನ್ನ ರೋಡ್ ಬಂದರೆ ಅದನ್ನ ದ್ವಾರ ವೇದೆ ಅಂತ. ಏನಾಗುತ್ತೆ ದ್ವಾರ ವೇದೆ ಅಂತ? ರೋಗ ಮತ್ತು ದುಃಖ ತರುತ್ತದಂತೆ. ನೋಡಿ ಶ್ಲೋಕ 73 ಹೇಳುತ್ತೆ ದ್ವಾರ ವೇದೆ, ಇದನ್ನ ದ್ವಾರ ವೇದೆ. ಈ ಟರ್ಮ್ಸ್ ಎಲ್ಲ ತಿಳ್ಕೊಂಡಾಗ ನಿಮಗೆ ಅದು ಅನುಕೂಲ ಆಗುತ್ತೆ. ಓಕೆನಾ. ಮೈನ್ ಡೋರ್ ಮುಂದೆ ಕೆಲವ್ರು ಮನೆ ನೋಡಿದಿರಲ್ಲ, ಮೈನ್ ಡೋರ್ ಓಪನ್ ಮಾಡಿದ್ರೆ ರೋಡೇ ಕಾಣಿಸುತ್ತೆ, ಎದುರುಗಡೆ ಯಾರು ಬರೋದೇ ಕಾಣಿಸುತ್ತೆ. ಈ ರೀತಿ ಮನೆಗಳಿದ್ದಾಗ ಅವ್ರ ಮನೆಯನ್ನು ಸ್ವಲ್ಪ ಗಮನ ಕೊಡಿ. ಅದ್ ನೋಡಿದಾಗ ಅವ್ರಿಗೆ ರೋಗ ಇರುತ್ತೆ ಮತ್ತೆ ದುಃಖ ತೋರುತ್ತದೆ. ಎಲ್ಲಾರ ಮನೇಲಿ ಇರುತ್ತೆ ಅಂತ ಹೇಳ್ಬೇಡಿ, ಬಟ್ ಇವ್ರ ಮನೇಲಿ ಯಥೇಚ್ಛವಾಗಿರುತ್ತೆ, ಜಾಸ್ತಿ ಇರುತ್ತೆ. ಎಲ್ಲಾರ ಮನೇಲಿ ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ. ಬಟ್ ಆದ್ರೆ ಇಂಥವ್ರ ಮನೆಯಲ್ಲಿ ವಿಪರೀತ ಇರುತ್ತೆ. ಯಾವಾಗ್ಲೂನು ಹಾಸ್ಪಿಟ್ಲ್ ಅಂತ ಅವ್ರ ಮನೆ ಮಾಡ್ಕೊಂಡಿರ್ತಾರೆ. ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು. ಗಮನ ಕೊಡಿ, ಬೇಕಾದ್ರೆ ನೋಡಿ, ಹಾಗೆ ಇರುತ್ತೆ. ಇನ್ನೊಂದು ಇದನ್ನೇನ್ ಕರಿತೀವಿ? ತೊರುವೇದೆ. ತೊರು ಅಂತಂದ್ರೆ ಗಿಡಗಳಿರುವಂತದ್ದು, ಅಂದ್ರೆ ದೊಡ್ಡ ದೊಡ್ಡ ಮರ ಇರುವಂತದ್ದು. ತೊರು ಅಂತಂದ್ರೆ ಮರ. ಮೈನ್ ಡೋರ್ ಆಪೋಸಿಟ್ ಎಲ್ಲ ಒಂದ್ ಮರ ಇರುತ್ತೆ ಅನ್ಕೊಳ್ಳಿ, ನಿಮ್ ಮನೆ ಹತ್ತಿರದಲ್ಲೇ, ಜಾಸ್ತಿ ದೂರನೂ ಇರಲ್ಲ. ನಿಮ್ ಮನೆ ಡೇರ್ ಓಪನ್ ಮಾಡಿದ ತಕ್ಷಣ ಟಂಗ್ ಅಂತ ಕಾಣಿಸುತ್ತೆ. ಕೆಲವು ಕಾಂಪೌಂಡ್ ಹತ್ರನೇ ಇರುತ್ತೆ ಅಲ್ವಾ, ಕಾಂಪೌಂಡ್ ಪಕ್ಕದಲ್ಲೇ ಹಿಂಗೆ ಇರುತ್ತೆ. ಬಟ್ ನಿಮ್ ಮೇನ್ ಗೇಟ್ ಏನ್ ಮಾಡಿರುತ್ತೆ, ಮೇನ್ ಗೇಟ್ ಇಲ್ಲೆಲ್ಲ ಇಟ್ಕೊಂಡಿರ್ತೀರಾ, ಇಲ್ಲಿಂದ ಬರ್ತೀರಾ, ಈ ದೊಡ್ಡ ಮರ ಕಾಣಿಸುತ್ತೆ ಎದುರುಗಡೆನೆ, ಆ ಮರದ ಬಳ್ಳಿ ಎಲ್ಲ ನಿಮ್ ಮನೆ ಮೇಲೆ ಬೀಳ್ತಾ ಇರುತ್ತೆ, ನೆರಳು ಗಿರಳು ಎಲ್ಲ, ಅದು ಎಲ್ಲ ಉದುರ್ತಾ ಇರುತ್ತೆ. ಹಿಂಗ್ ಬರ್ತೀರಾ, ಆ ಮರ ನೋಡ್ತೀರಾ, ಆಮೇಲೆ ಹಿಂಗ್ ಬಂದು ನಿಮ್ ಕಾರ್ ತಗೊಂಡು ಇಲ್ಲ ಬೈಕ್ ತಗೊಂಡು ಹೊರಗಡೆ ಹೋಗ್ತೀರಾ, ಗೇಟ್ ತೆಕ್ಕೊಂಡು ಅಲ್ವಾ. ಸೊ ಈ ರೀತಿ ಏನನ್ನ ಮನೆ ಬಾಗಲ ಎದುರುಗಡೆನೆ ಮರ ಇತ್ತು ಅಂದ್ರೆ, ತೀರಾ ಹತ್ತಿರದಲ್ಲಿ ಮರ ಇತ್ತು ಅಂದರೆ, ಅದು ನಿಮ್ಮ ಕಾಂಪೌಂಡ್ ಪಕ್ಕದಲ್ಲೇ ಇತ್ತು ಅಂದರೆ 5 ಮೀಟರ್ ಒಳಗಡೆ, ಅವಾಗ ಏನಾಗುತ್ತೆ? ತೊರುವೇದೆ ಅಂತ ಕರಿತೀವಿ. ಇದು ಯಾವಾಗಲೂ ನಡ್ಕೊಳ್ಳಿ. ಕಿರಿ ಮಗನಿಗೆ ತೊಂದರೆ ಮತ್ತು ನಾನಾ ವಿಧ ರೋಗ. ದೊಡ್ಡ ಮಕ್ಕಳು ಚೆನ್ನಾಗಿರ್ತಾರೆ, ಇದು ನೋಡಿದೀನಿ ನಾನು ಸುಮಾರು ಕೇಸ್. ನಮ್ಗೆ ಆಶ್ಚರ್ಯ ಇದು, ವಿಶ್ವಕರ್ಮ ಕೊಟ್ಟಿರ್ತಾನೆ, ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ, ಮಾಡಿದಾಗ ನಮ್ಗೆ ಅದು ಆಶ್ಚರ್ಯ. ನಾವು ಹೋಗಿದ ತಕ್ಷಣ ಕೇಳ್ತೀವಿ, ಎಷ್ಟು ಜನ ಮಕ್ಕಳು? 2 ಅಂತಾರೆ. ಕೊನೆ ಮಗನಿಗೆ ಏನನ್ನ ಆರೋಗ್ಯ ಸಮಸ್ಯೆ ಇದೆಯಾ? ದೊಡ್ಡವರು ಚೆನ್ನಾಗಿರ್ತಾರೆ, ದೊಡ್ಡವರು ಚೆನ್ನಾಗಿದಾರಲ್ವಾ, ಚಿಕ್ಕವ್ರಿಗೆ ಏನನ್ನ ತೊಂದರೆನಾ, ಸಮಸ್ಯೆ, ಆರೋಗ್ಯ ಸಮಸ್ಯೆ ಅಂದ್ರೆ ಹೌದು ಹೌದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಜಾತಕನೂ ನೋಡಿಲ್ಲ, ಕೈಯು ನೋಡ್ಲಿಲ್ಲ, ಹಸ್ತರೇಖೆ ನೋಡ್ಲಿಲ್ಲ, ಮಕ್ಕಳ ಲಕ್ಷಣ ನೋಡ್ಲಿಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ರಲ್ಲ ಅಂತಾರೆ. ಅಂದ್ರೆ ಇದನ್ನ ನೋಡ್ಕೊಂಡು ಹೇಳ್ಬೋದು. ಅಂದ್ರೆ ನಾನಾ ವಿಧ ರೋಗ ಇರುತ್ತೆ. ಯಾರಿಗೆ? ಕಿರಿ ಮಗನಿಗೆ. ಮಗನಿಗೆ ಅಂದ್ರೆ ಮಗಳು ಆಗುತ್ತೆ ಇಲ್ಲಿ. ಓಕೆನಾ. ಯಾರು ಚಿಕ್ಕವರು ಇರ್ತಾರೋ ಅವ್ರಿಗೆ ಈ ರೀತಿಯ ತೊಂದರೆ ಆಗುತ್ತೆ. ಇದನ್ನ ಏನಂತ ಕರಿತೀವಿ ನಾವು? ತರು ವೇದೆ. ಇನ್ನೊಂದು ಇದನ್ನು ಕೂಪ ವೇದೆ. ಕೂಪ ಅಂದ್ರೆ ಸಂಸ್ಕೃತದಲ್ಲಿ ಕೂಪ, ಕನ್ನಡದಲ್ಲಿ ಬಾವಿ. ಕೂಪ. ಇನ್ ಮೇನ್ ಡೋರ್ ಎದುರುಗಡೆನೆ ಬಾವಿ ಇರುತ್ತೆ. ನಾವು ಮಾತಾಡ್ತಾ ಮುಖ್ಯ ದ್ವಾರ, ನೆನ್ಪಿಟ್ಕೊಳ್ಳಿ. ಮುಖ್ಯ ದ್ವಾರದ ಎದುರುಗಡೆ ಈ ರೀತಿ ಇದ್ರೆ ತೊಂದರೆಗಳು ಅಂತ ಹೇಳ್ತಾರೆ. ಹಿತ್ತಲ ಭಾಗದಲ್ಲಿ ಇದ್ರೆ, ಹಿತ್ತಲ ಭಾಗದಲ್ಲಿ ಬಾವಿ ಎದುರುಗಡೆ ಇದ್ರು ಅದು ಇದೇ ರೀತಿ ತೊಂದರೆ ಮಾಡುತ್ತೆ. ಇದು ನೋಡಿದೀವಿ ನಾವು. ಓಕೆನಾ. ಆದಷ್ಟು ಮುಂದೆ ಏನಿರುತ್ತೆ ಹಿಂದೆನೂ ಅವಾಯ್ಡ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಟರ್. ಈ ಶಾಸ್ತ್ರದಲ್ಲಿ ಕೊಟ್ಟಿಲ್ಲ ಹಿಂದೆ ಇದ್ರೆ ಏನು ಫಲ ಅಂತ, ಬಟ್ ಆದ್ರೂ ಕೂಡ ಮುಖ್ಯ ದ್ವಾರದ ಮುಂದ್ಗಡೆ ಏನಿರುತ್ತೋ ಅದೇ ಫಲಗಳನ್ನ ಹಿಂದ್ಗಡೆಗೂ ತಗೊಂಡ್ರೆ ಉತ್ತಮ, ಬೆಟರ್. ಓಕೆನಾ. ಕಾಣಿಸ್ತಾ ಇದೆಯಾ? ರೋಡ್ ಇಟ್ಟು ಕರೆಕ್ಟ್ ರತ್ನಾಕರ್ ಸರ್. ಕೇಳಿಸ್ತಾ ಇದೆಯಾ? ಇದು ಕಾಣಿಸ್ತಾ ಇದೆಯಾ ಸ್ಕ್ರೀನು? ಮಾತಾಡಿ, ಅನ್ಮ್ಯೂಟ್ ಮಾಡಿ. ಅದೇ ನನಗೆ ಇಲ್ಲಿ ಸ್ಕ್ರೀನ್ ಶೇರಿಂಗ್ ಫಾಸ್ಟ್ ಅಂತ ಬರ್ತಾ ಇದೆ ಅದಕ್ಕೆ. ಓಕೆ ಸರಿ. ಕೂಪವೇದೆ ಆಯ್ತಾ? ಕೂಪವೇದೆ ಏನು ಡೌಟ್ ಕೇಳಂಗಿಲ್ಲ ಇವಾಗ. ಓಕೆನಾ. ಕೂಪವೇದೆ ಅಂತ ಕರಿತೀವಿ ನಾವು. ಎಲ್ಲಿ? ಆ ಒಂದು ಮುಖ್ಯ ದ್ವಾರದ ಮುಂದೆ. ತಪ್ಪು ತಿಳ್ಕೊಬೇಡಿ, ಯಾಕಂದ್ರೆ ಫ್ಲೋ ಔಟ್ ಹೋಗುತ್ತೆ ಅದಕ್ಕೆ. ಸೊ ಮುಖ್ಯ ದ್ವಾರದ ಆಪೋಸಿಟ್ ಅಂದ್ರೆ ಇಮಿಡಿಯೇಟ್ ಆಗಿ ಬಾವಿ ಇತ್ತು ಅಂದ್ರೆ ಅದು ಮತ್ಸ್ಯ ಪುರಾಣದ ಪ್ರಕಾರ. ಓಕೆ. ಸೊ ಮೈನ್ ಡೋರ್ ಮುಂದೆನೆ ಒಂದು ಕೂಪ ಇದ್ರೆ, ಬಾವಿ ಇದ್ದರೆ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಇದ್ದರೆ, ಮತ್ಸ್ಯ ಪುರಾಣ ಏನ್ ಹೇಳುತ್ತೆ ಅಂದ್ರೆ ಮನೆಯ ಮುಖ್ಯ
ಪ್ರವೇಶ ದ್ವಾರದ ಮುಂಭಾಗದಲ್ಲಿ ಬಾವಿ ಇದ್ದರೆ ಅಪಸ್ಮಾರ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಮೂರ್ಛೆ ರೋಗ ಯಾರ ಅನುಭವ ಆಗಿದೆಯಾ ಇದು? ಆಗಿನ ಕಾಲದಲ್ಲಿ ಎಲ್ಲಾರ ಮನೆಯಲ್ಲೂ ಹಿಂದೆ ಮನೆ ಹಿಂದ್ಗಡೆನೆ ಅಥವಾ ಮನೆ ಮುಂದೆ ಇಲ್ಲ ಮನೆ ಪಕ್ಕದಲ್ಲಿ ಬಾವಿಗಳಿರುವಂತದ್ದು ಅಲ್ವಾ? ಸೊ ಮುಖ್ಯ ದ್ವಾರದ ಎದುರುಗಡೆನೆ ಇದ್ದರೆ ಮನೆ ಒಳಗಡೆ, ಆಗಿನ ಕಾಲ ತೊಟ್ಟಿ ಮನೆಗಳಲ್ಲಿ ಮನೆ ಒಳಗಡೆನೆ ಬಾವಿ ಇರೋದು. ಈಗಿನ ಕಾಲದ ದೇವಸ್ಥಾನಗಳಲ್ಲೂ ಅಷ್ಟೇ ನೋಡಿದೀರಾ, ಒಳಗಡೆನೆ ಇರುತ್ತೆ. ಅಂದ್ರೆ ಆಗಿನ ಕಾಲದ ದೇವಸ್ಥಾನಗಳಲ್ಲಿ ಸಾರಿ ಒಳಗಡೆ, ಅದು ಮುಖ್ಯ ದ್ವಾರದ ಎದುರುಗಡೆ ಬಂದ್ಬಿಡ್ತು ಅಂದ್ರೆ ಅದು ತುಂಬಾ ತೊಂದರೆ ಆಗ್ಬಿಡುತ್ತೆ. ಮೂರ್ಛೆ ರೋಗ ಬಂದ್ಬಿಡುತ್ತೆ, ಅಪಸ್ಮಾರ ರೋಗ ಅಂತ ಮತ್ಸ್ಯ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದೇನು, ಇದು ಕೂಡ ಮನೆಯ ಮುಖ್ಯ ದ್ವಾರದ ಕೆಳಗಡೆ, ವಾಸ್ಕಲ್ ಕೆಳಗಡೆ ಅಂತೀವಲ್ಲ, ಅಲ್ಲೇನೋ ನೀರು ಹರಿತಾ ಇತ್ತು ಅಂದ್ರೆ, ಇಲ್ಲಾಂದ್ರೆ ನಮ್ದೇನೋ ಟ್ಯಾಂಕ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಜಾಗ ಸಾಲಲ್ಲ, ಚಿಕ್ಕದು ಸೈಟ್ ನಮ್ದು, ಏನ್ ಮಾಡ್ತೀವಿ, ಒಂದು ವಾಟರ್ ಟ್ಯಾಂಕ್ ಮಾಡ್ಕೊಂಡು ಅದ್ರ ಮೇಲೆ ಮುಖ್ಯ ದ್ವಾರ ಕೂಡಿಸ್ಕೊಂಡು ಸ್ವಲ್ಪ ಮಾಡ್ಕೊಂಡಿರ್ತೀವಿ ಅಲ್ವಾ? ಎಷ್ಟೊಂದ್ ಜನ ನೋಡಿದಿರ ಅಲ್ವಾ? ನಮ್ ಬೆಂಗಳೂರಲ್ಲಿ ಸುಮಾರು ನೋಡಿದೀವಿ, ಹೊರಗಡೆನೂ ಸುಮಾರು ನೋಡಿದ್ವಿ. ಅಲ್ಲೂ ನೀರ್ ಹರಿತಾ ಇತ್ತು ಅಂದ್ರೆ ಕೆಳಗಡೆ, ಆ ಮುಖ್ಯ ದ್ವಾರದ ಕೆಳಗಡೆ ಏನಾಗ್ಬಿಡುತ್ತೆ, ತುಂಬಾ ಅನಾಹುತ ಆಗ್ಬಿಡುತ್ತೆ. ಡಿಸಾಸ್ಟರ್, ವಿಪತ್ತು, ಅನಾಹುತ, ದುರ್ಘಟನೆ, ವಿನಾಶಕಾರಿ, ಮಹಾವಿನಾಶಕಾರಿ, ಭೀಕರ ಪರಿಣಾಮ ಉಂಟು ಮಾಡುವ ರೀತಿ ಆಗ್ಬಿಡುತ್ತೆ ಅಂತ ವಿಶ್ವಕರ್ಮ ಪ್ರಕಾಶನ ಹೇಳುತ್ತೆ. ಸೊ ಏನ್ ಮಾಡೋದು ಈ ತರ ಎಲ್ಲ ಆಗ್ಬಿಟ್ರೆ? ತುಂಬಾ ಕಷ್ಟ ಆಗ್ಬಿಡುತ್ತಲ್ಲ ಅಲ್ವಾ? ಅದಕ್ಕೂ ನಾವು ಅದು ವಿಧಿ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಸಿಂಪಲ್ ರೆಮಿಡಿ, ಒಂದೇ ರೆಮಿಡಿ, ಒಂದು ಮತ್ಸ್ಯಂತ್ರ ಹಾಕೊಳ್ಳಿ ಮೇಲ್ಗಡೆ, ವಾಸ್ತು ದೋಷನ ತಕ್ಕ ಮಟ್ಟಿಗೆ ಒಂದು ಕಾಪಾಡುತ್ತೆ. ಇನ್ನೊಂದು ವಾಸ್ತು ಪೂಜೆ, ವಾಸ್ತು ಹೋಮ, ವಾಸ್ತು ಹವನ, ವಾಸ್ತು ಬಲಿ ಮಾಡ್ಕೋತಾ ಇರಿ ವರ್ಷ. ಓಕೆ, ವಿಧಿ ಇಲ್ಲ ಅಂದ್ರೆ ಇದನ್ನ ನೋಡ್ಕೊಳ್ಳುವಂಥದ್ದು. ಅದಕ್ಕೆ ಯಾರನ್ನ ಟ್ಯಾಂಕ್ ಇದ್ರು ನೋಡಿ, ಇವಾಗ ಯಾರನ್ನ ಎದುರುಗಡೆ ಟ್ಯಾಂಕ್ ತುಳ್ಕೊಂಡು ಒಳಗಡೆ ಹೋಗ್ತಾ ಇರ್ತೀವಿ ಅಲ್ವಾ? ಅಂದ್ರೆ ಟ್ಯಾಂಕ್ ಅಂದ್ರೆ ವಾಟರ್ ಟ್ಯಾಂಕ್ ಇರುತ್ತೆ, ಎದುರುಗಡೆನೆ ಮಾಡಿರ್ತೀವಿ, ಜಾಗ ಇಲ್ಲ, ತುಂಬಾ ಚಿಕ್ಕದು, 30-40 20-30 ಏನ್ ಮಾಡೋವಂಥದ್ದು, ನಮ್ಗೆ ಬೆಲೆ ಜಾಗನೇ ಇರಲ್ಲ, ಅಲ್ಲೇ ಮಾಡ್ಬೇಕಾಗತ್ತೆ. ಅವಾಗ ತುಳ್ಕೊಂಡೇ ಹೋಗ್ತಾ ಇರ್ತೀವಿ ನಾವು, ಹರಿಯಲ್ವಲ್ಲ ಅಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ನೀರ್ ಬರ್ಬೇಕಾದ್ರೆ ತುಂಬುತ್ತಲ್ಲ, ತುಳ್ಕಾಡ್ತಾ ಇರತ್ತೆ ನೀರು, ಅವಾಗಲೂ ಅದನ್ನು ಹರಿಯ ಲೆಕ್ಕ ಆಗ್ಬಿಡುತ್ತೆ. ಆಗ್ಲೂ ಕೂಡ ನಮ್ಗೆ ತೊಂದರೆಗಳು ಆಗ್ತಾ ಇರತ್ತೆ, ಏನೋ ಒಂಥರ ತೊಂದರೆಗಳು ಆಗ್ತಾ ಇರತ್ತೆ. ಇನ್ನೊಂದು ದೇವಾಲಯ ವೇದೆ, ಅಂದ್ರೆ ಮನೆ ಎದುರುಗಡೆನೆ ದೇವಸ್ಥಾನ ಇದ್ದಾಗ, ಮನೆ ಓಪನ್ ಮಾಡಿದ ತಕ್ಷಣ ದೊಡ್ಡದಾಗ ದೇವಸ್ಥಾನ ಕಾಣಿಸುತ್ತೆ, ಇಲ್ಲ ರೋಡ್ ಸೈಡ್ ಒಂದು ದೇವಸ್ಥಾನ ಇರುತ್ತೆ ಅನ್ಕೊಳ್ಳಿ, ಇಲ್ಲ ಚಿಕ್ಕದೊಂದು ದೇವಸ್ಥಾನ ಮನೆ ಎದುರುಗಡೆ ನಿಮ್ಗೆ ಕಾಣಿಸಿದಾಗ, ಈ ರೋಡ್ ಇದ್ ಕಡೆ ಒಂದು ರೋಡ್ ಅನ್ಕೊಳ್ಳಿ, ಸೆಂಟ್ರಲ್ಲಿ, ಆ ರೋಡಿನ ಒಂದು ಭಾಗದಲ್ಲಿ ಮನೆ, ಇನ್ನೊಂದು ಭಾಗದಲ್ಲಿ ದೇವಸ್ಥಾನ. ಎಷ್ಟೊಂದ್ ಜನ ಇದ್ದೀರಲ್ಲ ಸಿಟಿಗಳಲ್ಲಿ ನೋಡಿದಾಗ ಆ ರೀತಿನೇ ಇರುವಂತದ್ದು. ಎದುರುಗಡೆ ಇದ್ದಾಗ ಏನಾಗುತ್ತೆ, ಹದಿಹರೆಯದವರು ಹಾಗೂ ಚಿಕ್ಕ ಮಕ್ಕಳು ತೊಂದರೆಗಳಿಗೆ ಒಳಗಾಗುತ್ತಾರೆ, ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಏನ್ ಸಮಸ್ಯೆ ಬರುತ್ತೆ? ಆರೋಗ್ಯ ಸಮಸ್ಯೆ ಬರುತ್ತೆ. ಸ್ಕಿನ್ ಚೇಂಜ್ ಆಗ್ತಾ ಇಲ್ವಾ? ಸ್ಕಿನ್ ಚೇಂಜ್ ಆಗ್ತಾ ಇಲ್ಲ? ಇಲ್ಲ ಗುರುಗಳೇ. ಮತ್ಸ್ಯ ಪುರಾಣದ್ದೇ ಇದೆ ಸರ್, ಬಾವಿದು ಇದೆಯಾ? ಹೌದು ಸರ್. ಬಾವಿನೇ ಇದೆ ಗುರುಗಳೇ. ತಿರ್ಗಾ ಮಾಡ್ತೇನೆ ರೋಡ್ ಇವಾಗ ಬಂದಿಲ್ಲ ಅದೇ ಇದೆ ಚೇಂಜ್ ಆಯ್ತಲ್ಲ? ದ್ವಾರದ ಕೆಳಗೆ ನೀರಿದೆ ಗುರುಗಳೇ. ವೆರಿ ಗುಡ್, ಸೂಪರ್ ಶಿವಾನಂದ್ ಸರ್, ಗುಡ್. ಸೊ ಇದು ನೋಡಿದ್ರಲ್ಲ, ನನ್ನ ಇದು ತೋರಿಸಿದ್ದು ಅವಾಗಲೇ, ಮುಖ್ಯ ದ್ವಾರದ ಕೆಳಗಡೆ ಅದು ನೀರ್ ಹರಿತಾ ಇತ್ತು ಅಂದ್ರೆ, ಇಲ್ಲ ಪೈಪ್ ಲೈನ್ ತಗೊಂಡೋಗಿರ್ತೀವಿ ನಾವು, ಅದು ನೀರ್ ಹರಿಯೋದೇ ಲೆಕ್ಕ, ಅವಾಗ್ಲೂ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ತೋರಿಸ್ತಾ ಇರ್ತೀವಿ. ಅದನ್ನ ಅವಾಯ್ಡ್ ಮಾಡ್ಬೇಕು. ದಯವಿಟ್ಟು ಮ್ಯೂಟ್ ಮಾಡ್ಕೋತೀರಾ ಎಲ್ಲ? ಸರ್ ನೀವೇ ಮ್ಯೂಟ್ ಮಾಡ್ಬಿಡಿ ಸರ್. ಆಯ್ತು. ಅಕಸ್ಮಾತ್ ಏನಾರ ಕಾಣಿಸಲ್ಲ ಅಂದ್ರೆ ಯಾರನ್ನ ಕಾಲ್ ಮಾಡಿ, ವಿನಾಯಕ್ ಸ್ವಾಮಿಗಳಾಗ್ಲಿ, ವಿಜಯಲಕ್ಷ್ಮಿ ಮೇಡಮ್ ಆಗ್ಲಿ, ಲೀಲಾ ಮೇಡಮ್ ಆಗ್ಲಿ, ನನ್ನ ಮೊಬೈಲ್ ಕಾಲ್ ಮಾಡಿ. ಓಕೆ, ನಾನು ಇದು ಮ್ಯೂಟ್ ಮಾಡೋದು ಗೊತ್ತಾಗಲ್ಲ ನನ್ಗೆ, ಪಾಠ ಹೋಗ್ತಾ ಇರತ್ತೆ ಅದಕ್ಕೆ. ನೆಕ್ಸ್ಟ್ ಇದು ನೋಡಿದ್ರಲ್ಲ, ಇದು ಚಿತ್ರ ನೋಡಿ. ಮನೆಯ ಮುಂಭಾಗದಲ್ಲಿ ಯಾವ್ದನ್ನ ದೇವಸ್ಥಾನ ಇತ್ತು ಅಂದ್ರೆ ಆಗ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ. ಇದು ದೇವಾಲಯ ವೇದೆ ಅಂತ. ವೇದೆ ಅಂದ್ರೆ ವೇದನೆ. ದೇವಾಲಯ ಇದ್ರೆ ಮನೆ ಹತ್ರನೇ ದೇವಸ್ಥಾನ ಇದೆ, ನಾವು ಬಹಳ ಖುಷಿಯಾಗಿರ್ತೀವಿ, ಯಾಕಂದ್ರೆ ದೈವ ಕಟಾಕ್ಷ ಇರುತ್ತೆ ನಮ್ಗೆ ಅಂತ ಹೇಳ್ತಾ ಇರ್ತೀವಿ ಅಲ್ವಾ? ಬಟ್ ಆದ್ರೆ ನೋಡಿ, ಇಲ್ಲಿ ವಿಶ್ವಕರ್ಮ ಪ್ರಕಾಶನ ಏನ್ ಹೇಳುತ್ತೆ, ದೇವಸ್ಥಾನ ಇತ್ತು ಅಂದ್ರೆ ತೊಂದರೆ ಆಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಪ್ರಭೆ ಜಾಸ್ತಿ ಬರ್ತಾ ಇರತ್ತೆ, ದಿನಾಗ್ಲೂ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಆಗ್ತಾ ಇರತ್ತಲ್ಲ, ಹಾಗಾಗಿ ಅದು ಶಕ್ತಿ ಯಥೇಚ್ಛವಾಗಿ ತುಂಬ್ತಾ ಇರತ್ತೆ.
ಆ ಶಕ್ತಿ ಒಂದು ಪ್ರಭೆಯಲ್ಲಿ ನಾವಿದ್ದಾಗ ಏನಾಗುತ್ತೆ, ನಾವು ತಡ್ಕೊಳಕ್ ಆಗಲ್ಲ. ಸ್ವಲ್ಪ ಹೊತ್ತು ಮಾತ್ರ ತಡ್ಕೋಬಹುದು ನಾವು. ದೇವಸ್ಥಾನಕ್ಕೆ ಹೋದಾಗ ಎಷ್ಟು 8 ಅವರ್ 10 ಅವರ್ 12 ಅವರ್ ಅಲ್ಲೇ ಇರ್ತೀರಾ? ಆಗಲ್ಲ. ಅಂದ್ರೆ ಏನಾದ್ರು ಹೋದಾಗ ಒಂದ್ 20 ನಿಮಿಷ, ಒಂದ್ 2 ಅವರ್ ಅನ್ಕೊಳ್ಳಿ ಮ್ಯಾಕ್ಸಿಮಮ್. ಏನಾರ ಯಾವ್ದೋ ಒಂದ್ ದಿವಸ ಹೋದಾಗ ಆ ಶಕ್ತಿ ಸಾಕು ನಮ್ಗೆ. ಯಾವಾಗ್ಲೂ 24/7 ಆ ಶಕ್ತಿ ಬರ್ತಾ ಇತ್ತು ಅಂತಂದ್ರೆ ನಮಗೆ ಸಾಮಾನ್ಯ ಮನುಷ್ಯರಿಗೆ ತಡ್ಕೊಳಕ್ ಆಗಲ್ಲ. ಶಕ್ತಿ ನಿಶಕ್ತಿ ಮಾಡ್ಬಿಡುತ್ತೆ. ಅತಿ ಅತಿ ಅಮೃತವನು ವಿಷ ಆಗ್ಬಿಡುತ್ತೆ. ಆ ರೀತಿ ಅದು. ಅದಕ್ಕೋಸ್ಕರನೇ ಯಾರಿಗೆ ತಟ್ಟುತ್ತೆ ಅದು, ಯಾರು ವೀಕ್ ಆಗಿರ್ತಾರೆ ಮನೆಯಲ್ಲಿ, ಚಿಕ್ಕ ಮಕ್ಕಳು ಅಲ್ವಾ. ಹಾಗಾಗಿ ಆ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ಇನ್ನೊಂದು ನೋಡಿ, ದೇವಸ್ಥಾನ ಏನ್ ಹಿಂಗ ಆಗ್ತಿದೆ ಅಂದ್ರೆ, ಇದೇನ್ ಹೇಳುತ್ತೆ, ನಮ್ಮ ಮನೆಯ ದ್ವಾರ ಮತ್ತೆ ಆ ದೇವಸ್ಥಾನದ ದ್ವಾರ ಒಂದೇ ಇದ್ರಲ್ಲಿ ಬಂತು ಅಂದ್ರೆ ಎದುರುಗಡೆನೆ ಒಂದ್ ರೋಡ್ ಇರುತ್ತೆ ಅಷ್ಟೇ, ಜಾಸ್ತಿ ದೂರ ಅಲ್ಲ ಅದು. ಒಂದ್ ರೋಡ್ ನೋಡಿ, ಇದು ರೋಡ್ ಅನ್ಕೊಳ್ಳಿ ಅಷ್ಟೇ. ಎಷ್ಟಿರುತ್ತೆ, ಒಂದ್ 30 ಅಡಿನ, ಒಂದ್ 30 ಅಡಿ ಇರುತ್ತೆ. ಇಲ್ಲಿ ನಮ್ಮ ಮನೆ ಇರುತ್ತೆ, ಅದ್ರ ಆಪೋಸಿಟ್ ಅಲ್ಲೇ ಒಂದು ದೇವಾಲಯ ಇರುತ್ತೆ ಅನ್ಕೊಳ್ಳಿ. ಅದ್ರ ಬಾಗಿಲುಗಳು ಒಂದೇ ಸಮ ಬಂದ್ಬಿಟ್ಟಾಗ, ಇದು ನೆನ್ಪಿಟ್ಕೋಬೇಕು, ಒಂದೇ ಸತಿ ಬಂದಾಗ ಏನಾಗುತ್ತೆ, ಅದು ಹೇಳತಿರದ ಸಂಕಟಗಳು ಮತ್ತು ವಿಪತ್ತುಗಳಿಗೆ ಕಾರಣವಾಗುತ್ತದೆ. ಹೇಳಕ್ಕೆ ಆಗಲ್ಲ, ಅಷ್ಟು ದುಃಖ, ಅಷ್ಟು ನೋವು ಅನುಭವಿಸ್ಬಿಡ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ನೀವು ಅದನ್ನ ರಿಸರ್ಚ್ ಮಾಡ್ಬೇಕು. ಇವೆಲ್ಲ ಶಾಸ್ತ್ರದಲ್ಲಿ ಕೊಟ್ಟಿರ್ತಾರೆ ಸರಿ, ಬಟ್ ನಾವು ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಬೇಕು. ಇನ್ನೊಂದು ಏನು ಅಂದ್ರೆ, ಅದೇ ಸೇಮ್ ಅದೇ ರೀತಿ ಒಂದೇ ಬಾಗಿಲು ಅಂದ್ರೆ ಮನೆಯ ಬಾಗಿಲು ಮತ್ತು ದೇವಸ್ಥಾನದ ಬಾಗಿಲು ಒಂದೇ ಲೈನಲ್ಲಿ ಬಂತು ಅಂದರೆ, ಬಂದಿದ್ದರೆ ಆ ದೇವಸ್ಥಾನ ಒಂದು ಶಿವನ ದೇವಸ್ಥಾನ ಅಥವಾ ಬ್ರಹ್ಮನ ದೇವಸ್ಥಾನ. ಬ್ರಹ್ಮ ದೇವಸ್ಥಾನ ಆಲ್ಮೋಸ್ಟ್ ಕಡಿಮೆ ಬಿಡಿ, ಸಿಗೋದಿಲ್ಲ ಎಲ್ಲ. ಬೆಂಗಳೂರಲ್ಲಿ ಒಂದ್ ಕಡೆ ಇದೆ. ಈ ರೀತಿಯ ಬ್ರಹ್ಮನ ದೇವಸ್ಥಾನ ಅಥವಾ ನಮ್ಮ ಶಿವನ ದೇವಸ್ಥಾನ ಇತ್ತು ಅಂದರೆ ಏನಾಗುತ್ತೆ, ಅದು ಇಡೀ ವಂಶದ ನಾಶಕ್ಕೆ ಕಾರಣವಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಅನುಭವ ಆಗಿದೆಯಾ? ಅನುಭವ ಆಗಿದೆಯಾ? ನಾನು ನೋಡಿದ್ದೀನಿ. ಎಸ್ಪೆಷಲಿ ಶಿವನ ದೇವಸ್ಥಾನ ಅಪೋಸಿಟ್ ಇರೋರು ಒಬ್ರು ಏಳ್ಗೆನೆ ಇಲ್ಲ. ಗಂಡು ಮಕ್ಳು ಮನೆಯಲ್ಲಿ, ಹೆಣ್ಮಕ್ಳು ಮದುವೆ ಆಗಿ ಹೊರಟೋಗ್ತಾರೆ, ಚೆನ್ನಾಗಿರ್ತಾರೆ, ಅವ್ರಿಗೂ ಏನೋ ಸಮಸ್ಯೆ ಇರುತ್ತೆ. ಬಟ್ ಗಂಡು ಮಕ್ಕಳು ಏಳಿಗೆನೆ ಆಗಲ್ಲ, ತುಂಬಾ ಒದ್ದಾಡ್ತಾ ಇರ್ತಾರೆ. ವಂಶದ ನಾಶ ಆಗ್ಬಿಡುತ್ತೆ, ಕಾರಣ ಆಗ್ಬಿಡುತ್ತೆ ಅಂತ ಹೇಳುತ್ತೆ ಇದು. ಓಕೆನಾ? ಸೊ ಇಲ್ಲಿಗೆ ನಿಲ್ಸಿ ಒಂದು 10 ನಿಮಿಷ ಬ್ರೇಕ್ ಕೊಡ್ತೀನಿ. ಇವಾಗ 9:03, ಒಂದು 9:10 12ಕ್ಕೆ ವಾಪಸ್ ಬನ್ನಿ. ಯಾರನ್ನ ಪಾಪ ಊಟ ಮಾಡೋರು ಒಂಚೂರು ತಿನ್ಕೊಂಡು, ಕಾಫಿ ಕುಡಿಯೋರು ಕುಡ್ಕೊಂಡು, ವಾಶ್ರೂಮ್ ಯೂಸ್ ಮಾಡೋರು ಮಾಡ್ಕೊಂಡು ವಾಪಸ್ ಬನ್ನಿ. ಓಕೆನಾ? ಒಂದು 10 ನಿಮಿಷ ಬ್ರೇಕ್.
ಆಯ್ತು, ಎಲ್ಲ ಬಂದ್ರಾ? ಒಂದ್ ನಿಮಿಷ ಕೊಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಅದೇ ಮನೆ ವಿಚಾರ, ಮುಖ್ಯದ್ವಾರದ ವಿಚಾರ. ಮುಖ್ಯದ್ವಾರದ ಮುಂಭಾಗದಲ್ಲಿ, ಮುಖ್ಯದ್ವಾರ ತೆಗೆದ ತಕ್ಷಣ ನಮಗೆ ಸ್ಮಶಾನ ಕಾಣಿಸಬಾರ್ದು. ಬಹಳ ಹತ್ತಿರದಲ್ಲಿರುತ್ತೆ ಸ್ಮಶಾನ, ಕಾಣಿಸುತ್ತೆ ಅಂದ್ರೆ ಅಲ್ವಾ? ಹಾಗಾಗಿ ಮುಖ್ಯದ್ವಾರ ತೆಗೆದ ತಕ್ಷಣ ಸ್ಮಶಾನ ಕಾಣಿಸಬಾರ್ದು. ಇನ್ನೊಂದೇನ್ ಹೇಳುತ್ತೆ ಶ್ಲೋಕ 81 ವಿಶ್ವಕರ್ಮ ಪ್ರಕಾಶನದಲ್ಲಿ, ನಿರ್ಮಾಣದಲ್ಲಿ ಬಳಸುವ ಕಲ್ಲುಗಳು ಮತ್ತು ಸ್ತಂಭಗಳಲ್ಲಿ ದೋಷವಿದ್ದರೆ ಅದು ಮನೆಯ ಯಜಮಾನಿಯ ಪ್ರಾಣಹಾನಿಗೆ ಕಾರಣವಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳಲಾಗಿದೆ. ಯಾಕಂದ್ರೆ ಅದು ಕಾಮನ್ ಸೆನ್ಸ್, ಸಿವಿಲ್ ಮ್ಯಾಟರ್ ಇದು. ಏನಕ್ಕೆ ಅಂದ್ರೆ ಕಲ್ಲುಗಳಲ್ಲಿ ಏನೋ ತೊಂದರೆ ಇತ್ತು, ಮತ್ತೆ ಪಿಲ್ಲರ್ಗಳಲ್ಲಿ ಏನೋ ತೊಂದರೆ ಇತ್ತು. ಆಗಿನ ಕಾಲದಲ್ಲಿ ವಿಶ್ವಕರ್ಮ ಪ್ರಕಾಶನ ಎಷ್ಟೋ ವರ್ಷಗಳಿಂದ ಬರುತ್ತದಲ್ವಾ, 1000 ವರ್ಷಗಳಿಂದ. ಅವಾಗ ಏನಾಗುತ್ತೋ ಎಲ್ಲ ಮರದ ಕಂಬಗಳು ಅಥವಾ ಕಲ್ಲಿನ ಕಂಬಗಳನ್ನ ಇಟ್ಕೋತಾ ಇದ್ರು. ಅದ್ರಲ್ಲೇನೋ ದೋಷ ಇತ್ತು, ಏನಾಗುತ್ತೆ, ಅದು ಮುರಿದೋದ್ರೆ, ಕಲಶ ಹೊಡ್ರೆ ಇಡೀ ಚಾವಣಿನೇ ನೆಲ ಸಮ ಆಗ್ಬಿಡುತ್ತೆ. ಹಾಗಾಗಿ ಹೆಣ್ಮಕ್ಳು ಮನೆಯಲ್ಲಿ ಯಾವಾಗ್ಲೂ ಅಡಿಗೆ ಕೆಲಸ ಕಾರ್ಯಗಳಲ್ಲಿ ಮಾಡ್ಕೊಂಡಿರೋರು ಆಗಿನ ಕಾಲದಲ್ಲಿ ಅಲ್ವಾ, ಯಥೇಚ್ಛವಾಗಿ. ಈಗಿನ ಕಾಲದಲ್ಲಿ ಇಲ್ಲ, ಈಗಿನ ಕಾಲದಲ್ಲಿ ಎಲ್ಲ ಒಂದೇ. ಹಾಗಾಗಿ ಅವರಿಗೆ ಯಜಮಾನಿಗೆ ಪ್ರಾಣಹಾನಿಗೆ ಕಾರಣವಾಗುತ್ತೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾರೆ. ಆ ಕಾರಣಕ್ಕೋಸ್ಕರನೇ ಇನ್ನೊಂದು, ಮನೆಯ ಪಕ್ಕದಲ್ಲಿ ದೇವಸ್ಥಾನಗಳಿದ್ದರೆ ಏನಾಗುತ್ತೆ? ಖುಷಿನಾ? ಇಲ್ಲಿ ಏನ್ ಹೇಳುತ್ತೆ ನೋಡಿ, ದೇವಾಲಯ ಅಥವಾ ಪೂಜಾ ಸ್ಥಳದ ಪಕ್ಕದಲ್ಲಿಯೇ ಮನೆ ಇದ್ದರೆ, ಧ್ಯಾನ ಮಂದಿರ, ದೇವಸ್ಥಾನ ಅಥವಾ ಪೂಜಾ ಸ್ಥಳ ಪಕ್ಕದಲ್ಲಿ ಇದ್ದರೆ ಆ ಮನೆಯ ಯಜಮಾನನು ನಾಶವನ್ನು ಅನುಭವಿಸುತ್ತಾನೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೇಳಿದ್ನಲ್ಲ, ಮನೆ ಎದುರುಗಡೆ ಇದ್ರೂನು ಮನೆ ಎದುರುಗಡೆ ದೇವಸ್ಥಾನ ಇದ್ರೂನು ತೊಂದ್ರೆ, ಮನೆ ಪಕ್ಕದಲ್ಲಿ ದೇವಸ್ಥಾನ ಇದ್ರೂನು ತೊಂದ್ರೆ. ಏನಕ್ಕೆ ಅಂದ್ರೆ ಆ ಎನರ್ಜೀಸು ನಮಗೆ ತಡ್ಕೊಳಕ್ಕೆ ಆಗಲ್ಲ, ಕಷ್ಟ, ತೊಂದರೆ ಮಾಡುತ್ತೆ. ಯಾರಿಗೆ ತೊಂದರೆ? ಮನೆ ಯಜಮಾನನಿಗೆ ತೊಂದರೆ ಆಗುತ್ತೆ. ಇನ್ನೊಂದು ದ್ವಾರ ದೋಷ ಅಥವಾ ದ್ವಾರ ದೋಷ ಅಂತ ಕರಿತೀವಿ. ಏನದು ಅಂತಂದ್ರೆ ನೋಡಿ, ಹಿಂಬಾಗಿಲು, ಮನೆ ಹಿತ್ತಿಲಿನ ಬಾಗಿಲಿದ್ದು ನೋಡ್ಕೊಳ್ಳಿ. ಮನೆ ಹಿತ್ತಿಲಿನ ಬಾಗಿಲು ಫುಲ್ ತೆಗಿಯಕ್ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ಇದೇನೋ ಅಡ್ಡ ಬರ್ತಾ ಇದೆ, ಇಲ್ಲಿ ಫುಲ್ ಹೋಗ್ತಾ ಇಲ್ಲ, ಅರ್ಧ ಮಾತ್ರ ತೆಗ್ದಿದೆ, ಫುಲ್ ತೆಗಿಯಕ್ ಆಗ್ತಾ ಇಲ್ಲ. ಅದು ಇದ್ರೂ ಕೂಡ ತೊಂದರೆ ಅಂತ ಹೇಳುತ್ತೆ. ಇದು ಏನಾಗುತ್ತೆ, ಫಲ ಏನು ಅಂದ್ರೆ ಇದು ಇಡೀ ಕುಟುಂಬದ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಅಂತೆ. ನೋಡಿ, ಹಿತ್ತಲ ಬಾಗಿಲು ಏನ್ ಇಂಪಾರ್ಟೆಂಟ್ ಅಲ್ಲ ಬಿಡು ಅನ್ಕೊಂಡು ಏನ್ ಮಾಡ್ತಾರೆ ಕೆಲವರೆಲ್ಲ, ಏನ್ ಮಾಡ್ತಾರೆ, ಅಡ್ಡ ಇಟ್ಕೊಂಡ್ಬಿಡ್ತಾರೆ. ಏನೇನೋ ಕಸ ಎಲ್ಲ ತುರ್ಕಿರ್ತಾರೆ, ಬೇಡದರೋದೆಲ್ಲ, ಹಳೆ ಸೋಫಾ, ಹಳೆ ಚೇರು, ಹಳೆ ವಾಷಿಂಗ್ ಮಿಷಿನ್ ಬಿಸಾಕಲ್ಲ, ಬೇಕಾಗತ್ತೆ ಅಂತ ಇಟ್ಕೊಂಡಿರ್ತಾರೆ. ಹಿತ್ತಲ್ ತಾನೇ, ಯಾರು ನೋಡಲ್ಲ ಅಂತ ಹಿತ್ತಲ ಬಾಗಿಲು ತೆಗಿಯಕ್ಕೆ ಆಗಲ್ಲ, ಅದರಲ್ಲೇ ಸ್ವಂದಲ್ಲೇ ತುರ್ಕೊಂಡು ಹೋಗೋದು ಮಾಡ್ತಾ ಇರ್ತಾರೆ. ಅದು ತಪ್ಪಾಗ್ಬಿಡುತ್ತೆ, ಇಡೀ ಕುಟುಂಬದ ಸರ್ವನಾಶ ಆಗ್ಬಿಡುತ್ತಂತೆ ಹಿತ್ತಲ ಬಾಗಿಲು ಏನನ್ನ ಫುಲ್ ತೆಗಿಯಕ್ಕಾಗದೆ ಇದ್ದರೆ. ಅಡ್ಡ ಬರಬಾರ್ದು ಏನನು. ಅಷ್ಟೊಂದು ಗೋಡೆ ಇರುತ್ತೆ ಅನ್ಕೊಳ್ಳಿ, ಇಲ್ಲೇ ಗೋಡೆ ಇದ್ದಾಗ ಓಕೆ, ಅದೆಷ್ಟು ಹೋಗುತ್ತೋ ಗೋಡೆಗೆ ಒತ್ತಿಸ್ಕೊಂಡ್ರೆ ಅದ್ ಜಾಗ, ಅಂದ್ರೆ ಗೋಡೆ ಹೇಗ್ ಮಾಡಿರ್ತಾರೆ ಅಂದ್ರೆ ಆ ಒಂದು ಜಾಗ ಏನಿದೆ ಹಿಂದ್ಗಡೆ ಅದು ಫುಲ್ ಓಪನ್ ಆಗೋ ತರ ಮಾಡಿರ್ತಾರೆ. ತೀರಾ ಇನ್ನ ಹೋಗ್ಬೇಕಾಗಿತ್ತು, ಅರ್ಧಂಬರ್ಧ ನಿಂತ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ. ಓಕೆನಾ? ಮತ್ತೆ ಇನ್ನೊಂದೇನು, ತಾನಾಗಿಯೇ ಚಲಿಸಿ ಮುಚ್ಚಿಕೊಳ್ಳುವ ಬಾಗಿಲು ಅಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಇವಾಗ ಎಷ್ಟೊಂದು ಸತಿ ನೋಡಿರ್ತೀರ ಆಫೀಸ್ಗಳಲ್ಲಿ, ಅದು ತೆಗಿತೀವಿ ನಾವು ಅಲ್ವಾ? ಇಲ್ಲಾಂದ್ರೆ ನಾವು ಹೋಗಿ ನಿಂತ್ಕೊಂಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಇಲ್ಲಿ ವಿಶ್ವಕರ್ಮ ಪ್ರಕಾಶ್ ಏನ್ ಹೇಳ್ತಾನೆ, ತಾನಾಗಿಯೇ ಚಲಿಸಿ ಮುಚ್ಚಿಕೊಳ್ಳುವ ಬಾಗಿಲು ಅಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಅಂತ ಹೇಳುತ್ತೆ. ಒಂದು ಸಿಲಿಂಡರ್ ಫಿಟ್ ಮಾಡಿರ್ತಾರೆ ಬಾಗಿಲಿಗೆ ಅಲ್ವಾ, ಹಳೆ ಕಾಲದಲ್ಲಿ, ಅಂದ್ರೆ ಈಗಿನ ಕಾಲದಲ್ಲೂ ಅಷ್ಟೇ. ಆಫೀಸಲ್ಲಿ ಹಿಂಗ್ ತೆಗೆದಾಗ ಏನಾಗುತ್ತೆ, ಆಮೇಲೆ ಸ್ಲೋ ಅದೇ ನಿಧಾನಕ್ಕೆ ಪುಷ್ ಮಾಡುತ್ತೆ ಡೋರ್ನ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಅಂತವೆಲ್ಲ ಉಪಯೋಗಿಸ್ಬೇಡಿ. ಆಗಿನ ಕಾಲದ ಅವೆಲ್ಲ ಇರ್ಲಿಲ್ಲ, ಆದ್ರೂ ಕೂಡ ಸರಿಯಾಗಿ ಫಿಟ್ ಮಾಡ್ತಾ ಇರಲಿಲ್ಲ ಡೋರ್ನ.
ಬಾಗಿಲ್ನ ಏನಾಗೋದು ಅದು ಹಿಂಗ್ ಮಾಡಿದಾಗ ಅದೇ ನಿಧಾನಕ್ಕೆ ಕ್ಲೋಸ್ ಮಾಡ್ಕೊಳತ್ತೆ, ಗಾಳಿ ಬಂದಾಗ ಅದೇ ಹಿಂದೆ ತೆಗೊಳುತ್ತೆ, ಫಟ್ ಪಟ್ ಅಂತ ಹೊಡೆಯೋದು, ಕುಯ್ ಅಂತ ಸೌಂಡ್ ಮಾಡೋದು ಅವೆಲ್ಲ ಮಾಡುತ್ತೆ. ಅದಕ್ಕೆ ತಾನಾಗಿಯೇ ಚಲಿಸಿ ಮುಚ್ಚಿಕೊಳ್ಳುವ ಬಾಗಿಲು ಅಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಅದ್ರಲ್ಲಿ ಇರಬಾರದು ಅಂತ ಆಗಿನ ಕಾಲಕ್ಕೆ ಅನುಗುಣವಾಗಿ ಇವೆಲ್ಲ ಶಾಸ್ತ್ರ ಕೊಟ್ಟಿರ್ತಾರೆ. ಇನ್ನೊಂದು ಮುಖ್ಯ ದ್ವಾರವನ್ನು ಅಷ್ಟೇ ಸಂಪೂರ್ಣವಾಗಿ ತೆಗೆಯಲು ಅಡ್ಡಿ. ನೋಡಿ ಇದು ಮುಖ್ಯ ದ್ವಾರ, ಅದು ತೆಗಿಬೇಕು, ಬಟ್ ಇಲ್ಲಿ ಏನೋ ಇಟ್ಬಿಟ್ಟಿದ್ದಾರೆ ಮಧ್ಯ, ತೆಗಿಯಕ್ ಆಗ್ತಾ ಇಲ್ಲ. ಇದು ಕರೆಕ್ಟ್ ಆಗಿ ಅಡ್ಡೆ ಇರುತ್ತೆ, ಅಷ್ಟಲ್ಲೇ ಒಳಗಡೆ ಹೋಗೋದು ಬರೋದು ಆಗ್ತಾ ಇರುತ್ತೆ. ಇದು ಪಿಕ್ಚರ್ ಕರೆಕ್ಟ್ ಆಗಿಲ್ಲ, ಸುಮ್ಮನೆ ಏನ್ ಜನರೇಟ್ ಆಗಿದೆ ಅದನ್ನ ಹಾಕಿದ್ದೀನಿ, ಬಟ್ ನಿಮ್ಗೆ ಅರ್ಥ ಆದ್ರೆ ಸಾಕು. ಅಂದ್ರೆ ಮುಖ್ಯ ದ್ವಾರ ಫುಲ್ ಓಪನ್ ಆಗ್ತಲ್ಲ, ಏನಕ್ಕೆ ಅಂದ್ರೆ ಇದೇನೋ ಹಿಡ್ಕೊಂಡ್ಬಿಟ್ಟಿದೆ ಅಡ್ಡ. ಆತರ ಏನೇನೋ ಇತ್ತು ಅಂದರೆ ಸುಮಾರು ಜನ ಮನೇಲಿ ನೋಡಿ ನಾವು ಫುಲ್ ಓಪನ್ ಆಗಲ್ಲ, ಹಿಂದ್ಗಡೆ ಏನೋ ಶೂರ್ ಹಾಕಿಟ್ಟಿರ್ತಾರೆ, ಕರೆಕ್ಟಾ? ಫುಲ್ಲು ಓಪನ್ ಆಗಲ್ಲ, ಒಂಚೂರನ್ನ ಸ್ವಲ್ಪ ತಡೆ ಆಗ್ತಾ ಇರತ್ತೆ. ಮನೆಯ ಮುಖ್ಯ ದ್ವಾರವನ್ನು ತೆರೆಯುವಾಗ ಯಾವುದಾದರೂ ತಡೆ ಅಥವಾ ಅಡಚಣೆ ಇದ್ದರೆ ಅದು ಇಡೀ ವಂಶದ ಅವನತಿಗೆ ಕಾರಣವಾಗುತ್ತದೆ. ನೋಡಿ ತುಂಬಾ ತೊಂದರೆ ಆಗತ್ತೆ. ಮುಖ್ಯ ದ್ವಾರ ಯಾವಾಗ್ಲೂ ಫುಲ್ ಓಪನ್ ಆಗಿರ್ಬೇಕು. ಮತ್ತೆ ಹಿಂದ್ಗಡೆ ಇತ್ತಿಲ ದ್ವಾರನೂ ಅಷ್ಟೇ, ಇತ್ತಿಲ ಬಾಗಿಲು ಅಷ್ಟೇ, ಅದು ಕೂಡ ಸಂಪೂರ್ಣವಾಗಿ ಓಪನ್ ಆಗೋ ತರ ನೀವು ಡಿಸೈನ್ ಮಾಡ್ಕೊಡ್ಬೇಕು. ಬರ್ತಾರಲ್ಲ ಎಷ್ಟೋ ಜನ ವಾಸ್ತು ಪ್ಲಾನ್ ಹಾಕೊಡಿ ಅಂತ, ಅವಾಗ ಬಂದಾಗ ಅದನ್ನೆಲ್ಲ ಗಮನಿಸ್ಬೇಕು, ಹೇಳ್ಬೇಕು ಅವ್ರಿಗೆಲ್ಲ ವಿವರಣೆಯಾಗಿ ಈ ತರ ಇರ್ಬೇಕು ಅಂತ ಕೂಲಂಕುಷವಾಗಿ ವಿಚಾರಿಸ್ಬೇಕು. ಈ ಶಾಸ್ತ್ರ ಅನ್ನೋದೇನಿಲ್ಲ, ಶಾಸ್ತ್ರ ಅನ್ನೋದು ಸೈನ್ಸ್ ಅಷ್ಟೇ. ಇದು ಆ ಸೈನ್ಸ್ ಅನ್ನು ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಬೇರೆಯವ್ರು ಇನ್ನೊಬ್ರಿಗೆ ಗೈಡ್ ಮಾಡ್ಬೋದು. ಗೊತ್ತಾಯ್ತಾ? ಇನ್ನೊಂದು ಏನ್ ಹೇಳುತ್ತೆ, ಎಷ್ಟಿರ್ಬೇಕು ಬಾಗಿಲು ಅಂತ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಮಾಡ್ಬೇಕು, ಇಲ್ಲಾಂದ್ರೆ ತೊಂದರೆಗಳಾಗ್ಬಿಡುತ್ತೆ, ಕೆಟ್ಟ ಫಲಗಳು ಕೊಟ್ಬಿಡುತ್ತೆ. ಹೆಂಗೆ ಅಂತಂದ್ರೆ ಎಷ್ಟು ಅಗಲ ಇರುತ್ತೋ ಅಷ್ಟೇ ಉದ್ದ ಇರ್ಬೇಕು, ಅಂದ್ರೆ ಅದು 2ರಷ್ಟು ಉದ್ದ ಇರಬೇಕು ಅಂತ ಹೇಳುತ್ತೆ ಕಾಮನ್ ಸೆನ್ಸ್. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡಿದೀನಿ, 3.5 ಅಡಿ ಅಗಲ ಇದ್ರೆ ಬಾಗ್ಲು, ಉದ್ದ ಅಂದ್ರೆ ಒಳಗಡೆಯಿಂದ ಇದು ಹೊರಗಡೆ ತೋರಿಸಿದ್ದಾರೆ ಪಿಕ್ಚರ್ ಅಲ್ಲಿ, ಬಟ್ ಆಕ್ಚುಲಿ ಒಳಗಡೆ ಇಷ್ಟ ಅಗಲ, ಅದು ಒಳಗಡೆ ಎಷ್ಟು ಅಡಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಒಳಗಡೆಯಿಂದ ಒಳಗಡೆ ಇದು 3.5 ಅಡಿ ಇಟ್ಕೊಂಡಾಗ, ಇದು ಒಳಗಡೆ ಅಂದ್ರೆ ಇಲ್ಲಿ ವಾಸ್ಕಲ್ಲಿಂದ ಮೇಲ್ಗಡೆ ಫ್ರೇಮ್ಗೆ ಎಷ್ಟಿರ್ಬೇಕು ಅಂದ್ರೆ ಇದು ಎಕ್ಸ್ ಅಂತ ತಗೊಂಡಾಗ ಇದು 2x ಇರ್ಬೇಕು. ಅಂದ್ರೆ ಇದು ಅಕಸ್ಮಾತ್ 5 ಅಡಿ ಇಟ್ಕೊಂಡ್ರೆ ಉದ್ದ ಎಷ್ಟಿರ್ಬೇಕು? 10 ಅಡಿ ಇರ್ಬೇಕು. ಅಗಲ 4 ಅಡಿ ಇದ್ರೆ ಉದ್ದ ಎಷ್ಟಿರ್ಬೇಕು? 8 ಅಡಿ ಇರ್ಬೇಕು. ಅಷ್ಟೇ ಸಿಂಪಲ್. ಆ ಒಂದು ರೇಷಿಯೋನ ಫಾಲೋ ಮಾಡ್ಬೇಕು. ಅರ್ಥ ಆಯ್ತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ವಾಸ್ತುಶಾಸ್ತ್ರ. ಇನ್ನೊಂದು, ಅಕಸ್ಮಾತ್ ನೋಡು ಬಾಗಿಲಿನ ಅಳತೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗಿದ್ದರೆ, ನಿಗದಿತ ಮಾಡಿರೋದು ಯಾವುದು? ಇದು ಅಗಲ ಎಷ್ಟಿರುತ್ತೋ ಉದ್ದ 2 ಪಟ್ಟಿರಬೇಕು ಅಂತ, ಇದು ನಿಗದಿ ಮಾಡಿರುವಂತದ್ದು. ಅದಕ್ಕಿಂತ ಕಡಿಮೆ ಆದರೆ ಪ್ರಮಾಣ ಮೆಜರ್ಮೆಂಟ್ಸ್ ಕಡಿಮೆ ಆದ್ರೆ ಏನಾಗುತ್ತೆ? ದುಃಖ ಉಂಟಾಗುತ್ತದೆ. ಬಾಗಿಲಿನ ಅಳತೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿದ್ದರೆ ರಾಜಭಯ ಉಂಟಾಗುತ್ತದೆ, ಗೌರ್ಮೆಂಟ್ ಇಂದ ಟ್ರಬಲ್ ಆಗುತ್ತೆ, ಏನೋ ಪ್ರಾಬ್ಲಮ್ ಮಾಡ್ಕೋತೀರಾ, ಪೊಲೀಸರು ಬರ್ತಾರೆ, ಕೇಸ್ ಆಗುತ್ತೆ. ಆ ರೀತಿ ಬಾಗಿಲು ಮುರಿದಿದ್ದರೆ, ನೋಡಿ ಇಲ್ಲಿ ಬಾಗಿಲೇನೋ ಮುರ್ಕೊಂಡಿರುತ್ತೆ, ನೋಡಿ ಇಲ್ಲಿ ಮಧ್ಯದಲ್ಲಿ ಕ್ರ್ಯಾಕ್ ಬಂದಿರುತ್ತೆ, ಇಲ್ಲಿ ನೋಡಿ ಇಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಅವಾಗ ಏನಾಗುತ್ತೆ? ಅದನ್ನು ದಲ್ವೇದೆ ಎಂದು ಕರೀತಾರೆ. ಇದನ್ನ ಏನಂತ ಕರಿತೀವಿ? ದಲ್ವೇದೆ. ದಲ್ವೇದೆ ಅಂತ ಕರೀತೀವಿ. ಅಂದ್ರೆ ತುಂಬಾ ತೊಂದರೆ ಮಾಡ್ಬಿಡುತ್ತೆ. ಮತ್ಸ್ಯ ಪುರಾಣದಲ್ಲಿ ಏನ್ ಹೇಳುತ್ತೆ? ಬಾಗಿಲಿನ ಎತ್ತರವು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗಿದ್ದರೆ ಕಳ್ಳತನದ ಭಯ ಉಂಟಾಗುತ್ತದೆ ಅಂತ ಹೇಳುತ್ತೆ. ಎಲ್ಲ ಚೆನ್ನಾಗಿರುತ್ತೆ, ಬಾಗಿಲೆಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಕ್ವಾಲಿಟಿ, ಇಲ್ಲೂ ಡ್ಯಾಮೇಜ್ ಇಲ್ಲ. ಬಟ್ ಆದ್ರೆ ಬಾಗಿಲಿನ ಪ್ರಮಾಣ ಇದೇನು ಕೊಟ್ಟಿದೆಯೋ ಇಲ್ಲಿ, ಇದಕ್ಕಿಂತ ಕಡಿಮೆ ಆಗ್ಬಿಟ್ರೆ ಅದು ಚೋರ ಭಯ, ಕಳ್ಳತನದ ಭಯ, ಚೋರ ಭಯ ಆಗುತ್ತೆ, ಕಳ್ಳತನ ಆಗ್ಬಿಡುತ್ತೆ ಇಂಥ ಮನೆಗಳಲ್ಲಿ. ಇನ್ನು ರಾಜವಲ್ಲಭ ವಾಸ್ತು ಗ್ರಂಥದಲ್ಲಿ ಏನ್ ಹೇಳುತ್ತೆ? ವಿಶ್ವಕರ್ಮ ಪ್ರಕಾಶನ, ಮನುಶಾಲೆ ಚಂದ್ರಿಕ, ಅದೇ ತರ ರಾಜವಲ್ಲಭ ಅಂತನೂ ಇದೆ ವಾಸ್ತು ಗ್ರಂಥ. ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಬಾಗಿಲಿನ ಅಳತೆಗಳು ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಗಿದ್ದರೆ ಧನ ನಷ್ಟ ಉಂಟಾಗುತ್ತದೆ ಅಂತ ಹೇಳುತ್ತೆ. ಒಟ್ನಲ್ಲಿ ಪ್ರಾಬ್ಲಮ್. ಶಾಸ್ತ್ರ ಏನ್ ಹೇಳುತ್ತೋ ಇದೆಲ್ಲ ಏನೇನು ಅಳವಡಿಸೋಕ್ಕಾಗುತ್ತೋ ಅಳವಡಿಸ್ಕೊಂಡ್ಬಿಡ್ಬೇಕು ಅಲ್ವಾ? ಸೊ ಇದೆಲ್ಲ ಈಸಿಯಾಗಿ ಮಾಡ್ಕೋಬೋದಲ್ಲ. ಅಗಲ ಎಷ್ಟಿರುತ್ತೋ ಉದ್ದ ಅದ್ರ ಡಬಲ್ ಇರ್ಬೇಕು. ಜನರಲ್ ಇದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಮೆಜರ್ಮೆಂಟ್ಸು ಅಳತೆ ಕರೆಕ್ಟ್ ಆಗಿ ಬಂದ್ಬಿಟ್ರೆ ನಮ್ಗೆ ತೊಂದರೆ ಇಲ್ಲ. ಕಡಿಮೆ ಆಗ್ಲಿ ಹೆಚ್ಚೇ ಆದ್ರೂ ತೊಂದರೆನೆ ಅಂತ ತೋರಿಸ್ತಾ ಇದೆ ಅಷ್ಟೇ. ತೊಂದರೆ ಮಾಡ್ಕೋಬಾರ್ದು, ಗೊತ್ತಿದ್ದು. ಇನ್ನೊಂದೇನು ನೋಡಿ, ಸಾಮಾನ್ಯ ಸೂಚನೆ ಏನು? ನಾವು ಜನರಲ್ ಆಗಿ ಇವಾಗ ಸಿವಿಲ್ ಇಂಜಿನಿಯರ್ಸ್ ಅವರೆಲ್ಲ ಏನ್ ಪ್ಲಾನ್ ಮಾಡ್ತಾರೆ?
ಅಂದ್ರೆ ಪದ್ಧತಿ ಪ್ರಕಾರ ಮನೆ ಒಟ್ಟು ಎತ್ತರ ಎಷ್ಟಿರುತ್ತೆ ಅದರದ ಮೂರನೇ ಎರಡು ಭಾಗದಷ್ಟು ಬಾಗಿಲಿನ ಎತ್ತರವನ್ನು ನಿಗದಿಪಡಿಸಬೇಕಾಗುತ್ತದೆ ಅಂತ ಹೇಳುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದು ಒಂದು ಮನೆಯ ಎತ್ತರ. ಓಕೆ, ಮನೆಯ ಎತ್ತರ ಇದು ಹೈಟ್ ಅನ್ಕೊಳ್ಳಿ. ಮನೆಯ ಹೈಟು 14 ಅಡಿ ಇದೆ ಅನ್ಕೊಳ್ಳಿ. ಎಷ್ಟಡಿ? 14 ಅಡಿ. ಆಗ ನಮ್ಗೆ ಬಾಗಿಲಿನ ಎತ್ತರ ಎಷ್ಟಿರ್ಬೇಕು? ಮೂರನೇ ಎರಡು ಭಾಗ, 2/3. ಆ ಮನೆಯ ಟೋಟಲ್ ತಗೊಳ್ಳಿ, ಎಷ್ಟಾಗತ್ತೆ? 3 1 3 3 4 12 3 6 18 4.66 into 2 ಎಷ್ಟು ಬರುತ್ತೆ? 4.66 ಇಂಟು 2 ಮಾಡಿ. ಎಷ್ಟು ಬಂತು? 9.2 ಅಪ್ರಾಕ್ಸಿಮೇಟ್ ಆಗಿ. ಓಕೆ, ಕರೆಕ್ಟಾ? 9.2 ಅಪ್ರಾಕ್ಸಿಮೇಟ್ ಅಂದ್ರೆ 9 ಅಡಿ ಇರ್ಬೇಕಂತೆ. 14 ಅಡಿ ಇಟ್ಕೊಂಡ್ರೆ ಯೂಶಲ್ ನಮ್ದು ಎಷ್ಟಿರುತ್ತೆ? ಯೂಶಲ್ ಆಗಿ 10 ರಿಂದ 12 ಅಡಿ ಇಟ್ಕೋತೀವಿ. ಕರೆಕ್ಟಾ? ಅವಾಗ ಇದೆಷ್ಟು ಹೈಟ್ ಬರುತ್ತೆ ನೋಡ್ಕೋಬೇಕು. ಇವಾಗ 14 ಅಡಿ ಮನೆ ಎತ್ತರ ಇದ್ದಾಗ ಬಾಗಿಲಿನ ಎತ್ತರ ಎಷ್ಟಿರ್ಬೇಕು? 9 ಅಡಿ ಇರಬೇಕು. ಏನಕ್ಕಪ್ಪ ಅಷ್ಟೊಂದು? 9.2 ಅಡಿ ಇವ್ರ ಎತ್ತರ. ಮನೆ ಇವಾಗ 12 ಅಡಿ ಇಟ್ಕೊಳ್ಳಿ ನೋಡೋಣ. ಮನೆ ಹತ್ರ 12 ಅಡಿ. ಟೈಪ್ ಮಾಡಿ ನೋಡಿ ಎಷ್ಟು ಬರುತ್ತೆ. ಟೈಪ್ ಮಾಡಿ. 2/3 ಇಂಟು 12 ಅಡಿ ಎತ್ತರ ಮನೆಯದು. ಅವಾಗ ಏನಾಗುತ್ತೆ? 3 4 12 4 2 8 8 ಅಡಿ ಬರುತ್ತೆ. ಇಟ್ ಇಸ್ ಓಕೆ. 8 ಅಡಿ ಕರೆಕ್ಟಾ? ಕರೆಕ್ಟ್ ಶರತ್ 8 ಅಡಿ ಉದ್ದ ಬರಬೇಕು. ಹಾಗೆ ಜನರಲ್ ಆಗಿ ತಗೊಳ್ಳುವಂಥದ್ದು. ಯೂಶಲ್ 10 ಅಡಿ ಇಟ್ಕೋತಾರೆ. 10 ಅಡಿ ಇಟ್ಕೊಂಡ್ರೆ ಎಷ್ಟು ಬರುತ್ತೆ? ಆಲ್ಮೋಸ್ಟ್ 7 ಅಡಿ 6.5 ಆವರೇಜ್ ಬರುತ್ತೆ. ಸೊ ಅದೆಲ್ಲ ನಮ್ಮ ಮನೆ ಬಾಗಿಲೆಲ್ಲ ಅಷ್ಟೇ ತಾನೇ ಇಟ್ಕೊಳ್ಳೋದು. 10 ಅಡಿ ಇರುತ್ತೆ. ಏನಕ್ಕೆ? ನಮ್ಮ ಫ್ಲೋರ್ ಇಂದ ಸೀಲಿಂಗ್ ತನಕ 10 ಅಡಿ ಕೊಟ್ಟಿರ್ತಾರೆ. ಅವಾಗ ನಮಗೆ 6.5 ಬಾಗಿಲ ಹೈಟ್ ಬರುತ್ತೆ ಅಪ್ರಾಕ್ಸಿಮೇಟ್. ಸೊ ಎಲ್ಲಾರ ಮನೆಯೂ ನೀವು ಇವಾಗ ಹೋಮ್ವರ್ಕ್ ಏನ್ ಮಾಡ್ಬೇಕು? ಯಾರದು ಚೆಕ್ ಮಾಡ್ಬೇಕು. ಫಸ್ಟ್ ಹೋಮ್ವರ್ಕ್ ಏನು? ಆ ನವಪದ ಮಂಡಲ ನಿಮ್ ಮನೆ ಬಾಗಿಲು ಎಲ್ಲಿದೆ ನೋಡ್ಕೊಳ್ಳಿ, ಗುರುತಿಸಿ. ಓಕೆನಾ? ಎರಡನೇದು ಏನ್ ಮಾಡ್ಬೇಕು? ನಿಮ್ ಮನೆ ಬಾಗಿಲು ಕರೆಕ್ಟ್ ಆಗಿದೆಯಾ ಅಳತೆ ವಿಡ್ತು ಹೈಟ್ ನೋಡ್ಕೊಳ್ಳಿ. ಆಮೇಲೆ ಗ್ರೌಂಡ್ ಲೆವೆಲ್ ಇಂದ ಸೀಲಿಂಗ್ ಎಷ್ಟು ಹೈಟ್ ಇದೆ ನೋಡಿ, ಅದ್ರ ತಕ್ಕನಂಗೆ ಬಾಗಿಲು ಇದೆಯಾ ನೋಡ್ಕೊಳ್ಳಿ. ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ವಾಸ್ತು ಬರೋದು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ನೋಡಿ, ಇದು ವಾಸ್ಕಲ್ ಇರುತ್ತೆ. ವಾಸ್ಕಲ್ ಮೇಲ್ಗಡೆ ಭಾಗದಲ್ಲಿ, ತಲೆಯ ಭಾಗದಲ್ಲಿ, ವಾಸ್ಕಲಿನ ತಲೆಯ ಭಾಗದಲ್ಲಿ ನೋಡಿ, ಇಲ್ಲಿ ಇದು ತಲೆಯ ಭಾಗ ಅಂತ ಕರಿತೀವಿ. ಇದು ಬಾಗಿಲು, ಇದು ವಾಸ್ಕಲ್ ಇಟ್ಕೊಂಡಿರ್ತೀವಿ. ಇದ್ರ ಮೇಲೆ ತಲೆಯ ಭಾಗದಲ್ಲಿ ತೂತುಗಳಿದ್ದಾರೆ. ನಾವೇನ್ ಮಾಡ್ತೀವಿ? ಕೇಬಲ್ ವೈರ್ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಇವಾಗೆಲ್ಲ ಇಂಟರ್ನೆಟ್ ಟಿವಿಸ್ ಬಂದ್ಬಿಟ್ಟಿದೆ. ಅದಕ್ಕೆ ಮುಂಚೆ ಏನ್ ಮಾಡಿದ್ವಿ? ಇವಾಗಲೂ ಹಂಗೆ ಇಟ್ಕೊಂಡಿರ್ತೀವಿ ನೋಡಿ. ಒಂದು ಕೇಬಲ್ ಹೋಗ್ಬೇಕಾದ್ರೆ ಕೇಬಲ್ ವೈರ್ ಇಲ್ಲಿ ಹೋಲ್ ಮಾಡಿ ತಗೊಂಡಿರ್ತೀವಿ. ಕರೆಕ್ಟಾ? ಎಷ್ಟೊಂದ್ ಜನ ಹಂಗೆ ಇರುತ್ತೆ ನೋಡಿ ವಾಸ್ಕಲ್ ಅಲ್ಲಿ ಮೇಲ್ಗಡೆ. ಇಲ್ಲಿ ಕಿಟಕಿಗೆಲ್ಲ ಹಾಕೊಂಡಿರ್ತೀವಿ. ಕಿಟಕಿ ಓಕೆ, ಬಟ್ ಈ ವಾಸ್ಕಲ್ ಅಲ್ಲಿ ತಲೆ ಭಾಗದಲ್ಲಿ ಮಾಡ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಏನು? ಮನೆ ಮುಖ್ಯ ದ್ವಾರದ ಚೌಕಟ್ಟಿನ ಮೇಲ್ಭಾಗದಲ್ಲಿ ರಂಧ್ರಗಳು ಇದ್ದರೆ ಅದು ನಷ್ಟ ಮತ್ತು ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳಲಾಗುತ್ತೆ. ಯಾಕಂದ್ರೆ ಮುಖ್ಯ ದ್ವಾರ ಬಾಗಿಲು ನಮ್ಮ ಬಾಯಿ ಅಲ್ವಾ? ಆ ಬಾಯಿಯ ಸುತ್ತಮುತ್ತ ಏನಾದ್ರು ತೊಂದರೆ ಇದ್ರೆ ನಮ್ಗೆ ಗಾಯ ಆದಾಗ ತೊಂದರೆ ಅನುಭವಿಸ್ಬಿಡ್ತೀವಿ ನಾವು. ಅದೇ ರೀತಿಯಲ್ಲಿ ಬಾಗಿಲು ಏನು ನಾವು ತೊಂದರೆ ಆಯ್ತು ಅಂದ್ರೆ ವಿನಾಶ ಆಗ್ಬಿಡ್ತಾರೆ, ಕಷ್ಟ ನಷ್ಟ ಆಗ್ಬಿಡುತ್ತೆ. ಇವಾಗ ಮಾಡ್ಬಿಟ್ಟಿದೀವಿ, ಏನ್ ಮಾಡೋದು ಅಂತಂದ್ರೆ ಇಮಿಡಿಯೇಟ್ ಆಗಿ ತೆಗೆದು ಅದ್ರಲ್ಲಿ ಎಂಸಿಲ್ ಬರುತ್ತಲ್ಲ, ಎಂಸಿಲ್ ಹಾಕಿ ಕ್ಲೋಸ್ ಮಾಡಿ. ಹೋಲ್ ಇರಬಾರ್ದು, ರಂಧ್ರ ಇರಬಾರ್ದು. ಇನ್ನೊಂದು, ಬಾಗಿಲಿನ ಆಕಾರ ಹೇಗಿರ್ಬೇಕು ಅಂತ ತೋರಿಸುತ್ತೆ. ಬಾಗಿಲಿನ ಆಕಾರಗಳು ಈ ರೀತಿ ಇರಬಾರದು ಅಂತ ತೋರಿಸ್ತಾರೆ. ಅದು ಯಾವ ರೀತಿ ಇರಬಾರದು ನೋಡಿ, ಈ ತರದ ಬಾಗಿಲುಗಳು ಮನೆಗೆ ಉಪಯೋಗಿಸಬಾರದು, ನೋ ಅಂತ. ಈ ರೀತಿ ಏನೇನು ಇದ್ದಾರೆ ಅಂದ್ರೆ ತ್ರಿಕೋಣ ಆಕಾರ, ಅಂದ್ರೆ ಇದು ಕರೆಕ್ಟ್ ಆಗಿದೆ, ಸ್ಕ್ವೈರ್ ಇದೆ ಇದು, ಬಟ್ ಪಿಕ್ಚರ್ ಸರಿಯಾಗಿ ಬಂದಿಲ್ಲ. ಹೆಂಗೆ ಅಂದ್ರೆ ಈ ರೀತಿ ಬಾಗಿಲಿರುತ್ತೆ ನೋಡಿದ್ರಾ? ಈ ರೀತಿ ಮಧ್ಯದಲ್ಲಿ ಇದೊಂದ್ ಸೈಡ್ ಇದೊಂದ್ ಸೈಡ್. ಈ ಮೇನ್ ಡೋರ್ ಈ ರೀತಿ ಇತ್ತು ಅಂದ್ರೆ ಅದು ಇರಬಾರದು, ಆ ರೀತಿ ಬಾಗಿಲು ಬೇಡ. ಇನ್ನೊಂದು ರಥ ಆಕಾರ,
ವೃತ್ತಾಕಾರ ಬಾಗಿಲುಗಳಿದ್ದರೆ ಇದು ಬೇಡ ಅಂತ ಹೇಳುತ್ತೆ. ಇದನ್ನ ಚೆಕ್ ಮಾಡ್ಬೇಕು ಆಕ್ಚುಲಿ. ನೋಡೋಣ. ಇನ್ನೊಂದು ಈ ರೀತಿ ಆಕಾರ ಇರುವಂತದ್ದು, ಈ ರೀತಿ ಆಕಾರ ಇರುವಂತ ಬಾಗಿಲುಗಳು ಬೇಡ. ಇನ್ನೊಂದು ಇದು ಸೌಟು ತರ ಇದೆ ನೋಡಿ, ಇದು ಬೇಡ. ಇನ್ನೊಂದು ಬಿಲ್ ಆಕಾರ ತರ ಇರೋದು, ಕೆಲವು ಬರೀ ಹಿಂಗ್ ಕೊಟ್ಟಿರ್ತಾರೆ, ಬರೀ ಅರ್ಧ ತರ ಇರುವಂತದ್ದು, ಅದು ಆಗಲ್ಲ. ಇದು ಎರಡು ತರ ಕೊಟ್ಟಿರ್ತಾರೆ ಹಿಂಗೆ, ಸೊ ಇದು ಬಿಲ್ ಆಕಾರ ಆಗುತ್ತೆ. ಈ ತರ ಇರಬಾರ್ದು. ನಮಗೇನು ಗೊತ್ತಿರುವಂತದ್ದು, ನಮಗೆ ಆದಷ್ಟು ಅದು ಈ ರೀತಿ ರೆಕ್ಟಾಂಗಲ್ ತರ ಇರಬೇಕು. ನಾರ್ಮಲ್ ನೀವು ನಿಮ್ಮ ಮನೆ ಬಾಗಿಲಲ್ಲಿ ಹೇಗಿದೆ ಆ ರೀತಿ ಇರಬೇಕು ಅಷ್ಟೇ. ಬೇರೆ ಯಾವ್ದೋ ವಿಚಿತ್ರವಾಗಿ ಏನಾನ ಇತ್ತು ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಬಾರ್ದು, ತೊಂದರೆಗಳಾಗುತ್ತೆ. ಅರ್ಥ ಆಯ್ತಾ? ಸೊ ಈ ಬಾಗ್ಲು ಚೆಕ್ ಮಾಡ್ಬೇಕದು. ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಓಕೆನಾ? ಇಲ್ಲ ನೀವೇ ಚೆಕ್ ಮಾಡಿ ಹೇಳಿ ಈ ರೀತಿ ಓಕೆನಾ ಇಲ್ವಾ ಅಂತ, ನಿಮ್ಗೆ ಡೌಟ್ ಇದೆ. ಸೊ ಇನ್ನೊಂದು ಏನಾಗುತ್ತೆ, ಈ ತರ ನೋಡಿರ್ತೀವಿ ಸುಮಾರು ಕಡೆ ಅಲ್ವಾ, ದೊಡ್ಡ ದೊಡ್ಡ ರಾಜಕಾರಣಿಗಳಾಗ್ಲಿ, ಇಲ್ಲ ದೊಡ್ಡ ದೊಡ್ಡ ಸಾಹುಕಾರ ಮನೆಗಳಾಗ್ಲಿ, ಈ ತರ ಎಲ್ಲ ಒಂದು ನೋಡದಂಗ್ ನೆನಪು. ಒಂದು ಕಡೆ ಅಪರೂಪ, ಬಟ್ ಒಟ್ನಲ್ಲಿ ನೋಡಿರ್ತೀವಿ ಅಲ್ವಾ. ನೋಡಿ, ವೃತ್ತಾಕಾರದ ಬಾಗಿಲು ಅನೇಕ ಹೆಣ್ಣು ಮಕ್ಕಳ ಜನನ ಆಗುತ್ತೆ. ಯಾರಿಗೆ ಹೆಣ್ಣು ಮಕ್ಕಳು ಇಷ್ಟ ಅಂತಂದ್ರೆ, ಮದುವೆ ಆಗಿರೋರು, ಈ ಮನೆ ಕಟ್ಟಬೇಕು ಅನ್ಕೊಂಡಿರೋರು, ಮನೆ ಕಟ್ಟಿ ಮದುವೆ ಆಗ್ಬೇಕು ಅನ್ಕೊಂಡಿರೋರು, ಅವ್ರು ಈ ರೀತಿ ಬಾಗಿಲು ಇಟ್ಕೊಳ್ಳಿ. ಅವ್ರಿಗೆ ಹೆಣ್ಣು ಮಕ್ಕಳು ಯಥೇಚ್ಛ, ಅದು ಅನೇಕ ಹೆಣ್ಣು ಮಕ್ಕಳು ಜನನ ಆಗತ್ತಂತೆ ವೃತ್ತಾಕಾರದ ಬಾಗಿಲು. ಅದೇನೋ ಸೈಂಟಿಫಿಕ್ ರೀಸನ್ ಇರುತ್ತೆ, ಬಟ್ ರೀಸನ್ಸ್ ಎಲ್ಲ ಕೊಟ್ಟಿರಲ್ಲ ಶಾಸ್ತ್ರಗಳಲ್ಲಿ. ಸೊ ವೃತ್ತಾಕಾರದ ಬಾಗಿಲು ಅನೇಕ ಹೆಣ್ಣು ಮಕ್ಕಳ ಜನನ. ನಾವೇನ್ ಮಾಡ್ಬೇಕು, ಅದನ್ನ ವೆರಿಫೈ ಮಾಡ್ಕೋಬೇಕು. ಯಾರು ಎಲ್ಲನ ಕಾಣಿಸ್ದಾಗ ಅಲ್ಲಿ ನಿಲ್ಸ್ಬಿಟ್ಟು ವಿಚಾರಿಸ್ಕೋಬೇಕು, ಯಾರನ್ನ ರಿಸರ್ಚ್ ಮಾಡ್ಬೇಕು. ಎಷ್ಟು ಜನ ಇದಾರೆ ಮಕ್ಕಳು, ಒಂದು ಗಂಡು ಮಗು, ಇಬ್ರು ಹೆಣ್ಮಕ್ಳು, ಹಂಗಾರೆ ನಮ್ದು ಇದು ಪಾಸ್ ಆಗತ್ತೆ, ಕರೆಕ್ಟು. ವೃತ್ತಾಕಾರದ ಬಾಗಿಲು ಅನೇಕ ಹೆಣ್ಣು ಮಕ್ಕಳ ಜನನ. ಗಂಡು ಮಕ್ಳು ಆಗ್ಲೇಬಾರದು ಅಂತ ಏನ್ ಕೊಟ್ಟಿಲ್ವಲ್ಲ, ಗಂಡು ಮಕ್ಳು ಇರ್ಬೋದು, ಬಟ್ ಆದ್ರೆ ಅನೇಕ ಹೆಣ್ಣು ಮಕ್ಕಳು ಇರ್ತಾರೆ ಅಂತ ತೋರಿಸ್ತಾ ಇದೆ. ಇನ್ನೊಂದೇನು, ಅದೇ ಬಾಗಿಲಿನ ಮಧ್ಯದಲ್ಲಿ ನನ್ನ ಕ್ರಾಕ್ ಆಗಿದ್ದರೆ, ಬಾಗಿಲು ಮಧ್ಯದಲ್ಲಿ ಹಾನಿಯಾಗಿದ್ದರೆ, ದುಃಖ, ಶೋಕ, ತೀವ್ರ ಮನೋವೇದನೆ, ಸಂತಾಪ. ಅಂದ್ರೆ ಯಾವಾಗ ಶೋಕ ಬರುವಂತದ್ದು, ಯಾರನ್ನ ತೀರ್ಕೊಂಡಾಗ್ತಾನೆ, ಯಾರನ್ನ ಸತ್ತು ಹೋದಾಗ ಆಗಲೇ ನಮ್ಗೆ ಶೋಕ ವೇದನೆ ಬರೋದು. ಆ ರೀತಿ ಚಾನ್ಸಸ್ ಆಗ್ಬಿಡುತ್ತೆ. ಹುಷಾರು. ಯಾರ ಮನೆಯಲ್ಲ ಕ್ರ್ಯಾಕ್ ಇದ್ರೆ, ಅಥವಾ ನೋಡಿರ್ತೀವಿ ನಾವು ಸುಮಾರು, ಪಾಪ ಅನುಕೂಲ ಇರಲ್ಲ, ಆದ್ರೂ ಅವ್ರ ಮನೆ ಬಾಗಿಲಲ್ಲಿ ಎಲ್ಲೋ ತುಂಬಾನೇ ಕ್ರ್ಯಾಕ್ ಇರುತ್ತೆ. ಆ ಹಿಂದ್ಗಡೆ ಏನೋ ಒಂದು ತಗಡನ್ನ ಹಾಕೊಂಡು ಒಣಸಿರ್ತಾರೆ ಪಾಪ, ಅದನ್ನೆಲ್ಲ ಮಾಡ್ಕೊಂಡು ಆ ತರದೆಲ್ಲ ತೊಂದರೆಗಳಾಗ್ಬಿಡುತ್ತೆ. ಆಯ್ತಾ? ಯಾಕಂದ್ರೆ ಮುಖ್ಯ ದ್ವಾರ ಅನ್ನೋದು ಬಹಳ 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 ಇಂಪಾರ್ಟೆಂಟ್. ಅದಕ್ಕೆ ಅದು ಸೂಕ್ತವಾದಂತಹ ಗಟ್ಟಿಯಾದಂತಹ ಮರಗಳನ್ನ, ಟೀಕೋ ಇಲ್ಲಾಂದ್ರೆ ಬೇವು, ಆತರ ಏನೇನೋ ಇರುತ್ತೆ, ಅದಕ್ಕೆ ನಿರ್ದಿಷ್ಟವಾದಂತ ಯಾವ್ದೊಂದು ಮರ ಯೂಸ್ ಮಾಡಬೇಕು, ಗಟ್ಟಿ ಮರಗಳನ್ನು ಉಪಯೋಗಿಸ್ಬೇಕು, ಓಕೆನಾ? ಇಲ್ಲಾಂದ್ರೆ ತೀವ್ರ ಮನೋವೇದನೆ ಆಗ್ಬಿಡತ್ತಂತೆ ಕ್ರಾಕ್ ಇದ್ದರೆ. ಇನ್ನೊಂದೇನು, ಮನೆ ಮಧ್ಯದಲ್ಲಿ ಎಲ್ಲ ಮಾಡ್ಸಿರ್ತಾರೆ ನೋಡಿ, ಇದು ಪ್ಲಾನ್ ನೋಡಿ, ಇಲ್ಲಿ ಒಂದು ನಿಮಿಷ, ಇಲ್ಲಿ ನೋಡಿ, ಇದು ವಾಸ್ತುವಲ್ಲಿ ಮಧ್ಯದಲ್ಲಿ ಒಂದು ಪಿಲ್ಲರ್ ಕೊಟ್ಟಿರ್ತಾರೆ, ಅದು ಸುತ್ತ ಎಲ್ಲ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ವಾ. ಇದು ತಪ್ಪು ವಾಸ್ತು ಆಗ್ಬಿಡುತ್ತೆ ನೋಡಿ, ಮಧ್ಯದಲ್ಲಿ ಪಿಲ್ಲರ್ ಬರಬಾರ್ದು. ಅದೇನಂತ ಕರಿತೀವಿ ನಾವು, ಮಧ್ಯಭಾಗನ ಬ್ರಹ್ಮಸ್ಥಾನ, ಬ್ರಹ್ಮದೇವರು ವಾಸವಾಗಿರ್ತಾನೆ ಆ ಜಾಗದಲ್ಲಿ. ಮನೆಯ ಒಂದು, ನಾವು ಅದನ್ನ ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಿ, CG ಪಾಯಿಂಟ್, ಸೆಂಟರ್ ಆಫ್ ಗ್ರಾವಿಟಿ ಅಂತ ಹೇಳ್ತೀವಿ, ಆ ಪಾಯಿಂಟ್. ಅರ್ಥ ಆಯ್ತಾ? ಇವಾಗ ಒಂದು ಬುಕ್ ತಗೊಳ್ಳಿ, ನೀವು ಬುಕ್ ತಗೊಂಡು ಈ ಬೆರಳಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡಿ, ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅದೇ ಅದರಿಂದ ಸೆಂಟರ್ ಅಂತ ಕರಿತೀವಿ ನಾವು, ಸೆಂಟರ್ ಆಫ್ ಗ್ರಾವಿಟಿ, CG. ಸೊ ಆಗ ಆ ಒಂದು ಸ್ಥಾನದಲ್ಲಿ ನಾವು ಯಾವ್ದನ್ನೇ ಭಾರವನ್ನ ಕೂಡಿಸಬಾರ್ದು, ಒತ್ತಡವನ್ನ ಹಾಕ್ಬಾರ್ದು ಅಂತ ಹೇಳುತ್ತೆ. ಇದಾದಾಗ ಏನಾಗ್ಬಿಡುತ್ತೆ, ವಿನಾಶ ಆಗ್ಬಿಡುತ್ತೆ, ವಿನಾಶದ ಕಾರಣ ಆಗ್ಬಿಡುತ್ತೆ. ಮಧ್ಯದಲ್ಲಿ ಬರಲೇಬಾರ್ದು. ನಮ್ಮ ಮನುಷ್ಯನ ಒಂದು ಭಾಗದಲ್ಲಿ ಬೆನ್ನು, L4 L5 ರೀಜನ್ ಅಂತ ಕರಿತೀವಿ. ಯಾರ್ಯಾರಿಗೆ ತೊಂದರೆ ಇದೆಯೋ ಬ್ಯಾಕ್ ಪ್ರಾಬ್ಲಮ್, ನೀವೆಲ್ಲ ಎಕ್ಸ್ರೇ ಮಾಡಿದಾಗ, MRI ಮಾಡಿದಾಗ ಡಾಕ್ಟರ್ ಹೇಳಿರ್ತಾರೆ ನೋಡ್ರಿ, L4 L5 ರೀಜನ್, ಲಂಬಾರ್ ರೀಜನ್ ಅಂತ ಕರಿತೀವಿ ನಾವು ಅಲ್ವಾ. C4 C5 ಅಂದ್ರೆ ಇದು ಸರ್ವೈಕಲ್, ಅಂದ್ರೆ ಕತ್ತಿನ ಹಿಂದೆ ಸರ್ವೈಕಲ್ ಪೋರ್ಷನ್, ಹಿಂದ್ಗಡೆ ಬೆನ್ನು ಪೋರ್ಷನ್ ಅಂದ್ರೆ ಲಂಬಾರ್ ಪೋರ್ಷನ್, ಲಂಬಾರ್ ರೀಜನ್, ಸೊಂಟದ ಭಾಗ ಅಂತ. ಅಂದ್ರೆ L4 L5 ಅಲ್ಲಿ ತೊಂದರೆ ಇದ್ದಾಗ, ಅಂದ್ರೆ ಆ ಜಾಗದಲ್ಲಿ ಭಾರ ಬಂದಂಗೆ, ನೀವು ಮಲ್ಕೊಂಡಿರ್ತೀರ, ಹಿಂದ್ಗಡೆ ಒಂದು 100 kg ಭಾರ ಹಾಕ್ಬಿಡ್ತೀವಿ, ಎದ್ದೇಳಕ್ ಆಗತ್ತೆ ನಿಮ್ಗೆ? ಎದ್ದೇಳಕ್ ಆಗಲ್ಲ. ಅದೇ ರೀತಿ ವಾಸ ಪುರುಷನ ಬೆನ್ನು ಅಲ್ಲಿ ಬಂದ್ಬಿಟ್ಟಿರುತ್ತೆ,
ಒಕ್ಕಳು ಹಿಂದ್ಗಡೆ ಏನಿರುತ್ತೆ ಅದೇ ರೀಜನ್ ಇರುತ್ತೆ, L4 L5 ಬರೋದು ಒಕ್ಕಳು ಹಿಂದೆ ನೋಡ್ಕೊಳ್ಳಿ. ಒಕ್ಕಳು ಇರುತ್ತೆ, ಒಕ್ಕಳು ಹಿಂದಾಗ ಏನಿರುತ್ತೆ ಆ ಮೇನ್ ಇಂಪಾರ್ಟೆಂಟ್ ಲೋಡ್ ಬೇರಿಂಗ್ ರೀಜನ್ L4 L5. ಅಲ್ಲಿ ನೀವು ಭಾರವನ್ನು ಕೂಡಿಸ್ಬಿಟ್ಟಾಗ ವಾಸಪುರುಷನಿಗೆ, ಅವಾಗ ಮನೆ ಉದ್ಧಾರ ಆಗಲ್ಲ, ಮನೆಯ ಯಜಮಾನ ಉದ್ಧಾರ ಆಗಲ್ಲ, ತುಂಬಾ ತೊಂದರೆ ಅನುಭವಿಸ್ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಗೀತು. ಅನ್ಮ್ಯೂಟ್ ಮಾಡಿದ್ದೀನಿ. ಗುರುಗಳೇ, ಮೇನ್ ಡೋರ್ ಹಿಂದ್ಗಡೆಗೆ ಮಳೆ ಎಲ್ಲ ಹೊಡೆದಿರ್ತಾರಲ್ಲ, ಅದು ಪ್ರಾಬ್ಲಮ್? ಆಗ್ಬಾರದು. ಮೇನ್ ಡೋರ್ ಹಿಂದ್ಗಡೆ ಮಳೆ ಹೊಡೆದ್ಬಿಟ್ಟು ಅದಕ್ಕೆ ಒಂದು ಇದು ಏನೋ ಕ್ಯಾಲೆಂಡರ್ ಹಾಕಿರ್ತಾರೆ. ಮನೆ ಬಾಗಿಲಿಗೆ ಅದು ಎಲ್ಲ ರಂಧ್ರ ಮಾಡಬಾರದು. ಮನೆ ಬಾಗಿಲು ಅನ್ನೋದು ಮಹಾಲಕ್ಷ್ಮಿ ಸ್ವರೂಪ, ಅದಕ್ಕೆ ದ್ವಾರಲಕ್ಷ್ಮಿ ಅಂತೀವಿ ನಾವು. ವಾಸ್ಕಲ್ ಏನಿಗೆ ಪೂಜೆ ಮಾಡೋದು? ವಾಸ್ಕಲ್ ಇಟ್ಬಿಟ್ಟು ಡೋರ್ ಇಟ್ಟಾಗ ಪೂಜೆ ಮಾಡ್ತೀವಿ. ಡೈಲಿ ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀವಿ. ಧೂಳು ಮೇನ್ ಡೋರ್ ಗುರುಗಳೇ, ಮೇನ್ ಡೋರ್ ಮುಂದ್ಗಡೆ ಇನ್ನೊಂದು ಮನೆಯ ಗೋಡೆ ಬಂದ್ರೆ ಅದು ಯಾವ ತರ? ಅದು ಅಂದ್ರೆ ಇವಾಗ ಪೂರ್ವ ದಿಕ್ಕಿಗೆ ಮನೆ ಮೇನ್ ಡೋರ್ ಇದೆ ಗುರುಗಳೇ, ಪೂರ್ವ ದಿಕ್ಕಿಗೆ ಮೇನ್ ಡೋರ್ ಬಾಗಿಲಿದೆ. ಗೊತ್ತಾಯ್ತು. ಅದೇ ಉತ್ತರ ದಿಕ್ಕಿನ ಮನೆಯ ಬಾಗಿಲು ಇದೆ, ಅದು ಮನೆಯ ಗೋಡೆ ಈ ಪೂರ್ವ ದಿಕ್ಕಿಗೆ ಇದರಾಗಿದೆ. ಅದೇ ತೊಂದ್ರೆ, ಅದು ಕುತ್ತು ಅಂತೀವಿ. ಎದುರುಗಡೆ ಹೋಗಿದ ತಕ್ಷಣ ನಮ್ಗೆ ಏನಾಗುತ್ತೆ, ಏನೇ ನೋಡಿ ಫಾರ್ ಜನರಲ್ ಆಗಿ ಅದು ಸೈಕಾಲಜಿ, ಓಕೆನಾ? ಸೈಕಾಲಜಿ ಅದು. ಈಗ ನೋಡಿ ಡೋರ್ ತೆಗೆದಿದ ತಕ್ಷಣ ನಮ್ಗೆ ವಿಶಾಲವಾಗಿ ಕಾಣಿಸ್ಬೇಕು. ಅವಾಗ ನಮ್ಗೇನೋ ಸಡನ್ ಆಗಿ ಅಡ್ಡ ಬಂದಾಗ ನಮ್ಗೆ ಗೊತ್ತಿದೆಯೋ ನಾವು ಸುಪ್ತ ಮನಸ್ಸು ಏನ್ ಹೇಳುತ್ತೆ, ಹುಷಾರು ಅನ್ನತ್ತೆ. ಆಗ ಅವಾಗೇನಾಗುತ್ತೆ, ನೆಗೆಟಿವಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಗುರುಗಳ ಈಗ ಈಗ 9 ಮನೆಯನ್ನ ಮಾಡಿ, ಒಂದು ಸ್ಕ್ವೇರ್ ಅಲ್ಲಿ 9 ಮನೆಯನ್ನ ಮಾಡಿ 3 ಮತ್ತು 4ನೇ ಮನೆಯಲ್ಲಿ ದ್ವಾರ ಬಾಗಿಲವನ್ನ ಇಡ್ಬೇಕಂತ ನೀವ್ ಹೇಳಿದ್ದೀರಾ. ಆ ದ್ವಾರ ಬಾಗಿಲ 3 ಮತ್ತು 4ನೇ ಮನೆಯಲ್ಲಿ ಇಟ್ಟಾಗ ಈ ಇನ್ನೊಂದು ಮನೆಯ ಎದುರುಗಡೆ ಗೋಡೆ ಬರ್ತಾ ಇದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟು ದೂರ ಇದೆ ಮನೆ ನಿಮ್ಮ ಮೈನ್ ಡೋರ್ ಇಂದ? ಆ ಮನೆಯ ಒಂದು ಗೋಡೆ ಎಷ್ಟು ದೂರ ಇದೆ? 2 ಅಡಿ, 4 ಅಡಿ? ಸುಮಾರು ಒಂದು 5 ರಿಂದ 6 ಫೂಟ್. 5 ರಿಂದ 6 ಫೂಟ್. ಅದೇ ತೊಂದರೆನೆ ಅದು, ಯಾಕಂದ್ರೆ ಗಾಳಿ ಬೆಳಕು ಬರಲ್ವಲ್ಲ. ಅದಕ್ಕೆ ಅದನ್ನ ಏನ್ ಹೇಳ್ತಾರೆ, ಗಾಳಿ ಬೆಳಕು ಸರಿಯಾಗಿ ಬರಲ್ಲ. ಅದಕ್ಕೆ ಸ್ವಲ್ಪ ಜಾಗ ಇರಬೇಕು. ಜಾಗ ಇದ್ದಾಗ ಅವಾಗ ಗಾಳಿ ಬರಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಜಾಗ ಎಲ್ಲ ಕಡಿಮೆ ಇದೆ, ಸ್ವಲ್ಪ ಸಂಧಿಯಲ್ಲಿ ಜಾಗ ಇರೋದ್ರಿಂದ ಅದು ಸಮಸ್ಯೆ ಬರಲ್ಲ ಸರ್. ಡೋರ್ ಕುಣಿಸ್ತಾ ಇದ್ದೀನಿ. ಗುರುಗಳ, ಈಗ ತೋರಣ ಕಟ್ಟಕ್ಕೆ ಅನ್ಬಿಟ್ಟು ಈಗ ಹೊಸ್ಲಿಗೆ ಬಾಗ್ಲಿಗೆ ಮಳೆ ಹೊಡೆದಿರ್ತೀವಲ್ಲ, ಅದೆಲ್ಲ ಹೊಡಿಬಹುದಾ? ಹೊಡಿಬಹುದು, ತೊಂದರೆ ಇಲ್ಲ. ಅಂದ್ರೆ ಈಗ ಮಳೆ ಬಾಗಿಲು ಹಿಂದೆ ಎಲ್ಲ ಹೊಡಿಯಕ್ ಹೋಗ್ಬಿಡಿ. ತೋರಣಕ್ಕೋಸ್ಕರ ಒಳ್ಳೆ ಉದ್ದೇಶಕ್ಕೋಸ್ಕರ ಹೊಡೆದ್ರೆ ಓಕೆ. ಹಿಂದ್ಗಡೆ ಎಷ್ಟೊಂದು ಮಳೆ ಹೊಡೆದು ಅಂದ್ರೆ ಮೇಲ್ಗಡೆ ಈಗ ಮನೆ ಒಳಗಡೆ ಮನೆಗೆ ಕಾಯಿ ಇದನ್ನ ಕಟ್ಸ್ಲಿಕ್ಕೆ ಈ ತರ ಎಲ್ಲ ಮಳೆ ಹೊಡೆದಿರ್ತಲ್ಲ, ಅದೇನ್ ತೊಂದ್ರೆ ಇಲ್ವಾ ಗುರುಗಳೇ? ಮೇಲ್ಗಡೆ ಹೊಡೆದಿರ್ತಾರಲ್ಲ ಬಾಗಿಲು ಮೇಲ್ಗಡೆ ಓಕೆ ಸರ್, ತೊಂದ್ರೆ ಇಲ್ಲ. ಬಾಗಿಲಿಗೆ ಇದಕ್ಕೆ ಹೊಡಿಬಾರ್ದು ಅಷ್ಟೇ. ಅದಕ್ಕೆ ಒಂದು ಫ್ರೇಮ್ ಬಂದಿರುತ್ತಲ್ಲ, ಫ್ರೇಮ್ ವಾಸ್ಕಲ್ ಅಂತೀವಲ್ಲ, ಫ್ರೇಮ್ ಗುರುಗಳೇ, ಈಗ ಅರ್ಚಕ ಪುರೋಹಿತ ಮಾಡ್ತಾ ಇರ್ತಾರಲ್ಲ, ಅವ್ರ ದೇವಸ್ಥಾನ ಪಕ್ಕದಲ್ಲೇ ರೂಮ್ ಕೊಟ್ಟಿರ್ತಾರೆ, ಮನೆ ಕೊಟ್ಟಿರ್ತಾರೆ. ತೊಂದ್ರೆನೆ ಅದು. ನೋಡಿ, ಅದು ಪರಿಹಾರ ಏನು ಗುರುಗಳೇ? ಅದಕ್ಕೆ ಪರಿಹಾರ ಹೇಳಿದ್ನಲ್ಲ, ಸಿಂಪಲ್ ಎಲ್ಲದಕ್ಕೆ ಮತ್ಸ್ಯ ಅಂದ್ರೆ ಅಷ್ಟೇ. ಯಾಕಂದ್ರೆ ಅದು ಬಿಟ್ಟು ಬೇರೆ ಏನ್ ಮಾಡಕ್ಕಾಗಲ್ಲ ನಾವು. ಒಬ್ರು ಮಾತಾಡ್ಬೇಕು, ಯಾರನ್ನೊಬ್ರು. ಮತ್ಸ್ಯ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ? ಅವ್ರು ಮುಗಿಸ್ಬಿಡ್ಲಿರಿ. ಮತ್ಸ್ಯ ಯಂತ್ರ ಎಲ್ಲಿ ಸಿಗುತ್ತೆ? ನೀವು ನಂಗೆ ಕಾಲ್ ಮಾಡಿ, ಹೇಳ್ತೀನಿ. ನಮ್ಮ ಹತ್ರನೇ ಸಿಗುತ್ತೆ, ಬೇಕು ಅಂದ್ರೆ ಮತ್ಸ್ಯ ಯಂತ್ರವನ್ನ ನಾವು ಹಾಕಿರ್ತೀವಲ್ಲ ಗುರುಗಳೇ, ನೆಕ್ಸ್ಟ್ ಮನೆ ಚೇಂಜ್ ಮಾಡಿದ್ಮೇಲೆ ತಗೊಂಡ್ ಹೋಗ್ಬೋದು. ನೀವು AC ಫಿಟ್ ಮಾಡಿರ್ತೀರಾ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ಫಿಟ್ ಮಾಡ್ಕೊಂಡಿರ್ತೀರಾ ಶಕೆ ಅಂತ. ನೀವು ಬೇರೆ ಮನೆಗೆ ಹೋಗ್ತೀರಾ, ಅಲ್ಲೇ ಬಿಟ್ಟು ಹೋಗ್ತೀರಾ, ತಗೊಂಡ್ ಹೋಗ್ತೀರಾ ಅಷ್ಟೇ. ಆ ರೀತಿ ನಿಮಗೋಸ್ಕರ ಮಾಡಿರುವಂತದ್ದು, ನಿಮ್ಮ ಗೋತ್ರ ಹೇಳಿ. ನೀವು ಮನೆಯ ಮೈನ್ ಡೋರ್ನ ಎದುರು